ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಸೆಪ್ಟೆಂಬರ್ ತಿಂಗಳು ಬರ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ 12 ರಾಶಿಗಳವರಿಗೆ ಯಾವ ರೀತಿಯ ಭವಿಷ್ಯ ಇರುತ್ತೆ, ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಗೋಚರದ ಗ್ರಹಗಳು ಯಾವ ರೀತಿಯ ಒಂದು ಫಲಾಫಲಗಳನ್ನು ನಿಮಗೆ ನೀಡಬಲ್ಲರು, ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಆಮೇಲೆ ಸಣ್ಣ ವಿಜ್ಞಾಪನೆ, ಇದೇ ಬರುವ 15ನೇ ತಾರೀಕು ಅಂದ್ರೆ ಆಗಸ್ಟ್ ತಿಂಗಳ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ. ಈ ಸಂದರ್ಭದಲ್ಲಿ ನಿಮಗೇನಾದ್ರೂ ನಿಮ್ಮ ಮನೆಯ ವಾಸ್ತು ಪ್ರಿಪೇರ್ ಮಾಡಬೇಕು, ಮನೆಯ ವಾಸ್ತು ಚೆಕ್ ಮಾಡ್ಬೇಕಂತ ಇಚ್ಛೆ ಇದ್ದಲ್ಲಿ ದಯವಿಟ್ಟು ನಮಗೆ ಕರೆ ಮಾಡಿ, ನಿಮ್ಮ ಒಂದು ಸ್ಲಾಟ್ ಅನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ. ಇಲ್ಲಿ 2 ನಂಬರ್ ಕೊಟ್ಟಿದ್ದೇನೆ, ಈ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಒಂದು ಸಮಯವನ್ನ ವಾಸ್ತು ನೋಡ್ಲಿಕ್ಕೆ ಬೇಕಾಗಿ ಕಾಯ್ದಿರಿಸಬಹುದು. ಮೇಷರಾಶಿ ಮೇಷರಾಶಿಯವರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ ಮಂಗಳ ಕುಜ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಶನಿಯಿಂದ ದೃಷ್ಟಿಸಲ್ಪಡ್ತಾ ಇದ್ದಾನೆ. ಸೊ ಇಲ್ಲದರ ಮುಖಾಂತರ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಗ್ಯ ಮತ್ತೆ ಹಣಕಾಸಿನ ವಿಚಾರ, ಸಾಲ ಸೋಲದ ವಿಚಾರ, ಶತ್ರು ಕಾಟದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ದೇನೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು ಸೆಪ್ಟೆಂಬರ್ ತಿಂಗಳಿನಲ್ಲಿ. ಆದ್ರೆ ಆರೋಗ್ಯದ ಮಟ್ಟಿಗಂತೂ ತುಂಬಾನೇ ಗಮನ ಕೊಡಬೇಕು. ಯಾಕಂದ್ರೆ ಇಲ್ಲೇನಾಗುತ್ತೆ, 12ನೇ ಮನೆಯಿಂದ ಶನಿ ಮಹಾರಾಜ ಏನ್ ಮಾಡ್ತಾನೆ, ಕುಜನನ್ನ ನೋಡ್ತಾ ಇದ್ದಾನೆ. ಶನಿ ಮತ್ತೆ ಕುಜನ ಅಂಗಾರಕ ದೋಷ ಇಲ್ಲಿ ನಿರ್ಮಾಣ ಆಗಿರುವುದರಿಂದ 6ನೇ ಮನೆ ಬಹಳಷ್ಟು ವ್ಯತ್ಯಾಸಕ್ಕೆ ಉಂಟಾಗುತ್ತೆ. ಅಲ್ಲಿ ಬಹಳಷ್ಟು 6ನೇ ಮನೆಯಿಂದ ವ್ಯತ್ಯಯಗಳು ಉಂಟಾಗ್ತವೆ. ಒಂದು ಇಂಡಿಕೇಶನ್ ಇದೆ, ಈಗ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಂಡಾಗ ಅಥವಾ ಅದಕ್ಕೆ ಬೇಕಾದಂಥದ್ದು ಪ್ಲಾನ್ ಮಾಡಿಕೊಂಡು ನೀವು ಮುಂದುವರಿದಾಗ, ಅಥವಾ ಸಾಲ ಸೋಲ ಇದೆ ಅದನ್ನ ಬಹಳ ಶಿಸ್ತುಬದ್ಧವಾಗಿ ನೀವು ತೀರಿಸ್ತಾ ಇದ್ದೀರಿ ಅಂದಾಗ ಅದು ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ. ಆದ್ರೂ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಮಂಗಳವಾರ ದಿವಸ 900 ಗ್ರಾಂ ತೊಗರಿಬೇಳೆಯನ್ನ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಅಂತ ಹೇಳ್ತೇನೆ, ಅಥವಾ ಯಾವುದೋ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ. ಓವರ್ ಆಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಮೇಷರಾಶಿಯವರು ಹೆಲ್ತ್ ಅದ್ರ ಬಗ್ಗೆ ಗಮನ ಕೊಡಿ, ತುಂಬಾನೇ ಫೇವರೇಬಲ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋಣ ನಾವು, ದ್ವಿತೀಯಾಧಿಪತಿ ಅಂದ್ರೆ ಧನಾಧಿಪತಿ ಯಾರು ಈ ಜಾತಕಕ್ಕೆ? ಧನಾಧಿಪತಿ ಬಂದು ಈ ಜಾತಕ ಶುಕ್ರ ಮಹಾರಾಜ ಏನ್ ಮಾಡ್ತಾನೆ, ತನ್ನಿಂದ 3ನೇ ಮನೆ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸೊ 4ನೇ ಭ್ರಮಣ ಮಾಡ್ಬೇಕಾದ್ರೆ ಶುಕ್ರನಿಗೆ 4ನೇ ಮನೆ ಬಂದು ಅದನ್ನು ದಿಗ್ಬಲಿ ಅಂತ ಕರೆದಿದ್ದಾರೆ, ಅದ ಬಲ ಪಡ್ಕೊಳ್ತಾನೆ. ಆತ ಡೈರೆಕ್ಷನಲ್ ಸ್ಟ್ರೆಂತ್ ಅಲ್ಲಿ ಇದ್ದಾನೆ ಅಂದಾಗ 100% ನಾನು ಹೇಳ್ತೀನಿ, ನಿಮ್ಮ ಹಣಕಾಸು ಭೂಮಿ ವಿಚಾರಕ್ಕೆ, ಮನೆ ವಿಚಾರಕ್ಕೆ, ವಾಹನದ ವಿಚಾರಕ್ಕೆ ವಿನಿಯೋಗ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಎಲ್ಲೋ ಒಂದ್ ಕಡೆ ಮೇಷರಾಶಿಯವರಿಗೆ ಇಷ್ಟವರೆಗೆ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ಅಥವಾ ವಾಹನ ಖರೀದಿ ಮಾಡಬೇಕು ಅಂತ ಒಂದು ತೀವ್ರ ಇಚ್ಛೆಯನ್ನ ನೀವು ಮಾಡ್ಕೊಂಡಿದ್ದೀರಿ ಅಂದಾಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವಾಹನವನ್ನ ನೀವು ಖರೀದಿ ಮಾಡುವಂತ ಯೋಗ ಭಾಗ್ಯ, ಅಥವಾ ಭೂಮಿ ಮನೆಗೆ ಹಣವನ್ನ ವಿನಿಯೋಗ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡೋದು ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆಗುತ್ತಾ ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ, ಶುಕ್ರನಿಗೆ ಹಿಂದ್ಗಡೆ ಗುರು, ಮುಂದ್ಗಡೆ ಬುಧ ಇದ್ದಾನೆ, ಶುಭ ಕರ್ತರಿಯಲ್ಲಿದ್ದಾನೆ ಶುಕ್ರ. ಅದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಅಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಜಾತಕದಲ್ಲಿ ನಿಮ್ಮ ಚಂದ್ರ ಆತ 8ನೇ ಮನೆಯಲ್ಲಿ ನೀಚ ಆದ್ರೂ ಕೂಡ ಆತ ಏನ್ ಮಾಡ್ತಾನೆ, ತನ್ನ 7ನೇ ದೃಷ್ಟಿಯಿಂದ ಉಚ್ಚ ಸ್ಥಾನವನ್ನು ನೋಡ್ತಾ ಇರುವುದರಿಂದ ಇಲ್ಲಿ ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇದ್ದಂತ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ಅಷ್ಟೇ ಅಲ್ಲದೆ ಯಾರಿಂದಾದ್ರೂ ಹಣ ಬರಬೇಕು, ಎಲ್ಲೋ ಜಮಾ ಆಗ್ಬಿಟ್ಟಿದೆ, ತೊಂದರೆ ಆಗ್ಬಿಟ್ಟಿದೆ ಅಂದಾಗ ನೀವು ಅವ್ರ ಜೊತೆಗೆ ಬಹಳ ಇಮೋಷನಲ್ ಆಗಿ ಮಾತಾಡುವುದರಿಂದ, ಅರ್ಥ ಮಾಡ್ಕೊಳ್ಳಿ, ಇಮೋಷನಲ್ ಆಗಿ ಮಾತಾಡುವುದರಿಂದ, ಅಳ್ತಾ ಮಾತಾಡುವುದರಿಂದ ಮೇ ಬಿ ನಿಮ್ಮ ಹಣಕಾಸು ಕೂಡ ಎಲ್ಲೂ ಬ್ಲಾಕ್ ಆಗಿದೆ, ಆ ಹಣಕಾಸು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆನಾ? 4th ಲಾರ್ಡ್ ಅಲ್ವಾ, ಇದೇ 4ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇದ್ದಾನೆ. ಭೂಮಿ ವಿಚಾರ, ಇದರಲ್ಲಿ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತವೆ, ಏರಿಳಿತಗಳು ಕಾಣಲಿಕ್ಕೆ ಸಿಗ್ತವೆ ನಿಮ್ಗೆ. ಅಲ್ಲಿ ಕೂಡ ನೀವು ಬಹಳ ಇಮೋಷನ್ಸ್ ಆಗಿ ಅವ್ರ ಜೊತೆಗೆ ವ್ಯವಹಾರ ಮಾಡಿದಾಗ ಮೇ ಬಿ 8ನೇ ಮನೆಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ. ಓಕೆ, ಇನ್ನು ಬಂದ್ಬೇಡ ನಿಮ್ಮ ಥರ್ಡ್ ಹೌಸ್ ಯಾರು? ಬುಧನಿಗೆ ಸಂಬಂಧ. ಬುಧ ಏನ್ ಮಾಡ್ತಾನೆ, ಆತ 3ನೇ ಮನೆ ಅಧಿಪತಿಯಾಗಿ ಆತ 5ನೇ ಮನೆಯಲ್ಲಿದ್ದಾನೆ, 3ನೇ ಮನೆಯಲ್ಲಿ ಗುರು ಇದ್ದಾನೆ, ಭಾಗ್ಯಾಧಿಪತಿ. ಇಲ್ಲೇನಾಗುತ್ತೆ, ಎಲ್ಲೋ ಒಂದ್ ಕಡೆ ಆ ಗುರು ಏನ್ ಮಾಡ್ತಾನೆ, ಗುರು ಆರಿದ್ರ ನಕ್ಷತ್ರದಿಂದ ಆತ ಪುನರ್ವಸು ನಕ್ಷತ್ರಕ್ಕೆ ಬಂದ್ಬಿಟ್ಟಿದ್ದಾನೆ ಆಲ್ರೆಡಿ. ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾನೆ ಆತ. ಹಾಗಾದ್ರೆ ಇಲ್ಲೇನಾಗುತ್ತೆ, ಯಾರಿಗೆಲ್ಲ ಮಕ್ಕಳಾಗ್ಲಿಲ್ಲ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇದೆ, ಎಜುಕೇಶನ್ ಅಲ್ಲಿ ಸಮಸ್ಯೆ ಇದೆ, ಹೈಯರ್ ಎಜುಕೇಶನ್ ಅಲ್ಲಿ ಸಮಸ್ಯೆ ಇದೆ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಈ ಒಂದು ಸೆಪ್ಟೆಂಬರ್ ತಿಂಗಳು. ಖಂಡಿತ ಯಾರಿಗೆಲ್ಲ ಎಜುಕೇಶನ್ ಡಿಸ್ಟರ್ಬೆನ್ಸ್ ಉಂಟು ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ಬೋದು, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇನ್ನು ಯಾರಿಗೆಲ್ಲ ಮಕ್ಕಳಾಗಬೇಕನ್ನೋ ತೀವ್ರ ಇಚ್ಛೆ ಉಂಟು ಅವರು ಅದಕ್ಕೆ ಬೇಕಾಗಿ ಒಂದು ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡ್ಕೊಂಡೇ ಹೋಗಿ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರು ಡಾಕ್ಟರ್ ಹತ್ರ ಒಂದು ಸಲಹೆಯನ್ನು ಕೇಳಿಕೊಂಡು ಕೂಡ ಮುಂದೆ ಹೋಗಿ, ಅದು ಕೂಡ ನಿಮ್ಮ ಪಾಲಿಗೆ ಒಂದು ಫೇವರೇಬಲ್ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ನಮ್ಮ ಮೇಷರಾಶಿಯವರು ಖಂಡಿತ ಪ್ರಯತ್ನ ಮಾಡಬಹುದು. ಇನ್ನು 7ನೇ ಮನೆ ಅಧಿಪತಿ ಶುಕ್ರ ಕೂಡ 4ನೇ ಮನೆಯಲ್ಲಿ ದಿಗ್ಬಲಿ ಆಗಿರುವುದರಿಂದ ಯಾರಿಗೆಲ್ಲ ಮದುವೆ ವಯಸ್ಕರಿದ್ದಾರೆ ಅಲ್ವಾ,
ಸೊ ಈ ಮದುವೆ ವಯಸ್ಕರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂತೆ ಅವರಿಗೆ ವಯಸ್ಸಾಗಿದೆ ಅಂದಾಗ ಖಂಡಿತ ಅವರು ಮದುವೆ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗುವಂತ ಒಂದು ಯೋಗ ಭಾಗ್ಯ ಇದೆ. ಓವರ್ ಆಲ್ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ, ಏನು ಸಮಸ್ಯೆ ಎಲ್ಲ, ತುಂಬಾ ದೊಡ್ಡ ಸಮಸ್ಯೆ ಆಗಲ್ಲ. ಬಟ್ ಆರೋಗ್ಯದ ವಿಚಾರದಲ್ಲಿ ಮಾತ್ರ ನಮ್ಮ ಮೇಷರಾಶಿಯವರು ಬಹಳಷ್ಟು ಗಮನ ಕೊಡಬೇಕಾಗುತ್ತೆ. ಇನ್ನು ನಾವು ಕಾರ್ಯಕ್ಷೇತ್ರದ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಮಾತ್ರ ಏನಾಗುತ್ತೆ, ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟಿದ್ದಾನೆ, 10th ಲಾರ್ಡ್ ಆಗಿ ಈ ಸಮಯದಲ್ಲಿ ಕಾರ್ಯಕ್ಷೇತ್ರವನ್ನು ಬದಲಾಯಿಸಿಕೊಳ್ಳುವಂತದ್ದು ಇದ್ದೇ ಇರ್ತದೆ. ಬಟ್ ನಿಮ್ಮ ಪ್ರಿಕಾಷನ್ ನಿಮ್ಮ ಕೈಯಲ್ಲಿ ಬೇಕಾಗುತ್ತೆ. ಜಾತಕವನ್ನು ತೋರಿಸಿ ಅದಕ್ಕೆ ಬೇಕಾಗಿ ಪ್ರಿಕಾಷನ್ ಅನ್ನು ಪಡ್ಕೊಂಡು ನೀವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಇದನ್ನ ಮಾಡಿದಾಗ ಮೇ ಬಿ ಅಲ್ಲಿ ಕೂಡ ನೀವು ಗೆಲ್ಲುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಒಂದು ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡುವಂತಹ ಒಂದು ಪಾರ್ಟ್ ಆಗಿರ್ತದೆ. ಇದರಲ್ಲಿ ನಿಮ್ಮ ಹಣಕಾಸು, ನಿಮ್ಮ ಭೂಮಿ ವಿಚಾರ, ನಿಮ್ಮ ಮಕ್ಕಳ ವಿಚಾರ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ, ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅಷ್ಟು ಸುಲಭ ಅಲ್ಲ. ತಂದೆಯಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರ ಇದ್ರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಸಮಯ ವೇಟ್ ಮಾಡಿ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ನಾನು ಹೇಳ್ತೀನಿ ಮೇಷರಾಶಿಯವರು ಏನ್ ಮಾಡ್ಬೇಕು, ನಿಮ್ಗೆ 8ನೇ ಮನೆಯಲ್ಲಿ ಚಂದ್ರನ ಭ್ರಮಣ ಆಗ್ತಾ ಉಂಟು. ಅಂದ್ರೆ ನಾನು ಪ್ರಶ್ನಾ ಕಾಲದಲ್ಲಿ ಪ್ರಶ್ನೆ ಹಾಕಿದಾಗ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಚಂದ್ರ ಏನ್ ಮಾಡ್ತಾನೆ, 8ನೇ ಮನೆಯಲ್ಲಿ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ನೀವೇನ್ ಮಾಡಿ ಸ್ವಲ್ಪ ಇಮೋಷನಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿರ್ತೀರಾ. ನೀವು ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡು ಡಿಪ್ರೆಸ್ಡ್ ಆಗಿಬಿಡ್ತೀರಾ ಅಂದ್ರೆ ಇಂಡಿಕೇಶನ್ ಇದೆ. ನಾನು ದಿನಕ್ಕೆ 1 ಗಂಟೆ ಮೆಡಿಟೇಷನ್ ಮಾಡಿ, ದಿನಕ್ಕೆ 1 ಗಂಟೆ ಪರವಾಗಿಲ್ಲ, ದಿನಕ್ಕೆ 1 ಗಂಟೆ ನೀವು ಮೆಡಿಟೇಷನ್ ನಿರಂತರವಾಗಿ ಮಾಡೋದರಿಂದ ಖಂಡಿತವಾಗಿಯೂ ಆ ಒಂದು 8ನೇ ಮನೆಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ಏರಿಳಿತಗಳು ದೂರ ಅಂತೂ ಆಗುತ್ತೆ. ಇದರ ಮುಖಾಂತರ ನಮ್ಮ ಮೇಷರಾಶಿಯವರು ಖಂಡಿತ ಗೆದ್ದೇ ಗೆಲ್ತಾರೆ. 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇರ್ತಾನೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಥರ್ಡ್ ಹೌಸ್ ಬಂದು ನಿಮ್ಮ ಟ್ರಾವೆಲಿಂಗ್, 3ನೇ ಮನೆ ಬಂದು ನಿಮ್ಮ ಪ್ರಯಾಣ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಪ್ರಯಾಣಕ್ಕೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ, ಕೆಲಸಕ್ಕೆ ಬೇಕಾಗಿ ಕೂಡ ನೀವು ಟ್ರಾವೆಲಿಂಗ್ ಮಾಡ್ಬೋದು. ಅದರಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅಲ್ಲಿ ಶುಕ್ರ ಬಂದು ಕರ್ಕಾಟಕ ರಾಶಿ ಶುಕ್ರ, ಅದರಿಂದಾಗಿ ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಮನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು, ಚೇಂಜ್ ಮಾಡಿ ಹೋಗ್ಬೇಕು, ಅಥವಾ ಬಾಡಿಗೆ ಮನೆ ಇದೆ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂದಾಗ ಕೂಡ ಇದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಮನೆ ವಿಚಾರದಲ್ಲಿ, ಟ್ರಾವೆಲಿಂಗ್ ವಿಚಾರದಲ್ಲಿ ನಿಮ್ಗೆ ಕೊಟ್ಟೇ ಕೊಡುತ್ತೆ ಅಂದ್ರೆ ಇಂಡಿಕೇಶನ್. ಅದೇ ತರ 2ನೇ ಮನೆ ಅಂತ ನೋಡಿ ಸೆಕೆಂಡ್ ಹೌಸ್ ಅಲ್ಲಿ ಯಾರಿದ್ದಾನೆ, ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಗುರು ಮಹಾರಾಜ ಬಂದು ಅಷ್ಟಮಾಧಿಪತಿ, ಲಾಭಾಧಿಪತಿ. ನೋಡಿ ದುಡ್ಡಿನ ವಿಚಾರಕ್ಕೆ ತೊಂದರೆ ಬರುತ್ತೆ ಅಂದ್ರೆ ಇಂಡಿಕೇಶನ್ ಅಂತ ಖಂಡಿತ ಇಲ್ಲ ಅಲ್ವಾ. ಎಲ್ಲೊಂದ್ ಕಡೆ ದುಡ್ಡಿನ ವಿಚಾರದಲ್ಲಿ ಸ್ಯಾಟಿಸ್ಫೈಡ್ ಕೂಡ ಸಿಗುತ್ತೆ ನಿಮ್ಗೆ. ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ, ದುಡ್ಡು ದೊಡ್ಡ ಮಟ್ಟಿಗೆ ಬೇಕು, ಸಣ್ಣ ಮಟ್ಟಿಗೆ ಸಾಕಾಗಲ್ಲ. ಎಲ್ಲೊಂದ್ ಕಡೆ ಲಕ್ಷ ಗಟ್ಟಲೆ ಬೇಕು, ಇನ್ನು ಕೆಲವರು ಕೋಟಿ ಗಟ್ಟಲೆ ಬೇಕು, ಯಾವುದೋ ಒಂದು ರೂಪದಲ್ಲಿ ಅಲ್ವಾ. ದುಡ್ಡು ಮಾತ್ರ ದೊಡ್ಡ ಮಟ್ಟಿಗೆ ಬೇಕಪ್ಪ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು. ಅದರ ರಾಶ್ಯಾಧಿಪತಿ ಯಾರು, ಗುರುವಿನ ರಾಶ್ಯಾಧಿಪತಿ ಅಂದ್ರೆ ಗುರುವಿನ ಡಿಸ್ಪೋಸಿಟರ್ ಬಂದು ಬುಧ. ಆತ 4th ಹೌಸ್ ಅಲ್ಲಿ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದೆ. ಇದರ ಅರ್ಥ ಏನು ಅಂದ್ರೆ ಬುಧ ಬಂದು ನಿಮ್ಮ 5th ಲಾರ್ಡ್ ಕೂಡ. ಹಾಗಾದ್ರೆ ಸ್ನೇಹಿತರ ಮುಖಾಂತರ ದುಡ್ಡಿನ ಬಂದೋಬಸ್ತು ಆಗ್ಬಹುದು, ಅಥವಾ ಸ್ನೇಹಿತರು ನಿಮಗೆ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಏನಾದರೂ ದಾರಿ ತೋರಿಸುವಂತದ್ದು, ಸಹಾಯ ಮಾಡುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನ ಮಾಡಬಹುದು. ಓವರ್ ಆಲ್ ನಿಮಗೆ ದೊಡ್ಡ ಮಟ್ಟಿನ ದುಡ್ಡಂತೂ ಡೆಫಿನೆಟ್ ಆಗಿ ಬೇಕೇ ಬೇಕಾಗುತ್ತೆ ನಮ್ಮ ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ 4ನೇ ಮನೆ ಅಧಿಪತಿ ಸೂರ್ಯ 4ನೇ ಮನೆಯಲ್ಲಿನೇ ಸ್ಥಿತನಾಗಿ ಬಿಟ್ಟಿದ್ದಾನೆ. ಅನಂತರ ಅದನ್ನ ರಾಹು ನೋಡ್ತಾ ಇದ್ದಾನೆ, ಸೂರ್ಯನ ಜೊತೆ ಕೇತು ಇದ್ದಾನೆ. ಅದರಿಂದಾಗಿ ಯಾರಿಗೆಲ್ಲ ಮನೆ ಮಾಡಬೇಕು, ಭೂಮಿ ವಿಚಾರದಲ್ಲಿ ಹೋಗ್ಬೇಕು, ನಾನು ಹೇಳ್ತೀನಿ ದಯವಿಟ್ಟು ಈಗ ಅವಸರ ಮಾಡಿ ಹೋಗಬೇಡಿ ಅಂತ ಹೇಳ್ತೇನೆ. ಯಾವಾಗ 4ನೇ ಮನೆಯಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನೆಟ್ಸ್ ಇರ್ತದೆ, ಆಲ್ರೆಡಿ ಕೇತು ಇದ್ದಾನೆ, ಮತ್ತೆ ಅದನ್ನ ರಾಹು ನೋಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಮನೆ ಮಾಡುವ ವಿಚಾರದಲ್ಲಿ ನೀವು ಮುಂದುವರಿದಾಗ ಖಂಡಿತ ಮೋಸಗಳಾಗುವಂತ ಸಾಧ್ಯತೆಗಳು, ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು, ನಿಮ್ಮ ತಂದೆಗೆ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಜಾತಕವನ್ನು ತೋರಿಸಿ ವಿಮರ್ಶೆಗೊಳಪಡಿಸಿ ಬೇಕಾದ್ರೆ ಮುಂದುವರಿಬಹುದು, ಪರವಾಗಿಲ್ಲ. ಬಟ್ ಗೋಚಾರದ ಪ್ರಕಾರ ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಹೋಗಬೇಡಿ ಅಂತ ಇಂಡಿಕೇಶನ್ ಇದೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ ನೋಡಿ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಗೊತ್ತಾಯ್ತು. ಆನಂತರ 5ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, 5ನೇ ಮನೆಯಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. ಕುಜ ಇದ್ದಾನೆ 5ನೇ ಮನೆಯಲ್ಲಿ. ಕುಜ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿ ಆತ. ಆತ ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿ, ಮಾರಕಾಧೀಶ. ಆತ 5ನೇ ಮನೆಯಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿದ್ದಾನೆ. ಆನಂತರ ಯೋಗಕಾರಕ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ಆತನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ, ಮತ್ತೆ ಇದರ ಡಿಸ್ಪೋಸಿಟರ್ ಯಾರಿರ್ತಾರೆ, ಕುಜನ ಡಿಸ್ಪೋಸಿಟರ್ ಬಂದು ಬುಧ ತನ್ನಿಂದ 12ನೇ ಮನೆಯಲ್ಲಿ ಇದ್ದಾನೆ. ಹಾಗಾದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಯಾರಿಗೆಲ್ಲ ಮಕ್ಕಳ ವಿಚಾರದಲ್ಲಿ ಇದುವರೆಗೆ ಸಮಸ್ಯೆ ಉಂಟು, ಅದು ಸಮಸ್ಯೆ ಕಂಟಿನ್ಯೂ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಮಕ್ಕಳ ಆಗುವ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಮಕ್ಕಳು ಆಗಿಬಿಟ್ಟಿದ್ದಾರೆ, ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟು. ಇನ್ನು ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರ ಎಜುಕೇಶನ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಉಂಟು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಯಾಕೋ ಗೊತ್ತಿಲ್ಲ ಸರ್, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ಆಲ್ರೆಡಿ ನಾನು ಅನುಭವಿಸ್ತಾ ಇದ್ದೇನೆ, ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕಂತ. ಈ ಒಂದು ಪರಿಸ್ಥಿತಿ ಡೆಫಿನೆಟ್ ಆಗಿ ನಮ್ಮ ವೃಷಭ ರಾಶಿಯವರಿಗೆ ಉಂಟಾಗಿ ಆಗುತ್ತೆ. ಎಲ್ಲೋ ಒಂದ್ ಕಡೆ
ಅದರ ಮುಖಾಂತರ ಮಕ್ಕಳ ವಿಚಾರದಲ್ಲಿ ಇವರು ಡಿಪ್ರೆಸ್ಡ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಹೆಸರು ಕಾಳು ಅಲ್ವಾ, ಒಂದು ಮುಷ್ಟಿ ಹೆಸರು ಕಾಳಿಂದ ಇದು ಈಗ ನಿಮ್ಮ ಮಕ್ಕಳಾದ್ರೆ ನಿಮ್ಗೆ ಒಂದು ಮುಷ್ಟಿ ಹೆಸರು ಕಾಳಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಮಾಡಿ ಅದನ್ನ. ಆನಂತರ ಒಂದು ಮುಷ್ಟಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಹೊರಗಡೆ ಹಾಕಿ. ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನನ್ನ ಲೆಕ್ಕದಲ್ಲಿ 100% ಕ್ರಿಯೇಟ್ ಆಗುತ್ತೆ. ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ವೇ ಇಲ್ಲ. ಓಕೆನಾ. ಇನ್ನು ನಾವು ಬಂದ್ಬೇಡ, ಇನ್ನು ಸೆವೆಂತ್ ಲಾರ್ಡ್ ಕೂಡ ಪಂಚಮದಲ್ಲಿದ್ದಾನೆ. ಸೊ ಅಲ್ಲಿ ಮತ್ತೆ 7th ಹೌಸ್ ಅಲ್ಲಿ ಚಂದ್ರನ ಪ್ರಮಾಣ ಆಗ್ತಾನೆ. ಚಂದ್ರ ಬಂದು ತೃತೀಯಾಧಿಪತಿ, ಅಲ್ಲಿ ಶುಕ್ರ ಇದ್ದಾನೆ. ಸೊ ಇದರ ಮುಖಾಂತರ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಿ ಪ್ರೇಮದ ವಿಚಾರಗಳು ಬಂದಾಗ ಅದರಲ್ಲಿ ತೊಂದರೆಗಳು ಉಂಟಾಗುವಂಥದ್ದು, ಮಾನಸಿಕ ರೀತಿಯಲ್ಲಿ ನೀವು ಡಿಸ್ಟರ್ಬೆನ್ಸ್ಗೆ ಒಳಗಾಗುವಂಥದ್ದು ಅಥವಾ ನೀವು ಡಿಪ್ರೆಸ್ಡ್ ಆಗುವಂಥದ್ದು, ತುಂಬಾನೇ ಎಲ್ಲೋ ಒಂದ್ ಕಡೆ ಮಾನಸಿಕ ತುಮುಲಗಳನ್ನು ಅನುಭವಿಸುವಂಥದ್ದು ಇದ್ದೇ ಇದೆ. ಅದರಿಂದಾಗಿ ಈ ಒಂದು ಮದುವೆ ವಿಚಾರದಲ್ಲಿ ಹೋಗ್ಬೇಕಾದ್ರೆ ನೋಡಿ, ನಿಮ್ಮ ಜಾತಕವನ್ನು ಚೆಕ್ ಮಾಡಿಕೊಂಡು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ. ಓಕೆ, ತೊಂದರೆ ಅಂತೂ ಖಂಡಿತ ಅಲ್ಲ. ಓಕೆ, ಆನಂತರ ನೀವು ಎಲ್ಲೋ ಒಂದ್ ಕಡೆ ಲವ್ ಮ್ಯಾರೇಜ್, ಪ್ರೀತಿ ಪ್ರೇಮದ ಮ್ಯಾರೇಜ್ ಅಂತ ಹೋದಾಗ ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ದಯವಿಟ್ಟು ಅವಸರದ ನಿರ್ಣಯಗಳನ್ನು ಮಾಡಬೇಡಿ. ನಾನೊಂದು ಪರಿಹಾರ ಹೇಳಿದ್ದೇನೆ, ಆ ಪರಿಹಾರ ಮಾಡ್ಕೊಂಡಾಗ ಮೇ ಬಿ ಇಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಯಾವಾಗ ನಾನು ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಒಂದು ಕುಂಡಲಿಯನ್ನೇ ಹಾಕಿದ್ದೇನೆ, ತೋ ಅವಾಗ ತಿಂಗಳ ಆರಂಭದಲ್ಲಿನೇ ಚಂದ್ರ ಮಹಾರಾಜ್ ಎಲ್ಲಿದ್ದಾನೆ, 7th ಹೌಸ್ ಅಲ್ಲಿ ಇದ್ದಾನೆ. ಆತ ಥರ್ಡ್ ಲಾರ್ಡ್ ಆಗಿ 7th ಹೌಸ್ಗೆ ಬಂದಿದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಪರಾಕ್ರಮಿ ಆತ ಅಲ್ವಾ, ಪರಾಕ್ರಮ ಸ್ಥಾನದ ಅಧಿಪತಿಯಾಗಿ ಚಂದ್ರ ಬಂದಿರುವುದರಿಂದ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಎಲ್ಲೋ ಒಂದ್ ಕಡೆ ಕೆಲವೊಮ್ಮೆ ತುಂಬಾನೇ ತೀವ್ರಗತಿಯ ವಾದ ವಿವಾದಗಳು, ಫೈಟಿಂಗ್ಗಳು ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸೊ ಇದರ ಬಗ್ಗೆ ಗಮನ ಕೊಡ್ಲೇಬೇಕು. ಅಥವಾ ಮಕ್ಕಳ ವಿಚಾರಗಳನ್ನು ಇಟ್ಟುಕೊಂಡು ಗಂಡ ಹೆಂಡತಿ ಮಧ್ಯೆ ತುಂಬಾನೇ ಕಿರುಕುಳಗಳಾಗುವಂತಹ ಸಾಧ್ಯತೆಗಳು 100% ಇದೆ. ಇದರ ಮುಖಾಂತರ ಡಿಪ್ರೆಸ್ಡ್ ಆಗ್ಬೋದು, ಅಥವಾ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡು ಕೂಡ ಕಿರುಕುಳ ಆಗುವಂಥದ್ದು, ಅಥವಾ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇದ್ದಾರೆ ಹೆಂಗಸರು, ಅವರ ಮುಖಾಂತರ ಕೂಡ ತೊಂದರೆಗಳಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ದಯವಿಟ್ಟು ವೃಷಭ ರಾಶಿಯವರು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಅದಕ್ಕೋಸ್ಕರ ಪೇಷನ್ಸ್ ಇಟ್ಕೊಳ್ಳಿ, ಚೆನ್ನಾಗಿರ್ತೀರಿ. ಓಕೆನಾ. ಇನ್ನು 10th ಹೌಸ್ ಅಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 10th ಹೌಸ್ ರಾಹು ಮಹಾರಾಜ ಪರವಾಗಿಲ್ಲ ಭ್ರಮಣ ಮಾಡಿದ್ರೆ. ಯಾರೆಲ್ಲ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ವಿದೇಶಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದೀರಾ, ಅವರಿಗೆಲ್ಲ ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ರಾಹು ಮಹಾರಾಜ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಇದರಲ್ಲಿ ಖಂಡಿತ ಸಮಸ್ಯೆ ಇಲ್ಲ. ಇನ್ನು 10ನೇ ಮನೆ ರಾಹು ಅಂದ್ರೆ ಏನಂದ್ರೆ, ಎಲ್ಲೊಂದ್ ಕಡೆ ದುಶ್ಮನ್ ಇದ್ದಾರೆ ಅಂದಾಗ ಅವರನ್ನ ಖತಮ್ ಮಾಡಿನೇ ರಾಹು ಏನ್ ಮಾಡ್ತಾನೆ, ಉಸಿರೆಳ್ಕೊಳ್ತಾನೆ. ಅಲ್ಲಿವರೆಗಂತೂ ಇದ್ದೇ ಇರ್ತಾನೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರ ಜೊತೆಗೂ ಕೂಡ ದುಶ್ಮನ್ ಮಾಡ್ಕೊಳ್ಬೇಡಿ, ಯಾರ ಜೊತೆ ಕೂಡ ವಿರೋಧವನ್ನು ಬೆಳೆಸ್ಕೊಳ್ಬೇಡಿ. ಒಂದು ವೇಳೆ ವಿರೋಧ ಬೆಳೆಸಿದ್ರೆ ಏನಾಗುತ್ತೆ, ಮತ್ತೆ ನೀವು ಅವರು ಎಲ್ಲಿವರೆಗೆ ವಿನಾಶವನ್ನ ಹೊಂದುವುದಿಲ್ಲ ಅಲ್ಲಿವರೆಗೂ ಕೂಡ ನೀವು ಪ್ರಯತ್ನದಲ್ಲಿ ಇರ್ತೀರಾ. ಅವ್ರಿಗೆ ಏನೋ ಒಂದು ನೋವನ್ನು ಉಂಟು ಮಾಡಲೇಬೇಕೇನೋ, ಅವಾಗ ಏನಾಗುತ್ತೆ, ನಿಮ್ಮ ಬಾಕಿ ವಿಚಾರಗಳಲ್ಲಿ ತೊಂದರೆಗೊಳಗಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಸಮಯದಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣ ಕೂಡ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ, ಅಥವಾ ಅಲ್ಲಿ ಶತ್ರುಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು ಬೇಕಾಗಿಲ್ಲ. ಆನಂತರ ನಿಮ್ಮ ಕಾರ್ಯಕ್ಷೇತ್ರ ಆಸ್ ಇಟ್ ವಾಸ್ ಏನುಂಟು ಅದು ನಡೀಲಿಕ್ಕೆ ಶುರುವಾಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗಲ್ಲ. ಆನಂತರ ನಿಮಗೆ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಬೇಕು, ಅದು ಆಗುತ್ತೆ. ಯಾಕಂದ್ರೆ ನಿಮ್ಮ 11ನೇ ಮನೆ ಅಧಿಪತಿ ಆತ ಎಲ್ಲಿದ್ದಾನೆ, ನಿಮ್ಮ ಧನಸ್ಥಾನದಲ್ಲಿದೆ. ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಬೇಕು, ಸ್ಯಾಲರಿಯಲ್ಲಿ ಇನ್ನಷ್ಟು ಹೆಚ್ಚಳ ಬರಬೇಕು, ಮತ್ತೆ ಲಾಭ ಜಾಸ್ತಿ ಸಿಗ್ಬೇಕಂದಾಗ ಅದಕ್ಕೆ ಬೇಕಾದಂತೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸುವಂತ ಸಾಧ್ಯತೆಗಳು ಇದ್ದೇ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಮಿಕ್ಸ್ ಫಲ ಅಂತ ಹೇಳ್ಬೋದು. ಯಾರಿಗೆ, ನಮ್ಮ ವೃಷಭ ರಾಶಿಯವರಿಗೆ ಎಲ್ಲ ಒಳ್ಳೇದು ಕೂಡ ಅಲ್ಲ, ಎಲ್ಲ ಕೆಟ್ಟದ್ದು ಕೂಡ ಅಲ್ಲ. ಒಂದು ಓವರ್ ಆಲ್ ನಿಮಗೆ ಮಿಕ್ಸ್ ಫಲ ದೊರೆಯುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದರಲ್ಲೂ ಕೂಡ ಗಮನ ಕೊಡಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರ 3ನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಟ್ರಾವೆಲಿಂಗ್ ಮಾಡಿ, ಹೊರಗಡೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ನಿಮ್ಮ ವಿಷಯಗಳನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಅವಾಗೆಲ್ಲ ಹೋಗಿ ನಿಮಗೆ ಒಂದು ರಿಲೀಫ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ದೇವಿ ಆರಾಧನೆ, ದೇವಿಯ ಟೆಂಪಲ್ಗೆ ಹೋಗುದು, ಶುಕ್ರವಾರ ದಿನ ಒಂದು ಹೊತ್ತಾದ್ರೂ ಉಪವಾಸ ಮಾಡಿಕೊಳ್ಳುವುದು, ಆನಂತರ ದೇವಿ ಟೆಂಪಲ್ ಅಲ್ಲಿ ಕುಂಕುಮಾರ್ಚನೆಯನ್ನು ಕೊಟ್ಟು ಬರೋದು ಸಾಧ್ಯ ಇದ್ರೆ. ಸೊ ಇಷ್ಟೆಲ್ಲ ಮಾಡಿದಾಗ ಈ ಒಂದು ಸೆಪ್ಟೆಂಬರ್ ತಿಂಗಳು ನಮ್ಮ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ರಾಶಿಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು. ನಿಮ್ಗೆ ಒಂದ್ ಲೆಕ್ಕಕ್ಕೆ ಸ್ವಲ್ಪ ಮಟ್ಟಿಗೆ ಫೇವರಬಲ್ ಆಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದ್ಯೆ ಕಲಿಬೇಕು, ದೊಡ್ಡ ಮಟ್ಟಿಗೆ ಹೋಗ್ಬೇಕು, ಅದು ಪರವಾಗಿಲ್ಲ, ಅದರಲ್ಲಿ ಹೋಗ್ಬೋದು. ಕೆಲವರಿಗೆಲ್ಲ ಮದುವೆ ಆಗುವಂತ ಯೋಗ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ ನಾನು. ಇದರ ರಾಶ್ಯಾಧಿಪತಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಅಂದ್ರೆ ಮಿಥುನ ರಾಶಿಯ ರಾಶ್ಯಾಧಿಪತಿ ಗುರುವಿನ ಡಿಸ್ಪೋಸಿಟರ್ ಆತ ಬಂದು ಬುಧ. ಆತ ಏನ್ ಮಾಡ್ತಾನೆ, ನಿಮ್ಗೆ 3ನೇ ಮನೆಯಲ್ಲಿ ಸೂರ್ಯನ ಜೊತೆಗೆ ಭ್ರಮಣ ಮಾಡ್ತಾ ಇದ್ದಾನೆ ಸಿಂಹ ರಾಶಿಯಲ್ಲಿ. ಇದರ ಅರ್ಥ ಏನು ಅಂದ್ರೆ, ಇಲ್ಲೊಂದ್ ಕಡೆ ಪರಾಕ್ರಮದಲ್ಲಿ ಭ್ರಮಣ ಮಾಡ್ತಾ ಇದೆ. ಹಾಗಾದ್ರೆ
ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಒಂದು ತೀವ್ರತರದ ಪ್ರಯತ್ನ. ಯಾವುದೇ ರೀತಿಯಲ್ಲಿ ಕೂಡ ನನ್ನ ಇಷ್ಟವರೆಗೆ ಕಾರ್ಯಕ್ಷೇತ್ರದಲ್ಲಿ ಯಾರು ಗುರುತು ಮಾಡಿಲ್ಲ, ನಾನಂದ್ರೆ ಏನಂತಲೇ ಗೊತ್ತಿಲ್ಲ, ನಾನು ತುಂಬಾ ಕೆಲಸ ಮಾಡ್ತೇನೆ, ಆ ಸ್ಟೇಟಸ್ ನಂಗೆ ಬೇಕೇ ಬೇಕು, ಆ ಬ್ಯಾಜ್ ಬೇಕು ನನಗೆ, ಸರ್ಟಿಫಿಕೇಟ್ ಬೇಕು ನನಗೆ, ಅಥವಾ ಅಲ್ಲಿ ಇನ್ಕ್ರೀಸ್ ಆಗಬೇಕು, ಯಾವುದು ಸ್ಯಾಲ್ರಿನೂ ಇರ್ಬೋದು ಅಥವಾ ನಿಮ್ಮ ಒಂದು ಡಿಗ್ರಿನೂ ಇರ್ಬೋದು, ಇನ್ಕ್ರೀಸ್ ಆಗ್ಬೇಕಪ್ಪ ಅನ್ನುವ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಇರುತ್ತೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಮೇ ಬಿ ಅದು ನಿಮ್ಮ ಪಾಲಿಗೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದ್ದ ಕೆಲಸದಿಂದ ಪ್ರಮೋಷನ್ ಪಡೀಲಿಕ್ಕೆ ಬೇಕಾಗಿ ನೀವು ಎಕ್ಸಾಮ್ ಬರೆಯುವಂಥದ್ದು, ಕಲಿಯುವಂಥದ್ದು, ಎಕ್ಸಾಮ್ ಬರೆಯುವಂಥದ್ದು ಇದ್ದೇ ಇರ್ತದೆ. ಖಂಡಿತ ನೀವು ಬರೀಬಹುದು, ಅದು ಕೂಡ ಫೇವರಬಲ್ ರಿಸಲ್ಟ್ ಅನ್ನ ನನ್ನ ಲೆಕ್ಕದಲ್ಲಿ 100% ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಬುಧ ಎಲ್ಲೋ ಒಂದ್ ಕಡೆ ಸೂರ್ಯನ ಜೊತೆಗಿದ್ದಾನೆ, ಬುಧಾದಿತ್ಯ ಯೋಗ ಅಂತ ಕರಿಬಹುದು. ಅಂದ್ರೆ ಬುಧನಿಗೆ ಹಿಂದ್ಗಡೆ ಶುಕ್ರ ಇದ್ದಾನೆ, ಅದು ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಡೌಟೇ ಇಲ್ಲ, ಖಂಡಿತ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಬೇಕಾಗಿ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ರಿಸಲ್ಟ್ ನಿಮ್ಮ ಕೈಯಲ್ಲಿ ಅಂತೂ ಇದ್ದೇ ಇರುತ್ತೆ. ಓಕೆ, ಆನಂತರ ನಿಮ್ಮ ಸೆಕೆಂಡ್ ಹೌಸ್, ಎರಡನೇ ಮನೆ ಧನಸ್ಥಾನದಲ್ಲಿ ಯಾರು ಇದ್ದಾನೆ, ಶುಕ್ರನ ಭ್ರಮಣ ಆಗ್ತಾ ಉಂಟು. ಆನಂತರ ಶುಕ್ರನ ಡಿಸ್ಪೋಸಿಟರ್ ಯಾರು, ಚಂದ್ರ. ಆತ ಏನ್ ಮಾಡ್ತಾನೆ ಆ ಸಮಯದಲ್ಲಿ ಅಂದ್ರೆ ಗೋಚಾರದಲ್ಲಿ ಆತ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ. ಇದರ ಅರ್ಥ ಏನಂದ್ರೆ ಎಲ್ಲೋ ಒಂದ್ ಕಡೆ ಲೋನ್ ಕಟ್ಟಬೇಕು ಅಥವಾ ಆರೋಗ್ಯದ ವಿಚಾರ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಏರಿಳಿತಗಳನ್ನು ನೋಡಬೇಕಾದಿತ್ತು. ಲೋನ್ನ ವಿಚಾರದಲ್ಲಿ ಅಥವಾ ಹಣಕಾಸು ಯಾರ ಜೊತೆ ತಗೊಂಡು ಅದರ ಮುಖಾಂತರ ಸ್ವಲ್ಪ ಡಿಪ್ರೆಸ್ಡ್ಗೆ ನೀವು ಒಳಗಾಗಬೇಕಾದಿತ್ತು. ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ನಿಮಗೆ ಶತ್ರುಕಾಟದಿಂದ ಕೂಡ ಬರುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಅಥವಾ ನಿಮ್ಮ ಹಣ ಏನು ಬರ್ತಾ ಉಂಟು, EMI ಕಟ್ಲಿಕ್ಕೋ ಲೋನ್ ಕಟ್ಲಿಕ್ಕೋ ಅದು ನಿರಂತರವಾಗಿ ಹೋಗ್ತಾ ಇರುವಂತ ಸಾಧ್ಯತೆಗಳು ಇದ್ದೇ ಇದೆ. ಎಷ್ಟೇ ಮಾಡಿದ್ರು ಕೂಡ ಅಲ್ಲೇ ಪೂರೈಸ್ತಾ ಇಲ್ವೇ, ದುಡ್ಡು ಬರ್ತಾ ಇಲ್ವೇ, ಈ ಒಂದು ಚಿಂತೆ ನಿಮ್ಮನ್ನ ಕಾಡುತ್ತೆ. ಬಟ್ ನಿಮ್ಗೆ ಆ ಜಾತಕದ ಕಾಂಬಿನೇಷನ್ ಏನ್ ಹೇಳುತ್ತೆ, ಮುಂಬರುವ ದಿನಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಆಗಿ ಅಥವಾ ಆ ಸ್ಟೇಟಸ್ ಕ್ರಿಯೇಟ್ ಆಗಿ ನಿಮ್ಮ ಒಂದು ಹಣಕಾಸು ಅಥವಾ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಿ ನಿಮ್ಮ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದ್ದೇ ಇದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಈಗಿಂದೀಗಲೇ ಮಾಡಬಹುದು. ಮುಂದೆ ಹೋಗಿ ಅದರ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆದ್ದು ಬಿಡ್ತೀರಾ. ಓಕೆ, ಗೊತ್ತಾಯ್ತು. ಆನಂತರ ಇಲ್ಲಿ 4ನೇ ಮನೆ 4th ಹೌಸ್ ಅಲ್ಲಿ ಯಾರಿದ್ದಾರೆ, 4th ಹೌಸ್ ಅಲ್ಲಿ ಕುಜ ಭ್ರಮಣ ಮಾಡ್ತಾ ಇದ್ದಾರೆ. ಕುಜ ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಮತ್ತೆ ಷಷ್ಠಾಧಿಪತಿಯಾಗಿ ನಿಮ್ಮ ಸುಖ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಕುಜ. ಮತ್ತೆ ಇದರ ರಾಶಿಯಾಧಿಪತಿ ತನ್ನಿಂದ 12ನೇ ಮನೆ 3ನೇ ಮನೆಯಲ್ಲಿ ಇದ್ದಾನೆ. ಮನೆ ಚೇಂಜ್ ಮಾಡೋರಿಗೆ ಮಾಡ್ಬೋದು, ತೊಂದರೆ ಇಲ್ಲ. ಮನೆ ಚೇಂಜ್ ಮಾಡಬೇಕು, ಒಂದು ಕಡೆ ಮತ್ತೊಂದು ಕಡೆಗೆ ಹೋಗಬೇಕು, ಪರವಾಗಿಲ್ಲ. ಇನ್ನು ಕೆಲವರಿಗೆಲ್ಲ ಮನೆ ವಿಚಾರದಲ್ಲಿ ಡಾಕ್ಯುಮೆಂಟರಿ ಪ್ರಾಬ್ಲಮ್ ಇದೆ, ಇಷ್ಟವರೆಗೆ ಡಾಕ್ಯುಮೆಂಟ್ ಆಗಿಲ್ಲ ಅಥವಾ ಇನ್ಯಾವುದೋ ಕಡತಗಳು ಸರಿ ಇಲ್ಲ ಅಂದಾಗ ಅದನ್ನ ಸರಿ ಮಾಡಿಸ್ಕೊಳ್ಳಿಕ್ಕೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ, ಪರವಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನ ಕೊಡಬೇಕು ಏನಂದ್ರೆ 4th ಹೌಸ್ ಬಂದು ನಿಮ್ಮ ತಾಯಿ. ಹಾಗಾದ್ರೆ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಉಂಟಾಗುವಂತ ಸಾಧ್ಯತೆಗಳಿರ್ತದೆ. ತಾಯಿಗೆ ಎಲ್ಲೊಂದ್ ಕಡೆ ಹಾಸ್ಪಿಟಲೈಸ್ ಆಗ್ಬೋದು ಅಥವಾ ಸಮಸ್ಯೆಗಳು ಡೆಫಿನೆಟ್ ಆಗಿ ಅವರಿಗೆ ಕ್ರಿಯೇಟ್ ಆಗುತ್ತೆ. ಅದು ಕೂಡ ನರಗಳಿಗೆ ಸಂಬಂಧಪಟ್ಟಂತ ದೋಷದಿಂದ ನಿಮ್ಮ ತಾಯಿ ಬಳಲುವಂತಹ ಸಾಧ್ಯತೆಗಳು ಇರುವುದರಿಂದ ತಾಯಿಯ ಬಗ್ಗೆ ತೀವ್ರತರದ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದೆ. ನಾನು ಹೇಳ್ತೀನಿ, ಮಂಗಳವಾರ ದಿವಸ 900 ಗ್ರಾಂ ತೊಗರಿಬೇಳೆಯನ್ನ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡಿ ಯಾವುದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ. ಸೊ ಇದನ್ನ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಮಾಡ್ಕೊಳ್ಳುವುದರಿಂದ ಮೇ ಬಿ ನಿಮ್ಗೆ ಆ ಮನೆಯಲ್ಲಿ ತಾಯಿಯ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ದೂರ ಆಗ್ಬೋದು. ಅಥವಾ ಭೂಮಿ ವಿಚಾರ, ಮನೆಯ ವಿಚಾರದಲ್ಲಿ ಅದೇನು ಡಿಸ್ಪ್ಯೂಟ್ ಉಂಟು, ಅದೇನು ತೊಂದರೆ ಉಂಟು, ಅಥವಾ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟು, ಅದೆಲ್ಲ ದೂರ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನೀವು ಗೆದ್ದು ಬಿಡ್ತೀರಾ, ತೊಂದರೆ ಇಲ್ಲ. ಇನ್ನು ನಿಮ್ಮ 5ನೇ ಮನೆ ಅಧಿಪತಿ, ತುಲಾ ರಾಶಿ ಅಧಿಪತಿ ಯಾರು, ಶುಕ್ರ. ಆತ 2ನೇ ಮನೆಯಲ್ಲಿ ಇದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮಕ್ಕಳು ಯೋಗ್ಯ ರೀತಿಯಲ್ಲಿ ಅವರು ಕಮಾಯಿಸ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಸ್ಯಾಲ್ರಿ ಬರ್ತಾ ಉಂಟು ಅಥವಾ ವ್ಯಾಪಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಣಕಾಸಿಗೆ ಸಂಬಂಧಪಟ್ಟದ ವಿಚಾರ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಹಣಕಾಸನ್ನು ಅವರ ಮುಖಾಂತರ ಪಡ್ಕೊಳ್ಬಹುದು. ಅಥವಾ ಸ್ನೇಹಿತರು ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಅವ್ರು ನಿಮ್ಗೆ ಹೆಲ್ಪ್ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಇರುವುದರಿಂದ ನಿಮ್ಮ ಮಕ್ಕಳು ಅಥವಾ ಸ್ನೇಹಿತರು ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅವರೊಂದು ದಾರಿದೀಪ ಆಗ್ತಾರೆ. ಅವರು ಅದರ ಮುಖಾಂತರ ನಿಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓಕೆ, ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಬಂದ್ಬೇಡ ನಿಮ್ಮ 7th ಲಾರ್ಡ್ ಲಗ್ನದಲ್ಲಿ, ಸೆವೆಂತ್ ಲಾರ್ಡ್ ಯಾರು, ಗುರು. ಆತ ಏನ್ ಮಾಡ್ತಾನೆ, ಚಂದ್ರನ ಜೊತೆಗೆ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 7th ಹೌಸ್ ಅನ್ನು ನೋಡ್ತಾ ಇರೋದ್ರಿಂದ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಆಲ್ರೆಡಿ ಇದೆ. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಎಲ್ಲಿವರೆಗೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾನೆ ಅಲ್ಲಿವರೆಗೂ ಕೂಡ ನಮ್ಮ ಮಿಥುನ ಲಗ್ನ ಮತ್ತೆ ಮಿಥುನ ರಾಶಿಯವರಿಗೆ ಇಬ್ಬರಿಗೂ ಕೂಡ ಮದುವೆ ಒಂದು ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮದುವೆ ಒಳ್ಳೆ ರೀತಿಯಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ಭಾಗ್ಯ ಮತ್ತೆ 10ನೇ ಮೇಲೆ ಶನಿಯ ಭ್ರಮಣ ಆಗ್ತಾ ಉಂಟು. ಓಕೆ, ಸೊ ನೋಡಿ ಇಲ್ಲೇನಾಗುತ್ತೆ, ಭಾಗ್ಯದಲ್ಲಿ ರಾಹು. ಇದರ ಅರ್ಥ ದೂರ ಹೋಗಿ ಭಾಗ್ಯೋದಯ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಭಾಗ್ಯೋದಯ, ಅಥವಾ ನಿಮ್ಮ ವಿದೇಶಕ್ಕೆ ಹೋಗೋದ್ರಿಂದ ಭಾಗ್ಯೋದಯ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ರಾಹು ನಿಮ್ಮ 9th ಹೌಸ್ ಅಲ್ಲಿ ಇರುವುದರಿಂದ ನೀವು ಯಾವುದಕ್ಕೆ ಕನೆಕ್ಟ್ ಆಗಿರ್ಬೇಕು, ಅಥವಾ ನಿಮ್ಗೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಇರಬೇಕು, ಅಥವಾ ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಕೊಂಡು ಹೋಗಬೇಕು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ನೀವು ತೊಂದರೆ ಇಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ
ಯಾವುದೋ ಒಂದು ರೂಪದಲ್ಲಿ ಫಾರಿನ್ ರಿಲೇಟೆಡ್ ನೀವು ಕನೆಕ್ಟ್ ಆಗ್ಬೇಕಂತ ಉಂಟು. ಯಾವಾಗ ನೀವು ಫಾರಿನ್ ರಿಲೇಟೆಡ್ ಕನೆಕ್ಟ್ ಆಗ್ತಾರೆ ಆವಾಗ ಭಾಗ್ಯದ ರಾಹು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ಭಾಗ್ಯವನ್ನ ಅಪ್ರತಿಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಆತ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ, ಏನೂ ಸಮಸ್ಯೆ ಆಗಲ್ಲ. ಆಲ್ರೆಡಿ ವಿದೇಶದಲ್ಲಿ ಇದ್ದಾರೆ ಅವ್ರಿಗೆ ಅಂತ ತೊಂದರೆಗಳು ಡೆಫಿನೆಟ್ ಆಗಿಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ. ಯಾರೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮಗೆ ವಿದೇಶಕ್ಕೆ ಹೋಗುವಂತ ಯೋಗ ಕೂಡ ಇದೆ, ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ವಿದೇಶ ಯಾತ್ರೆ ಕೂಡ ಒಳ್ಳೆ ರೀತಿಯಲ್ಲಿ ನೆರವೇರುವಂತ ಸಾಧ್ಯತೆಗಳು ಇದ್ದೇ ಇದೆ. ಓಕೆ, ಆನಂತರ ಶನಿ ಮಹಾರಾಜ ನಿಮ್ಮ ದಶಮ ಸ್ಥಾನದಲ್ಲಿ ಇದ್ದಾನೆ. ದಶಮ ಸ್ಥಾನದ ಅಧಿಪತಿ ತನ್ನಿಂದ 4ನೇ ಮನೆಯಲ್ಲಿ ಇದ್ದಾನೆ, ಸುಖ ಸ್ಥಾನ. ತನ್ನಿಂದ 4ನೇ ಮನೆ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸುಖ ಸ್ಥಾನದಲ್ಲಿ ಗುರು ಹೋಗ್ತಾ ಇದ್ದಾನೆ ಅಂದಾಗ ಇದು ಕೂಡ ಫೇವರಬಲ್ ಪೀರಿಯಡ್, ಏನು ತೊಂದರೆ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ಅಂತದ್ದೇನು ಸಮಸ್ಯೆ ಆಗಲ್ಲ. ಬಟ್ ಮೆಂಟಾಲಿಟಿ ಏನಿರುತ್ತೆ, ಕಾರ್ಯಕ್ಷೇತ್ರದ ಅಧಿಪತಿ ಗುರು ಮಿಥುನ ರಾಶಿಯಲ್ಲಿ ಭ್ರಮಣ. ಮಿಥುನ ರಾಶಿ ಬಂದು ಅದು ರಿಲೇಟೆಡ್ ಟು ಬಿಸ್ನೆಸ್. ಹಾಗಾದ್ರೆ ಥಾಟ್ಸ್ ಏನು ಬರುತ್ತೆ, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಿ ಒಂದು ಕೆಲಸ ಉಂಟಪ್ಪ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಇದೆಲ್ಲ ಒಂದು ಥಾಟ್ಸ್ ಅಂತೂ ಸಹಜ ರೀತಿಯಲ್ಲೇ ಬರುತ್ತೆ. ಜಾತಕವನ್ನ ವಿಮರ್ಶೆಗೆ ಒಳಪಡಿಸಿ ಇನ್ನೂ ಒಂದು ಕೆಲಸ ಉಂಟು, ಇನ್ನೊಂದು ಬಿಸ್ನೆಸ್ ಉಂಟು, ಅಥವಾ ಮಲ್ಟಿಪಲ್ ಬಿಸ್ನೆಸ್ ಮಾಡ್ಬೇಕಂತ ತೀವ್ರ ಇಚ್ಛೆ ಇದ್ರೆ ನೀವು ಹೋಗ್ಬೋದು. ಬಟ್ ಅಲ್ಲಿ ದೊಡ್ಡ ಮಟ್ಟಿಗೆ ಹಣವನ್ನ ಇನ್ವೆಸ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ. ಅದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾದ ಅನಿವಾರ್ಯತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೂ ಕೂಡ ಏನಾಗುತ್ತೆ, ಈ ಒಂದು ಸೆಪ್ಟೆಂಬರ್ ತಿಂಗಳು ಒಂದಷ್ಟು ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ವೇಳೆಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಓವರ್ ಆಲ್ ಕಾರ್ಯಕ್ಷೇತ್ರಕ್ಕೆ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಈ ಪೀರಿಯಡ್ ಅನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಮಿಥುನ ರಾಶಿಯವರು ಅರ್ಥ ಮಾಡ್ಕೊಳ್ಬೇಕು, ಯಾರಾದ್ರೂ ಬಂದು ಹೇಳ್ತಾರೆ, ಆಸೆ ಹುಟ್ಟಿಸ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾರ್ದೋ ಮಾತನ್ನ ಕೇಳ್ಕೊಂಡು ಹೋಗುವುದಕ್ಕಿಂತ ಸತ್ಯಾಸತ್ಯತೆ ಏನುಂಟು ಅದನ್ನ ಪರಿಶೀಲನೆಗೆ ಒಳಪಡಿಸಿ ನೀವು ಮುಂದುವರಿದಾಗ ಏನಾಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವುದರಲ್ಲಿ ಡೌಟೇ ಇಲ್ಲ. ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಗೋಚಾರದಲ್ಲಿ ಪಂಚಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, 5ನೇ ಮನೆ. ಓಕೆ, 5th ಹೌಸ್. ಆನಂತರ ಅದರ ಡಿಸ್ಪೋಸಿಟರ್ ಯಾರಿರ್ತಾರೆ, ಕುಜ, ಆತ ಕನ್ಯಾ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆನಂತರ ರಾಶಿಯಲ್ಲಿ ಶುಕ್ರನ ಭ್ರಮಣ ಆಗ್ತಾ ಉಂಟು. ಆನಂತರ ಈ ಒಂದು ಕುಜನನ್ನ 7th ಲಾರ್ಡ್ ಶನಿ ನೋಡ್ತಾ ಇದ್ದಾನೆ. ಓವರ್ ಆಲ್ ಏನ್ ಹೇಳ್ತಾ ಉಂಟು ಇಲ್ಲಿ, ಎಲ್ಲೊಂದ್ ಕಡೆ ಸ್ವಲ್ಪ ರಿಲೇಶನ್ಶಿಪ್, ಓಕೆ, ಪ್ರೀತಿ ಪ್ರೇಮ ರಿಲೇಷನ್ ನ ವಿಚಾರಗಳು ಇಲ್ಲಿ ಬರ್ತಾ ಉಂಟು. ಬಟ್ ಅದು ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಹೇಳಿಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮ್ಮ ವಿದ್ಯೆ ವಿಚಾರಗಳು ಕೂಡ ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಎಲ್ಲೊಂದ್ ಕಡೆ ಈಗ ವಿದ್ಯೆ ಕಲಿಯುವಂತ ಮಕ್ಕಳಿದ್ದಾರೆ, ಅವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಪಂಚಮದಲ್ಲಿ ಚಂದ್ರ ಎಲ್ಲೊಂದ್ ಕಡೆ ನಾನು ಗೋಚಾರದಲ್ಲಿ ನೋಡಿದಾಗ ರಾಶಿಯಾಧಿಪತಿಯಾಗಿ ಆತ ನೀಚನಾಗಿರುವುದರಿಂದ ವಿದ್ಯೆ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ಕೆಲವರಿಗೆಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಕೆಲವರಿಗೆಲ್ಲ ಅವರ ಪಾರ್ಟ್ನರ್ನ ಇನ್ಕಮ್ನ ವಿಚಾರದಲ್ಲಿ, ಕೆಲವರಿಗೆಲ್ಲ ಅವರ ತಾಯಿಯ ಕುಟುಂಬದ ವಿಚಾರದಲ್ಲಿ, ಮತ್ತೆ ಕೆಲವರಿಗೆಲ್ಲ ಅವರ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಬಗ್ಗೆ ಡಿಪ್ರೆಸ್ಡ್ ಫೀಲ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಪ್ರೀತಿ ಪ್ರೇಮ ಏನು ಗೆಲುವು ತರುತ್ತಾ, ನಿಮ್ಗೆ ಎಲ್ಲೋ ಪ್ರೀತಿ ಪ್ರೇಮ ಗೆಲುವು ತರಲಿಕ್ಕೆ ಸಾಧ್ಯತೆ ಉಂಟಾ ಹೇಳಬೇಕಾದ್ರೆ, ಚಂದ್ರನಿಗೆ 8ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು. ಓಕೆ, ಚಂದ್ರನಿಗೆ 8ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು. ಆತ ಪಂಚಮದಲ್ಲಿದ್ದಾನೆ. ಪಂಚಮ ಸ್ಥಾನಕ್ಕೆ 8ನೇ ಮನೆಯಲ್ಲಿ ಗುರುವಿನ ಭ್ರಮಣ. ಆನಂತರ ಎಲ್ಲೊಂದ್ ಕಡೆ ಪ್ರೀತಿ ಪ್ರೇಮದ ಅಧಿಪತಿ ಯಾರು, ಶುಕ್ರ, ರಿಲೇಶನ್ಶಿಪ್, ಆತನಿಗೆ 12ನೇ ಮನೆಯಲ್ಲಿ ಗುರುವಿನ ಭ್ರಮಣ. ಅದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಗೆಲ್ಲುವ ಸಾಧ್ಯತೆಗಳು ತೀರಾ ಕಡಿಮೆ. ನಿಮ್ಮ ಜಾತಕವನ್ನು ತೋರಿಸಿ ನೀವೊಂದು ವಿಮರ್ಶೆಗೆ ಒಳಪಡಿಸಿ ನೀವು ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಅನ್ಯಥಾ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಪ್ರೆಸ್ಡ್ ಫೀಲ್ ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಮಕ್ಕಳ ವಿಚಾರನೂ ಬಂತು, ವಿದ್ಯೆ ವಿಚಾರನೂ ಬಂತು, ಪ್ರೀತಿ ಪ್ರೇಮದ ವಿಚಾರನೂ ಬಂತು. ಓವರ್ ಆಲ್ ಅದರಲ್ಲೆಲ್ಲದರಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. ಓಕೆನಾ. ಸೆಕೆಂಡರಿ ನಾವು ಬಂದ್ಬೇಡ 2ನೇ ಮನೆ, ಸೆಕೆಂಡ್ ಹೌಸ್ ಅಲ್ಲಿ ಯಾರಿದ್ದಾರೆ, ಸೂರ್ಯ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ ಸೆಕೆಂಡ್ ಹೌಸ್ ಅಲ್ಲಿ. ಇನ್ನು ಆತ ಸೆಪ್ಟೆಂಬರ್ 15ನೇ ತಾರೀಕಿನವರೆಗೆ ಅಲ್ಲೇ ಇರ್ತಾನೆ, ಮತ್ತೆ ಕನ್ಯಾ ರಾಶಿನ ಪ್ರವೇಶ ಮಾಡ್ತಾನೆ. ಸೊ ಈ ಮೂಮೆಂಟ್ ಅಲ್ಲಿ ದುಡ್ಡು ಖಂಡಿತ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಯಾಕೆ ದುಡ್ಡು ಬರುತ್ತೆ, ಯಾಕಂದ್ರೆ ಅಲ್ಲಿ ಬುಧ ಇದ್ದಾನೆ, ಬುಧ ಮಹಾರಾಜ ಇರುವುದರಿಂದ ದುಡ್ಡಂತೂ ಬರುತ್ತೆ. ಇನ್ನೊಂದು ತೃತೀಯಾಧಿಪತಿಯಾಗಿ ಬುಧ ಅಲ್ಲಿರುವುದರಿಂದ ಯಾರಿಗೆ ಕೊಟ್ಟಂತ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಇದ್ದೇ ಇದೆ. ಆದ್ರೆ ಸೂರ್ಯ ಇರುವುದರಿಂದ ದುಡ್ಡು ಖರ್ಚಾಗುತ್ತೆ. ಯಾರಿಗೆ ಖರ್ಚಾಗ್ಬೋದು, ಕುಟುಂಬದಲ್ಲಿ ಖರ್ಚಾಗ್ಬೋದು, ಅಥವಾ ಅನಾರೋಗ್ಯ ವ್ಯಕ್ತಿಗಳಿಗೆ ಖರ್ಚಾಗ್ಬೋದು, ಖುದ್ದು ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂತೆ ನೀವು ಖರ್ಚು ಮಾಡ್ಕೊಳ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಇದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ನೋಡಿ. ಖರ್ಚು ಆಗುತ್ತೆ ಪರವಾಗಿಲ್ಲ, ದುಡ್ಡು ಕೂಡ ಬರುತ್ತೆ ಪರವಾಗಿಲ್ಲ, ತುಂಬಾ ಟೆನ್ಷನ್ ಅಂತೂ ಪಡ್ಕೊಳ್ಳಿಕ್ಕೆ ಹೋಗ್ಬೇಡ. ಯಾಕಂದ್ರೆ 8ನೇ ಮನೆ ರಾಹು ವೀಕ್ಷಣೆ ಮಾಡ್ತಾ ಇದ್ದೇನೆ ಧನಸ್ಥಾನವನ್ನ. ಸೊ ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಇದರ ಮುಖಾಂತರ ಎಲ್ಲೊಂದ್ ಕಡೆ ಹಣಕಾಸು ವಿಪರೀತ ರೀತಿಯಲ್ಲಿ ನೀರಿನಂತೆ ಖರ್ಚಾಗುವಂತ ಸಾಧ್ಯತೆಗಳು ಇದ್ದೇ ಇದೆ. ನಾನು ಹೇಳ್ತೀನಿ, ರಾಹುವನ್ನ ಕಂಟ್ರೋಲ್ಗೆ ಮಾಡ್ಕೊಳ್ಳಿ, ರಾಹುವನ್ನ ಒಲಿಸಿಕೊಳ್ಳಿ ಅಂತ ಹೇಳ್ತೇನೆ. ಅಂದ್ರೆ ನಾಗದೇವರಿಗೆ ಎಲ್ಲೋ ಒಂದ್ ಕಡೆ ನೀವು ಹಾಲಿನ ಅಭಿಷೇಕವನ್ನ ಮಾಡಿಸ್ತಾ ಬಂದಾಗ ಮೇ ಬಿ ದುಡ್ಡಿನ ವಿಚಾರದಲ್ಲಿ, ಅಂದ್ರೆ 2ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನುಂಟು, ತೊಂದರೆಗಳೇನುಂಟು, ಅದರಿಂದ ಮುಕ್ತಿ ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸಾಧ್ಯ ಆದ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ.
ಇನ್ನು ನಿಮ್ಮ ಥರ್ಡ್ ಹೌಸ್ ಮೂರನೇ ಮನೆಯಲ್ಲಿ ಕುಜ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಮೂರನೇ ಮನೆ ಅಧಿಪತಿ ತನ್ನಿಂದ 12ನೇ ಮನೆಯಲ್ಲಿದ್ದಾನೆ. ಓಕೆ, ಕುಜ ಯಾರು ಈ ಜಾತಕಕ್ಕೆ? ಆತ ದಶಮಾಧಿಪತಿ ಅಲ್ವಾ? ಕುಜ ಬಂದು ಆತ ದಶಮಾಧಿಪತಿ, ಆನಂತರ ಆತ ನಿಮ್ಮ ಪಂಚಮಾಧಿಪತಿ. ಹಾಗಾದ್ರೆ ಮೂರನೇ ಮನೆಯಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾಗಿರ್ತಾನೆ. ಓಕೆ, ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರ ಸ್ಟೇಟಸ್ ಕ್ರಿಯೇಟ್ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಪ್ಪ ಅಂತ, ಅಥವಾ ಕೆಲವರೆಲ್ಲ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅವ್ರಿಗೆ ಪಾಸ್ ಆಗ್ಬೇಕಂತ ನಾನು ಹೇಳಿದ್ದೀನಿ. ನಿಮ್ಮ ಸರೌಂಡಿಂಗ್ಸ್ ಏನಿದೆ ಅಂದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಏನಿರ್ತಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ನನ್ನ ಲೆಕ್ಕದಲ್ಲಿ ಅವ್ರಿಗೆ ಸ್ವಲ್ಪ ಅವ್ರನ್ನ ಡಿನ್ನರ್ಗೆ ಕರ್ಕೊಂಡೋಗಿ ಅವ್ರಿಗೆ ಸ್ವೀಟ್ ಕೊಡಿಸಿ ಅವ್ರನ್ನ ಖುಷಿ ಪಡಿಸಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದೇನು ಅಬ್ಸ್ಟಕಲ್ಸ್ ಬಂದಿದೆ, ಅದೇನು ಡಿಸ್ಪ್ಯೂಟ್ ಬಂದಿದೆ, ಅದು ದೂರ ಆಗುತ್ತೆ. ನಿಮಗೆ ಸ್ಟೇಟಸ್ ಕ್ರಿಯೇಟ್ ಆಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು, ಗೆಲುವು ನಿಮ್ಮದಾಗುತ್ತೆ. ಆನಂತರ ಫೋರ್ತ್ ಲಾರ್ಡ್ ನಿಮ್ಮ 4ನೇ ಮನೆ ಅಧಿಪತಿ ಅಂದ್ರೆ ಸುಖ ಸ್ಥಾನದ ಅಧಿಪತಿ, ಆತ ನಿಮ್ಮ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಗೋಚಾರದಲ್ಲಿ. ಅದರಿಂದ ಖಂಡಿತ ನಿಮಗೆ ಸುಖಕ್ಕೆ ಸಂಬಂಧಪಟ್ಟಂತ ಕೊರತೆಗಳು ಅಂತದ್ದೇನಿಲ್ಲ. ಇಲ್ಲಿ ಏನ್ ಹೇಳ್ತಾ ಉಂಟು, ಮೇ ಬಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. 4ನೇ ಮನೆ ಬಂದು ನಿಮ್ಮ ಆರೈಕೆಗೆ ಸಂಬಂಧಪಟ್ಟಂತೆ, ನಿಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಳಿಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಮಮತೆಗೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂತೆ, ಮತ್ತೆ ನಿಮ್ಮ ಭೂಮಿ ವಾಹನಕ್ಕೆ ಸಂಬಂಧಪಟ್ಟಂತೆ. ಅದರ ಅಧಿಪತಿ ನಿಮ್ಮ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಿಮ್ಮ ಹೆಲ್ತ್ ಅನ್ನ ಬಹಳ ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಶುಕ್ರ ಹೇಳ್ತಾ ಇದ್ದೇನೆ. ಸೊ ಇದನ್ನೊಂದು ಮಾಡಬೇಕು. ಇನ್ನು ಭೂಮಿ ವಿಚಾರ, ಮನೆ ವಿಚಾರ ಬಂದಾಗ ಸ್ವಪ್ರಯತ್ನದಿಂದ ಭೂಮಿ ಆಗುತ್ತೆ, ಮನೆ ಆಗುತ್ತೆ, ಅಥವಾ ವಾಹನ ತಗೊಳ್ಬೇಕಾದ್ರೆ ಸ್ವಪ್ರಯತ್ನ, ನಿಮ್ಮ ಖುದ್ದು ಪ್ರಯತ್ನ ಬೇಕಾದಂತಹ ಅನಿವಾರ್ಯತೆ ಉಂಟು. ಮನಸ್ಸಲ್ಲಿ ಇರ್ತದೆ ಸ್ವಪ್ರಯತ್ನ ಮಾಡಿದಾಗ, ಮೇ ಬಿ ಅದು ಕೂಡ ನಿಮ್ಮ ಕೈ ಸೇರುವಂತ ಸಾಧ್ಯ ತೀರಾ ಜಾಸ್ತಿ. ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಇನ್ನು 7th ಲಾರ್ಡ್ 7ನೇ ಮನೆ ಅಧಿಪತಿ ಏನ್ ಮಾಡ್ತಾನೆ? ಆತ ಭಾಗ್ಯದಲ್ಲಿದ್ದಾನೆ ಅಲ್ವಾ? ಭಾಗ್ಯದಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ? 7th ಲಾರ್ಡ್ ವಿಶೇಷವಾಗಿ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಮದುವೆ ಮಾತುಕತೆಗಳು ನನ್ನ ಲೆಕ್ಕದಲ್ಲಿ ಸ್ವಲ್ಪ ಫೇಲ್ಯೂರ್ ಆಗುವ ಸಾಧ್ಯತೆಗಳು ಉಂಟು. ಕೆಲವೊಮ್ಮೆ ಮದುವೆ ವಿಚಾರದಲ್ಲಿ ನಿಮಗೆ ಮೋಸಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅಥವಾ ಆಲ್ರೆಡಿ ಮದುವೆ ಆಗಿದೆ ಅಂದಾಗ ಕೂಡ ಮೇ ಬಿ ನಿಮ್ಮ ಒಂದು ಕಮ್ಯುನಿಕೇಶನ್ ಏನುಂಟು ಗಂಡ ಹೆಂಡತಿ ಮಧ್ಯೆ, ಅದು ನಿಮಗೆ ಮೋಸಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಕಮ್ಯುನಿಕೇಶನ್ ಸರಿಯಾಗದೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಅದರ ಮುಖಾಂತರ ನೀವು ತೊಂದರೆಯನ್ನು ಅನುಭವಿಸುವಂತ ಸಾಧ್ಯತೆಗಳು ಇದ್ದೇ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಎಲ್ಲಿಯವರೆಗೆ ನಿಮ್ಮ ಶನಿ ಮಹಾರಾಜ 7th ಲಾರ್ಡ್ ಆಗಿ ಅಥವಾ ವಕ್ರಿ ಆಗಿದ್ದಾನೆ, ಮಾರ್ಗಿ ಆಗ್ಬೇಕು. ಇನ್ನೊಂದು 4 ತಿಂಗಳು ನೀವು ಕಾಯ್ಬೇಕು, ಆ ನಂತರ ಬೇಕಾದ್ರೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ. ಅದಕ್ಕಿಂತ ಮುಂಚೆ ಏನಾಗುತ್ತೆ ಮಾಡ್ಬೋದು, ಬಟ್ ಅಲ್ಲಿ ರಾಹು ಇದ್ದಾನಲ್ಲ, ಅಥವಾ ಅದು ಮೋಸದ ಒಂದು ಬಲೆ ಅಂತ ಹೇಳ್ತೇನೆ. ಹಾಗಾದ್ರೆ ಮೋಸದ ಬಲೆ ಇರುವುದರಿಂದ ಮೇ ಬಿ ಅದರಿಂದ ತೊಂದರೆಗಳು ಕೂಡ ಆಗ್ಬೋದು ಅಂತ ಹೇಳ್ತೇನೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮುಂದುವರಿಬೇಕು. ಇಲ್ಲ ಸರ್ ನಂಗೆ ಮದುವೆ ಆಗ್ಲೇಬೇಕಂದಾಗ ನಿಮ್ಮ ಜಾತಕವನ್ನ ದಯವಿಟ್ಟು ಚೆಕ್ ಮಾಡಿಸಿ, ಅದರಲ್ಲಿ ಒಳ್ಳೆ ಯೋಗ ಉಂಟು ಅಂತ ಆದಾಗ ನೀವು ಖಂಡಿತ ಮುಂದುವರಿರಿ, ಏನು ಸಮಸ್ಯೆ ಅಂತೂ ಆಗುವುದೇ ಇಲ್ಲ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಬಹುದು, ತೊಂದರೆ ಇಲ್ಲ. ಓಕೆನಾ? ಇನ್ನು ನಿಮ್ಮ 6ನೇ ಮನೆ ಅಧಿಪತಿ ಯಾರು? ಗುರು, ಆತ 12th ಹೌಸ್ ಅಲ್ಲಿ ಇದ್ದಾನೆ. ಕಾರ್ಯಕ್ಷೇತ್ರ ಯಾರಿಗೆ ಚೇಂಜಸ್ ಮಾಡಬೇಕು, ಬದಲಾವಣೆ ತರಬೇಕು, ಅಥವಾ ಕಾರ್ಯಕ್ಷೇತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡಬೇಕು, ಅಥವಾ ವಿದೇಶ ಪ್ರಯಾಣಕ್ಕಾದ್ರೂ ಹೋಗ್ಬೇಕು, ಅಲ್ಲಿ ದೊಡ್ಡ ಸಂಬಳ ಸಿಗ್ಬೇಕು, ಹಾಗಾದ್ರೆ ನಾನು ಹೋಗ್ಬೇಕು ಅಂತ ಇಚ್ಛೆ ಇರ್ತದೆ ನಿಮ್ಗೆ. ಸೊ ಅಲ್ಲಿ ಅಂತದ್ದೇನೊಂದು ಕನ್ಫರ್ಮೇಶನ್ ಬಂದ್ರೆ ಖಂಡಿತ ನೀವು ವಿದೇಶಕ್ಕೆ ಕೂಡ ಹೋಗ್ಬೋದು, ಏನು ಸಮಸ್ಯೆ ಆಗಲ್ಲ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಪರಿಹಾರ ಏನ್ ಮಾಡ್ಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಅದೇ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನಮ್ಮ ಕರ್ಕಾಟಕ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ ರಾಶಿಯಲ್ಲಿನೇ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಲಗ್ನದ ಸೂರ್ಯ ಅಥವಾ ರಾಶಿಯಲ್ಲೇ ಭ್ರಮಣ ಮಾಡುವಂತ ಸೂರ್ಯ ಒಳ್ಳೆ ಲಕ್ಷಣ ಅಲ್ಲ. ನಿಮ್ಗೆ ಹೆಲ್ತ್ ರಿಲೇಟೆಡ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಬಾರಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲ. ಅಷ್ಟೇ ಅಲ್ಲ, ಎಲ್ಲೊಂದ್ ಕಡೆ ನೀವು ಸಮಾಜ ಸೇವೆ ಮಾಡ್ಬೇಕು, ಅಥವಾ ನಿಮ್ಮ ಸ್ನೇಹಿತರಿಗೆ ನೀವು ಸಹಾಯ ಮಾಡಬೇಕು, ಅಥವಾ ಅಲ್ಲಿ ಏನಾಗುತ್ತೆ, ಏನೋ ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ, ಯಾರಿಗಾದ್ರೂ ಹೆಲ್ಪ್ ಮಾಡ್ಲೇಬೇಕನ್ನೋ ವಿಚಾರದಲ್ಲಿ ಖಂಡಿತ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಆನಂತರ ಏನಾಗುತ್ತೆ, ಸೂರ್ಯನಿಗೆ ಕೇತುವಿನ ಸಂಯೋಗ, ಮತ್ತೆ ರಾಹು 7th ಹೌಸ್ ಅಲ್ಲಿ ಇದ್ಕೊಂಡು ರಾಹು ಏನ್ ಮಾಡ್ತಾನೆ, ಕುಂಭರಾಶಿಯಿಂದ ಸೂರ್ಯನನ್ನ ನೋಡ್ತಾ ಇದೆ. ಇದರ ಮುಖಾಂತರ ಏನಾಗುತ್ತೆ, ಆರೋಗ್ಯ ಅಂತೂ ಹೇಳಿದೆ ನಿಮ್ಗೆ, ನಿಮ್ಮ ತಂದೆಯ ಆರೋಗ್ಯ ಕೂಡ ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ನಿಮ್ಮ ರಾಶಿಯಲ್ಲಿ ಬುಧನ ಭ್ರಮಣ ಆಗ್ತಾ ಉಂಟು, ಬುಧ ಇದ್ದಾನೆ. ಆ ಬುಧನನ್ನು ಸಮೇತ ರಾಹು ವೀಕ್ಷಣೆ ಮಾಡುವುದರಿಂದ ಬುಧ ಬಂದು ಲಾಭಾಧಿಪತಿ, ಆನಂತರ ಆತ ಧನಾಧಿಪತಿ ಆಗಿರುವುದರಿಂದ ಡೆಫಿನೆಟ್ ಆಗಿ ದುಡ್ಡಿನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ವೇರಿಯೇಷನ್ಸ್ ಅಂದ್ರೆ ಗೊಜಲು ಪರಿಸ್ಥಿತಿ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ದುಡ್ಡಿನ ವಿಚಾರದಲ್ಲಿ ಅದನ್ನು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಕಷ್ಟ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ
ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದು 100% ಇದೆ. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ಧನಸ್ಥಾನವನ್ನು ನೋಡಿದಾಗ ಧನಸ್ಥಾನದ ಅಧಿಪತಿ ಮೊದಲೇ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಂದ್ರೆ ಕೆಲವೊಂದ್ ಕಡೆ ದುಡ್ಡಿನ ವಿಚಾರಗಳು ತೀವ್ರ ಗತಿಯಲ್ಲಿ ಇಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಅಂದ್ರೆ ಇಂಡಿಕೇಶನ್, ಈಗ ದುಡ್ಡು ಬರುದಿಲ್ಲ ಅಂತ ಏನಿಲ್ಲ, ದುಡ್ಡು ಬರುತ್ತೆ, ಅದು ಕೂಡ ಸಾಕಾಗಲ್ಲ. ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು 10 ಲಕ್ಷ ಎಲ್ಲೋ ವಿನಿಯೋಗ ಮಾಡ್ಲಿಕ್ಕೆ ಉಂಟು, ಅಲ್ಲಿ ಒಂದು 8 ಲಕ್ಷ ಬಂತು, ಮತ್ತೆ 2 ಲಕ್ಷಕ್ಕೆ ನೀವು ಓದಾಡಬೇಕು. ಆ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ಇದ್ದೇ ಇದೆ, ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ಸೆಕೆಂಡ್ ಹೌಸ್ ಅಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. ಅಂದ್ರೆ ಕುಜ ಅಲ್ಲಿ ಕನ್ಯಾ ರಾಶಿಯಲ್ಲಿ ಕುಜ, ಶತ್ರು ರಾಶಿಯಲ್ಲಿ ಕುಜ, ಅದನ್ನ ಶನಿ ಮಹಾರಾಜ ನೋಡ್ತಾ ಇದ್ದಾನೆ. ಷಷ್ಠಾಧಿಪತಿ ಸಪ್ತಮಾಧಿಪತಿಯಾಗಿ ಶನಿ ಮಹಾರಾಜ 2ನೇ ಮನೆ ನೋಡ್ತಾ ಇತ್ತು. ನಿಮ್ಮ ಮಾತಿನಲ್ಲಿ ಬಹಳ ಆ ಒಂದು ಕಂಟ್ರೋಲ್ ಬೇಕು ಅಂತ ಇಂಡಿಕೇಶನ್ ಇದೆ. ಒಟ್ಟಾರೆ ಮಾತಾಡೋದಲ್ಲ, ಅಥವಾ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನುವಂಥ ವಿಚಾರವನ್ನು ಬಿಟ್ಟು ಕೂಡ ಮಾತಾಡೋದಲ್ಲ, ಬಹಳ ಸಂಯಮಧಾರಿಯಾಗಿ ನೀವು ಮಾತುಗಾರಿಕೆಯನ್ನು ಆಡಬೇಕಾಗುತ್ತೆ. ಅದರಲ್ಲೂ ಕೂಡ ಕನ್ಯಾ ರಾಶಿ ಕುಟುಂಬ ಸ್ಥಾನದಲ್ಲಿ ಅಲ್ಲಿ ಕುಜ ಇದ್ದಾನೆ. ಹಾಗಾದ್ರೆ ಕುಟುಂಬದವರ ಜೊತೆಗೆ ಕೂಡ ಕೆಲವೊಂದು ವಿಚಾರದಲ್ಲಿ ಡಿಸ್ಪ್ಯೂಟ್ಗಳಾಗುವಂಥದ್ದು, ವಾದ ವಿವಾದಗಳಾಗುವಂಥದ್ದು, ನಿಮ್ಮ ಮಾತಿನಿಂದ ಬೇರೆಯವರಿಗೆ ನೋವಾಗುವಂತ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಮಾತಿನಲ್ಲಿ ಬಹಳಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಈ ಸಿಂಹರಾಶಿಗೆ ಏನಾಗುತ್ತೆ, ಸಿಂಹರಾಶಿಗೆ ಕುಜ ಬಂದು ಯೋಗಕಾರಕ ಹೌದು, ಬಟ್ ಆತ ಬಾಧಾಧಿಪತಿ ಕೂಡ. ಅದರಿಂದಾಗಿ ಅಲ್ಲಿ ಮಾತಿನಲ್ಲಿನೇ ಬಾಧೆಗಳನ್ನ ಕ್ರಿಯೇಟ್ ಮಾಡಬಲ್ಲ, ಮಾತಿನಿಂದಲೇ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಮಾತಿನಿಂದಲೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ಥರ್ಡ್ ಲಾರ್ಡ್ 3ನೇ ಮನೆ ಅಧಿಪತಿ ಅಲ್ವಾ, 3ನೇ ಮನೆ ಅಂದ್ರೆ ತುಲಾ ರಾಶಿ ಅಧಿಪತಿ, ಆತ ಲಗ್ನಕ್ಕೆ ಅಂದ್ರೆ ಸಾರಿ ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲಂದ್ರೆ ನಿಮ್ಮ ಒಡ ಹುಟ್ಟಿದವರು ವಿದೇಶ ಪ್ರಯಾಣ ಮಾಡಬಹುದು, ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನೊಂದು ಇಂಡಿಕೇಶನ್ ಏನ್ ಬರ್ತಾ ಉಂಟು, ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಮಾಡುವಾಗ ದೂರದಲ್ಲಿ ಅಂದ್ರೆ ದೂರದ ಊರಿಗೆ ನೀವು ಟ್ರಾವೆಲಿಂಗ್ ಮಾಡಿದಾಗ ಮೇ ಬಿ ಅಲ್ಲಿ ಯಾರೋ ಸ್ತ್ರೀಯರ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಉಂಟು, ಅಥವಾ ಸ್ತ್ರೀಯರಿಗೆ ಬೇಕಾಗಿ ಖರ್ಚು ಮಾಡಬೇಕಾದೀತು, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದ ಅನಿವಾರ್ಯ ಇದೆ. ಅದು ಯಾರಾದ್ರೂ ಬಂದು ನಿಮ್ಮನ್ನ ಸ್ವಲ್ಪ ಮಟ್ಟಿಗೆ ಏನು ಬ್ಲಾಕ್ ಮೇಲ್ ಅಂತ ಹೇಳ್ತಾರೆ, ಆ ತರ ಮಾಡುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಅಂದ್ರೆ ನೀವು ಟ್ರಾವೆಲಿಂಗ್ ಮಾಡ್ತೀರಾ, ದೂರ ಹೋಗ್ತೀರಾ. 12ನೇ ಮನೆ ಕರ್ಕಾಟಕ ರಾಶಿ ಇದೆ, ಇಮೋಷನಲ್ ಆಗಿ ಶುಕ್ರ ಇದ್ದಾನೆ, ಪ್ರೀತಿ ಪ್ರೇಮ ರಿಲೇಶನ್ಶಿಪ್. ಹಾಗಾದ್ರೆ ಅವ್ರು ಏನೋ ಒಂದು ಪ್ರೀತಿ ಪ್ರೇಮ ರಿಲೇಶನ್ಶಿಪ್ ಅಥವಾ ಇಮೋಷನಲ್ ಆಗಿ ಮಾತಾಡಿ ನಿಮ್ಮನ್ನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇಮೋಷನ್ಸ್ಗೆ ಒಳಪಡಿಸಿ ಅವರು ಅದರಿಂದ ಲಾಭವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ಯಾವಾಗ ನೀವು ಟ್ರಾವೆಲಿಂಗ್ ಮಾಡುವಂತ ಸಂದರ್ಭದಲ್ಲಿ, ದೂರ ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ನಮ್ಮ ಸಿಂಹರಾಶಿಯವರು. ಓಕೆ, ಆನಂತರ ರಾಶಿಯಿಂದ 4th ಲಾರ್ಡ್ 4ನೇ ಮನೆ ಅಧಿಪತಿ ಯಾರು, ಕುಜ, ಆತ 2ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಮೊದಲೇ ಹೇಳಿದ್ದೇನೆ ನಾನು ನಿಮ್ಗೆ. 4ನೇ ಮನೆ ಅಧಿಪತಿಯಾಗಿ ಭಾಗ್ಯಾಧಿಪತಿ ಆತ ಇದ್ದಾನೆ ಅಂದಾಗ ಎಲ್ಲೊಂದ್ ಕಡೆ 4ನೇ ಮನೆ ಬಂದು ನಿಮ್ಮ ಭೂಮಿ ವಿಚಾರಗಳು. ಹಾಗಾದ್ರೆ ಕುಟುಂಬದಲ್ಲಿ ಭೂಮಿ ವಿಚಾರಗಳನ್ನ ಇಟ್ಟುಕೊಂಡು ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಆನಂತರ ಇಲ್ಲಿ ಚಂದ್ರ ನೀಚನಾಗಿ ಬಿಟ್ಟಿದ್ದಾನೆ. ಇದರ ಅಧಿಪತಿ ಕನ್ಯಾ ರಾಶಿಯಲ್ಲಿ ಅಂದ್ರೆ ಆತ ಶತ್ರು ರಾಶಿಯಲ್ಲಿ ಇರುವುದರಿಂದ ನಿಮ್ಮ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಅದರಲ್ಲೂ ಕೂಡ ಬ್ಲಡ್ಗೆ ಸಂಬಂಧಪಟ್ಟ ರಕ್ತಕ್ಕೆ ಸಂಬಂಧ ತೊಂದರೆಗಳು ನಿಮ್ಮ ತಾಯಿಯನ್ನ ಕಾಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಇದರ ಬಗ್ಗೆ ಗಮನ ಕೊಡ್ಬೇಕು ನೀವು. ಓಕೆ, ಆನಂತರ ನಿಮ್ಮ 5th ಲಾರ್ಡ್ ಯಾರು, ಗುರು ಬಂದ ಆತ ಲಾಭ ಸ್ಥಾನದಲ್ಲಿದ್ದು 5th ಹೌಸ್ ಅನ್ನೇ ನೋಡ್ತಾ ಇದ್ದಾನೆ ಅಂದಾಗ ನಿಮ್ಗೆ ಎಜುಕೇಶನ್ ವಿಚಾರ ಇರ್ಬೋದು, ಸ್ನೇಹಿತರ ವಿಚಾರ, ಮಕ್ಕಳ ವಿಚಾರ, ಹೈಯರ್ ಎಜುಕೇಶನ್, ಇದೆಲ್ಲ ಬಹಳ ಬಹಳ ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಎಜುಕೇಶನ್ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೇಕು ಅಥವಾ ಮಕ್ಕಳಾಗ್ಬೇಕು, ಅವರಿಗೆಲ್ಲ ಒಂದು ಒಳ್ಳೆ ಇಂಪ್ಯಾಕ್ಟ್ ಇದೆ. ಆನಂತರ ಇಷ್ಟವರೆಗೆ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗಿದೆ, ಡಿಸ್ಕನೆಕ್ಟ್ ಆಗಿದೆ. ಹಾಗಾದ್ರೆ ಅದನ್ನ ನೀವು ಮುಂದುವರಿಸಿಕೊಂಡು ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಇರುವುದರಿಂದ, ಆನಂತರ ನಿಮ್ಗೆ ಚಂದ್ರನಿಂದ 11ನೇ ಮನೆಯಲ್ಲಿ ಗುರು, ಅದರ ಅರ್ಥ ನಿಮ್ಗೆ ಗುರು ಬಲ ಕೂಡ ಇದೆ. ಆದುದರಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಇದೆ. ಖಂಡಿತ ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ನೀವು ಗೆದ್ದು ಬಿಡ್ತೀರಾ, ತೊಂದರೆ ಇಲ್ಲ. ಆನಂತರ ನಿಮ್ಮ ರಾಹು ಮಹಾರಾಜ 7th ಹೌಸ್ ಅಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 7th ಲಾರ್ಡ್ ಅಷ್ಟಮದಲ್ಲಿದ್ದಾನೆ, ಅದನ್ನು ಕುಜ ನೋಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ವಿಚಾರಗಳು ತುಂಬಾ ಸುಲಭ ಅಲ್ಲ ಅಂತ ಉಂಟು. ಸ್ವಲ್ಪ ಮಟ್ಟಿಗೆ ಅಲ್ಲಿ ವೇರಿಯೇಷನ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಸಂಯಮಧಾರಿ ಆಗ್ಲೇಬೇಕಾಗುತ್ತೆ. ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ರಾಹು 7th ಹೌಸ್ ಅಲ್ಲಿ ಇರುವುದರಿಂದ ಎದುರಿನ ಪಾರ್ಟಿ ನಿಮ್ಮನ್ನ ಮೋಸ ಮಾಡ್ಲಿಕ್ಕೆ ನೋಡಬಹುದು ಅಂತ ಒಂದು ಅದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಆಗುತ್ತೆ, ನಿಮ್ಮ ವಿದೇಶ ಪ್ರಯಾಣದಲ್ಲೂ ಆಗುತ್ತೆ, ಆನಂತರ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಕೂಡ ಆಗುತ್ತೆ. ಎಲ್ಲಿ ಕೂಡ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ. ಇದರ ಬಗ್ಗೆ ಗಮನ ಕೊಡ್ಬೇಕು ಅನಿವಾರ್ಯತೆ. ಆನಂತರ ಈಗ ಹೆಣ್ಣು ಮಕ್ಕಳಾದಾಗ ಏನಾಗುತ್ತೆ, ಗಂಡನ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಶನಿ ಇದ್ದಾನೆ, ವಕ್ರಿಯಾಗಿ ಬಿಟ್ಟಿದ್ದಾನೆ. ಒರಟುತನ ಅಂದ್ರೆ ನಿಮ್ಮ
ಗಂಡನ ಮನೆಯವರು ನಿಮ್ಗೆ ಒರಟುತನವನ್ನ ತೋರಿ ನಿಮ್ಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ನಾನು ಹೇಳ್ತೀನಿ, ಎಲ್ಲಿವರೆಗೆ ಶನಿ ಮಾರ್ಗಿ ಆಗುದಿಲ್ಲ ಇನ್ನೊಂದು 4 ತಿಂಗಳ ಕಾಲ ಸ್ವಲ್ಪ ಮೌನಿಯಾಗಿರುವುದು, ಸ್ವಲ್ಪ ಪೇಷನ್ಸ್ ಅನ್ನು ಇಟ್ಟುಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಇದನ್ನ ಮಾಡ್ಕೊಂಡಾಗ ಮೇ ಬಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ದಶಮಾಧಿಪತಿಯಲ್ಲಿ ಭ್ರಮಣ ಮಾಡ್ತಾನೆ, ಅಥವಾ ವ್ಯಯಸ್ ಭಾವದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸೊ ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಕಡೆಗೆ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಅಥವಾ ಈ ಕೆಲಸದಲ್ಲಿ ಸ್ಯಾಲ್ರಿ ಕಡಿಮೆ ಇದೆ ಇನ್ನು, ಅಥವಾ ಅದು ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡಿದೆ. ಅಥವಾ ನಿಮ್ಮನ್ನ ಬೇರೆ ಕಂಪನಿಯವರು ಕರೆಯುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ. ಅದು ಬೇರೆ ಕಂಪನಿಯವರು ಅಥವಾ ನೀವೇನ್ ಕೆಲಸ ಮಾಡ್ತೀರಾ ಆ ಕೆಟಗರಿಯಲ್ಲಿ ಯಾರು ಇರ್ತಾರೋ ಅವ್ರು ನಿಮ್ಗೆ ಬೇಕಾಗಿ ಆಹ್ವಾನ ಕೊಡುವಂತ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಕೊಂಡಾಗ ಖಂಡಿತ ನೀವು ಪ್ರೊಸೀಡ್ ಆಗ್ತೀರಾ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೂಡ ಅನುಭವಿಸಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಸೊ ಹಾಗಾದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ. ಆರೋಗ್ಯ ಮತ್ತೆ ಮಾತಿನಲ್ಲಿ ಗಮನ ಕೊಡಬೇಕಾದಂತ ಅನಿವಾರ್ಯತೆ, ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ. ಬಟ್ ನಿಮ್ಗೆ ಸ್ನೇಹಿತರ ಮುಖಾಂತರ, ಮಕ್ಕಳ ಮುಖಾಂತರ, ನಿಮ್ಮ ವಿದ್ಯೆಯ ಮುಖಾಂತರ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಆ ದೈವಿ ಬಲ ಇರುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನ ಆ ದೈವಿ ರೂಪದಲ್ಲಿ ಯಾರಾದ್ರೂ ಬಂದು, ಅಥವಾ ನಿಮ್ಗೆ ದೈವಿ ಒಂದು ಪ್ರಭಾವ ಉಂಟಾಗಿ ಅಥವಾ ಆಶೀರ್ವಾದ ಬಂದ ಆ ಸಮಸ್ಯೆಗಳು ದೂರ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಹೆದರುವಂತ ಅವಶ್ಯಕತೆಗಳು ಇಲ್ಲಿ 100% ಇಲ್ವೇ ಇಲ್ಲ. ಒಂದು ಸಣ್ಣ ರೆಮಿಡಿಯನ್ನ ಮಾಡ್ಕೊಳ್ಬೇಕು ನೀವು. ರಾಹು ಮಹಾರಾಜನಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಪ್ಪು ಉದ್ದು, ಒಂದು ಮುಷ್ಟಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪೇಪರ್ ಅಲ್ಲಿ ಕಟ್ಟಿ ದೂರ ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಮ್ಮ ಸಿಂಹರಾಶಿಯವರು ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಡೆಫಿನೆಟ್ ಆಗಿ ಅದು ದೂರ ಆಗಿಯೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ತನ್ನಿಂದ 12th ಹೌಸ್ ಅಲ್ಲಿ ಇದ್ದಾನೆ ಆತ. ಆನಂತರ ರಾಶಿಯಲ್ಲಿ ಯಾರು ಭ್ರಮಣ ಮಾಡ್ತಾ ಇದ್ದಾರೆ? ಕುಜ, ಅಷ್ಟಮಾಧಿಪತಿ ಮತ್ತೆ ತೃತೀಯಾಧಿಪತಿಯಾಗಿ ಕುಜ ಭ್ರಮಣ ಮಾಡ್ತಾ ಇದ್ದಾನೆ ನಿಮ್ಮ ರಾಶಿಯಲ್ಲಿ. ಆಕ್ಚುಲಿ ಇದು ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಏನಾಗುತ್ತೆ, ಅಷ್ಟಮಾಧಿಪತಿಯಾಗಿ ಮತ್ತೆ ತೃತೀಯಾಧಿಪತಿಯ ಕುಜ ಲಗ್ನದ ರಾಶಿಯಲ್ಲಿ ಬಂದಿರುವುದರಿಂದ, ಅದರ ಅಧಿಪತಿ 12ನೇ ಮನೆಗೆ ಹೋಗಿರುವುದರಿಂದ ಅಲ್ಲಿ ಸ್ವಗೃಹಿಯಾದಂತ ಸೂರ್ಯ ಇದ್ದಾನೆ ಮತ್ತೆ ಕೇತು ಇದ್ದಾನೆ. ಓಕೆ, ಅವ್ರ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬಂದಿರುವುದರಿಂದ ಡೆಫಿನೆಟ್ ಆಗಿ ನಿಮ್ಮ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಮೇಳೈಸುವಂತ ಸಾಧ್ಯತೆಗಳುಂಟು. ವಾದ ವಿವಾದಗಳಲ್ಲಿ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬೇಡಿ. ನಿಮ್ಮ ಮಾತಿನಿಂದ ನಿಮ್ಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಯಾಕಂದ್ರೆ ಬುಧ ಬಂದು ಆತ ವಾಣಿಕಾರಕ, ಅದರಿಂದಾಗಿ ಆತ 12th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ನೀವೇನು ಕಮಿಟ್ಮೆಂಟ್ ಮಾಡ್ತೀರಾ, ನೀವೇನು ಅವ್ರಿಗೇನೋ ಹೇಳ್ತಿರೋದು ಅದು ಫೇಲ್ಯೂರ್ ಆಗ್ಬೋದು, ಕಮಿಟ್ಮೆಂಟ್ ಫೇಲ್ಯೂರ್ ಆಗ್ಬೋದು. ಇದರ ಮುಖಾಂತರ ಡಿಸ್ಪ್ಯೂಟ್ ಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಆನಂತರ 8ನೇ ಮನೆ ಅಧಿಪತಿಯ ಕುಜ ಲಗ್ನ ರಾಶಿಯಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ನೀವೇನಾದ್ರೂ ವಲ್ಗರ್ ಮಾತಾಡಿದ್ರು ಕೂಡ ಅದನ್ನ ಇಟ್ಕೊಂಡೇ ನಿಮ್ಗೆ ಅವರು ಎಲ್ಲೊಂದ್ ಕಡೆ ಅದರ ಮುಖಾಂತರ ನಿಮ್ಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ನಿಮ್ಮನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವಂತ ಸಾಧ್ಯತೆಗಳು ಇರುವುದರಿಂದ ಕನ್ಯಾ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡಿರ್ಬೇಕಾದಂತ ಅನಿವಾರ್ಯತೆ. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು. ಆನಂತರ ನೀವೇನಾದ್ರೂ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ದೂರ ಪ್ರಯಾಣ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಸೊ ಆ ಮೂಮೆಂಟ್ ಅಲ್ಲಿ ಸಮೇತ ನಿಮ್ಮ ಜೊತೆಗೆ ಯಾರನ್ನು ಇರಿಸಿಕೊಂಡು ಹೋಗುದು ಒಳ್ಳೇದು. ಡ್ರೈವಿಂಗ್ ಮಾಡ್ತಾ ಇದ್ರೆ ಖಂಡಿತ ಸ್ಪೀಡ್ ಕಡಿಮೆ ಮಾಡಿ ಡ್ರೈವಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ತೃತೀಯಾಧಿಪತಿಯಾಗಿ ಆತ ಕುಜ ಬಂದಿರುವುದರಿಂದ ರಾಶಿಯಲ್ಲಿನೇ, ಸೊ ಡ್ರೈವಿಂಗ್ ಮಾಡುವಾಗ ಸ್ಪೀಡ್ ಜಾಸ್ತಿಯಾಗಿ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ರಾಶಿಗೆ ರಾಶಿಯನ್ನ ಅಲ್ಲಿರುವಂತ ಕುಜನನ್ನ ಶನಿ ನೋಡ್ತಾ ಇದ್ದಾನೆ. ಆನಂತರ ರಾಶಿಯಾಧಿಪತಿಯನ್ನ ರಾಹು ನೋಡ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಎರಡೂ ಕಡೆಯಿಂದ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಇರುವುದರಿಂದ ಆರೋಗ್ಯ, ಟ್ರಾವೆಲಿಂಗ್ ಮಾಡುವಾಗ, ಮಾತುಗಾರಿಕೆ, ಯಾವುದೇ ಒಂದು ರೂಪದಲ್ಲಿ ಕಮಿಟ್ಮೆಂಟ್ ನಲ್ಲಿ ಫೇಲ್ಯೂರ್ ಆಗುವಂತದ್ದು, ಇದರ ಬಗ್ಗೆ ಗಮನ ಕೊಡ್ಬೇಕು ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು. ಸೇಫ್ ಆಗಿರ್ತೀರ, ತೊಂದರೆ ಇಲ್ಲ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾ ರಾಶಿ, ಸೆಕೆಂಡ್ ಹೌಸ್ ಅಂದ್ರೆ ನಿಮ್ಮ ಧನಸ್ಥಾನದ ಅಧಿಪತಿಯಲ್ಲಿದ್ದಾನೆ. ನೋಡಿ, ಧನಸ್ಥಾನದ ಅಧಿಪತಿಯಲ್ಲಿದ್ದಾನೆ ಆತ, ಲಾಭ ಸ್ಥಾನದಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ. ಇದು ಒಳ್ಳೆ ಲಕ್ಷಣ ಅಂತ ಹೇಳಿದೆ. ಅದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಂತೂ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಯಾಕಂದ್ರೆ ಶುಕ್ರ ಒಂದು ಭಾಗ್ಯಾಧಿಪತಿ ಕೂಡ, ಆತ ಧನಾಧಿಪತಿ ಕೂಡ, ಆತ ಶುಭ ಕರ್ತರಿಯಲ್ಲಿದ್ದಾನೆ, ತೊಂದರೆ ಇಲ್ಲ. ಅದರಿಂದಾಗಿ ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ, ಲಾಭದ ವಿಚಾರದಲ್ಲಿ, ಸ್ಯಾಲರಿಯ ವಿಚಾರದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣ ಬರಬೇಕು ಅಂದಾಗ ಅದು ಬಂದೇ ಬರುತ್ತೆ, ಸಮಸ್ಯೆ ಇಲ್ಲ. ಅದರ ಜೊತೆಗೆ ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ಅಥವಾ ಹಿರಿಯರು ಇರ್ಬೋದು ಮನೆಯಲ್ಲಿ, ಅವರ ಮುಖಾಂತರ ಒಂದು ಒಳ್ಳೆಯ ಸಹಾಯ ನಿಮ್ಗೆ ಸಿಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಲ್ಲ, ಸಮಸ್ಯೆ ನೀವಾಗಿಯೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅಥವಾ ಎಲ್ಲೊಂದ್ ಕಡೆ ಒಂದು ಸಮಯದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ, ಸೊ ಅದರಲ್ಲಿ ನೀವು ತುಂಬಾನೇ ಪ್ರಯತ್ನ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೀರಾ.
ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಯ್ತು, ಸಮಸ್ಯೆ ಕ್ರಿಯೇಟ್ ಆಯ್ತು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಈಗ ಪ್ರಯತ್ನ ಮಾಡ್ತಾ ಇದ್ರೆ ಮೇ ಬಿ ಅವ್ರು ನಿಮ್ಮನ್ನೇ ಸಿಕ್ಕಿಸಿ ಹಾಕುವಂತ ಸಾಧ್ಯತೆಗಳು ಇರುವುದರಿಂದ ಅಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಬಾಕಿ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಆಗ್ಬೇಕು, ಮೇ ಬಿ ನನ್ನ ಲೆಕ್ಕದಲ್ಲಿ ಆಗಲ್ಲ. ಅದಕ್ಕೆ ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆನಾ, ಯು ಕ್ಯಾನ್ ಪ್ರೊಸೀಡ್. ಗೊತ್ತಾಯ್ತು. ನೆಕ್ಸ್ಟ್ ಬಂದ ಮೇಡ ನಿಮ್ಮ ಧನುರಾಶಿ 4ನೇ ಮನೆ ಅಧಿಪತಿ ಆತ ತನ್ನಿಂದ 7ನೇ ಮನೆ ಅಂದ್ರೆ ಮಿಥುನ ರಾಶಿಯಲ್ಲಿ ಇದ್ದುಕೊಂಡು ತನ್ನದೇ ರಾಶಿಯನ್ನು ವೀಕ್ಷಣೆ ಮಾಡಿ. ಹಾಗಾದ್ರೆ ಯಾರಿಗೆಲ್ಲ ಭೂಮಿ, ವಾಹನ, ಮನೆ ಮಾಡ್ಬೇಕು ಅದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ. ನಾನು ಹೇಳ್ತೀನಿ, ಯಾರಿಗೆಲ್ಲ ಗುರು ದಶೆ ನಡೀತಾ ಉಂಟು, ಯಾರಿಗೆಲ್ಲ ಬುಧ ದಶೆ ನಡೀತಾ ಉಂಟು, ಯಾರಿಗೆಲ್ಲ 30ರಿಂದ 39 ಏಜ್ ಸಿರೀಸ್ ನಡೀತಾ ಉಂಟು, ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಇದೆ. ಭೂಮಿ, ಮನೆ, ವಾಹನ ಮಾಡುವಂಥದ್ದು ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಬಾಕಿ ಏನು ಕೂಡ ಇರಲಿ, ಈ ಒಂದು ಸಮಯವನ್ನ ಸದುಪಯೋಗ ಪಡಿಸಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿವರೆಗೆ ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ ಅಲ್ಲಿವರೆಗೆ ಕೂಡ ಭೂಮಿ, ಮನೆ, ವಾಹನ ಮಾಡುವಂತ ಯೋಗ ಕ್ರಿಯೇಟ್ ಆಗಿರ್ತದೆ. ಸೊ ಅದನ್ನ ನೀವು ನಿಮ್ಗೆ ಬೇಕಾದಾಗಿ ಉಪಯೋಗ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಪಡೆದೇ ಪಡಿತೀರಾ. ಒಂದು ಒಳ್ಳೆ ಇಂಪ್ಯಾಕ್ಟ್ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ, ತುಂಬಾನೇ ಫೇವರಬಲ್ ಆಗುತ್ತೆ. ಓಕೆ, ಆನಂತರ 5th ಲಾರ್ಡ್ ಅಂದ್ರೆ ನಿಮ್ಮ 5ನೇ ಮನೆ ಅಧಿಪತಿ ನಿಮ್ಮ 7th ಹೌಸ್ ಅಲ್ಲಿ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ. ಸೊ ಇದರ ಅರ್ಥ ಏನಂದ್ರೆ ಮೇ ಬಿ ಇದರಲ್ಲಿ ಒಂದು ವಿಚಾರ ಏನುಂಟಂದ್ರೆ ನಿಮ್ಮ ಮಕ್ಕಳು ವಿದೇಶ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಂದು ವೇಳೆ ಯೋಗ್ಯ ವಯಸ್ಕರು ಅವ್ರಿಗೆ ಎಜುಕೇಶನ್ ಆಗಿದೆ, ವಿದೇಶಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪರವಾಗಿಲ್ಲ, ಅಥವಾ ಅವರು ಮದುವೆಯಾಗಿ ವಿದೇಶಕ್ಕೆ ಹೋಗ್ತಾರೆ ಪರವಾಗಿಲ್ಲ, ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಏನು ತೊಂದರೆ ಆಗಲ್ಲ ನಿಮ್ಗೆ. ಆನಂತರ ಈಗ ಪ್ರೀತಿ ಪ್ರೇಮ ಅಂತ ಬಂದಾಗ, ಪ್ರೀತಿ ಪ್ರೇಮ ಸ್ನೇಹಿತರು ಅಂತ ಬಂದಾಗ ಅಲ್ಲಿ ಸ್ವಲ್ಪ ಮೋಸಗಳನ್ನ ನೋಡುವಂತದ್ದು, ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆನಂತರ ನೆನ್ಪಿಟ್ಕೊಳ್ಳಿ, ನಿಮ್ಗೆ 6ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಇದು ನಿಮ್ಮ ಎಲ್ಲ ಶತ್ರುಕಾಟವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡುವುದರಿಂದ ನಿಮ್ಮ ಶತ್ರುಕಾಟ, ಶತ್ರುಗಳಿಂದ ತೊಂದರೆ ಆಗ್ತಾ ಉಂಟು, ಹಣಕಾಸಿನಲ್ಲಿ ತೊಂದರೆ ಆಗ್ತಾ ಉಂಟು, ಹಣಕಾಸು ಬರ್ತಾ ಇಲ್ಲ, ಅದಕ್ಕೆ ಬೇಕಾಗಿ ರಾಹು ಅಲ್ಲಿ ಹೋರಾಟ ಮಾಡ್ತಾನೆ ನಿಮ್ಗೋಸ್ಕರ. ಖಂಡಿತ ಅದು ಫೇವರಬಲ್ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಆನಂತರ ನಿಮ್ಮ 7th ಲಾರ್ಡ್ ಎಲ್ಲಿದ್ದಾನೆ ಆತ ತನ್ನಿಂದ 4ನೇ ಮೇಲೆ ಸುಖ. ಹಾಗಾದ್ರೆ ಮದುವೆಯಲ್ಲಿ ಸುಖಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ತೊಂದರೆ ಅಂತೂ ಖಂಡಿತ ಅಲ್ಲ. ಬಟ್ 7th ಹೌಸ್ ಅಲ್ಲಿ ಶನಿ ವಕ್ರಿತಾನೆ. ಶನಿ ಯಾರು ಪಂಚಮಾಧಿಪತಿ ಮತ್ತೆ ಷಷ್ಠಾಧಿಪತಿ. ಅದರಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕಾಲು ನೋವಿನ ಸಮಸ್ಯೆಗಳನ್ನ ನಿಮ್ಮ ಪಾರ್ಟ್ನರ್ ಅನುಭವಿಸುವಂತ ಸಾಧ್ಯತೆ ಉಂಟು. ಅದು ಬಿಟ್ರೆ ಏನು ಸಮಸ್ಯೆ ಅಂತ ದೊಡ್ಡ ಸಮಸ್ಯೆಗಳು ಡೆಫಿನೆಟ್ ಆಗಿ ಆಗಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕನ್ಯಾ ರಾಶಿಯವರಿಗೆ ನಮ್ಮ ಒಂದು ಸೆಪ್ಟೆಂಬರ್ ತಿಂಗಳು ಓವರ್ ಒಳ್ಳೆ ಪೀರಿಯಡ್. ಪ್ರಿಕಾಷನ್ ಏನ್ ತಗೊಳ್ಬೇಕು ಅದನ್ನು ಆಲ್ರೆಡಿ ಹೇಳಿದ್ದೇನೆ. ಸ್ವಲ್ಪ ತೊಗರುಬೇಳೆಯಿಂದ ಪ್ರತಿದಿನ ನಿವಾಳಿಸಿದ ಒಂದು ಮುಷ್ಟಿ ತೊಗರುಬೇಳೆನ ಇಟ್ಟುಕೊಂಡು ಇಡೀ ದೇಹಕ್ಕೆ 7 ಸುತ್ತು ಪ್ರತಿದಿನ ಬೆಳಿಗ್ಗೆ ನಿವಾಳಿಸಿ ತೆಗೆದು ಒಂದು ಪೇಪರ್ ಅಲ್ಲಿ ಕಟ್ಟಿ ಹೊರಗಡೆ ಹಾಕುವುದರಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಆನಂತರ ನಿಮ್ಗೆ ಎಲ್ಲಾದ್ರೂ ಗುರುಗಳ ದರ್ಶನ ಮಾಡುವಂತ ಯೋಗ ಸಿಕ್ಕಿದ್ರೆ ಅಲ್ವಾ, ಈಗ ಮಂತ್ರಾಲಯಕ್ಕೆ ಹೋಗ್ತೀರಾ, ಶಿರ್ಡಿಗೆ ಹೋಗ್ತೀರಾ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂತ ಗುರುಗಳ ದರ್ಶನವನ್ನ ನೀವೇನಾದ್ರೂ ಮಾಡಿದ್ರೆ ಅದು ಇನ್ನಷ್ಟು ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ. ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಅದು ನಿವಾರಣೆ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಒಳ್ಳೆ ರಿಸಲ್ಟ್ ಅನ್ನ ಕನ್ಯಾ ರಾಶಿಯವರು ಅನುಭವಿಸ್ತಾರೆ. ಪ್ರಿಕಾಷನ್ ಹೇಳಿಕೊಟ್ಟಿದ್ದೇನೆ, ಅದನ್ನಂತೂ ಖಂಡಿತ ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಶ್ಯಾಧಿಪತಿ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ, ಪರವಾಗಿಲ್ಲ. ಹಾಗಾದ್ರೆ ಕರ್ಕಾಟಕ ಅಂದ್ರೆ ದಶಮ ಸ್ಥಾನ ಬಂದು ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೊಂದ್ ಕಡೆ ಕಂಫರ್ಟೇಬಲ್ ಆದಂತ ಜಾಬ್ ಬೇಕು ಅಲ್ವಾ, ತುಂಬಾನೇ ಫ್ಲೆಕ್ಸಿಬಿಲಿಟಿ ಆದಂತ, ಕಂಫರ್ಟ್ ಆದಂತ ಒಳ್ಳೆ ಜಾಬ್ ನನಗೆ ಬೇಕು ಅಂತ ತೀವ್ರ ಇಚ್ಛುಕರು ಯಾರಿದ್ದಾರೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮ್ಮ ಜಾಬಿನ ವಿಚಾರಗಳು ಪ್ರೊಸೀಡ್ ಆಗುತ್ತೆ, ಅಥವಾ ಒಳ್ಳೆ ಜಾಬ್ ಕೂಡ ನಿಮ್ಮ ಪಾಲಿಗೆ ಸಿಗುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿದ್ದೇ ಇದೆ. ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಆನಂತರ ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 4th ಹೌಸ್ ಮಕರ ರಾಶಿನ ವೀಕ್ಷಣೆ ಮಾಡ್ತಾ ಇದ್ದಾನೆ ಅಂದಾಗ ಅಲ್ಲಿ ಭೂಮಿ, ಮನೆ ವಿಚಾರಗಳು ಸಮೇತ ಬರ್ಲಿಕ್ಕೆ ಶುರುವಾಗ್ತವೆ. ಹಾಗಾದ್ರೆ ಮನೆ ಮಾಡ್ಬೇಕು, ಭೂಮಿ ಮಾಡ್ಬೇಕು ಅನ್ನೋ ವಿಚಾರ ಕೂಡ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಓವರ್ ಆಲ್ ಒಳ್ಳೆ ಪೀರಿಯಡ್ ಇದೆ. ರಾಶಿಯಾಧಿಪತಿ ಚೆನ್ನಾಗಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇರುವುದರಿಂದ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗೆ, ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಸೆಕೆಂಡ್ ಹೌಸ್ ಅಂದ್ರೆ ಧನಸ್ಥಾನದ ಅಧಿಪತಿ. ಧನಸ್ಥಾನದಲ್ಲಿ ನೀಚ ಚಂದ್ರ ಇದ್ದಾನೆ. ಆನಂದ ಧನಸ್ಥಾನದ ಅಧಿಪತಿ ಯಾರು ಕುಜ, ಆತ ಏನ್ ಮಾಡ್ತಾನೆ 12th ಹೌಸ್ಗೆ ಕನೆಕ್ಟ್ ಮಾಡಿದ್ದಾನೆ. ಅಥವಾ ವಿಪರೀತ ರೀತಿಯಲ್ಲಿ ಖರ್ಚು ವೆಚ್ಚಗಳು ಬರಬಹುದು ಅಂತ ಒಂದು ಇಂಡಿಕೇಶನ್. ವಿಶೇಷ ಖರ್ಚು ವೆಚ್ಚಗಳು ಬರಬಹುದು. ಅದು ಕೂಡ 12ನೇ ಮನೆಗೆ ಕುಜ ಹೋಗಿರುವುದರಿಂದ, ಕನ್ಯಾ ರಾಶಿಯಲ್ಲಿ ಇರುವುದರಿಂದ
ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕಾದೀತು, ಅಥವಾ ಆರೋಗ್ಯ, ನಿಮ್ಮ ಆರೋಗ್ಯ ಅಥವಾ ಬೇರೆಯವರ ಆರೋಗ್ಯ ಕೂಡ ಬಂತು, ನಿಮ್ಮ ಆರೋಗ್ಯ ಕೂಡ ಬಂತು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನೀವು ಹಾಸ್ಪಿಟಲ್ಗೆ ಹಣ ಹಾಕಬೇಕಾದಂತಹ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಖಂಡಿತ ಕ್ರಿಯೇಟ್ ಆಗಿದೆ. ಅಂತಹ ಒಂದು ಸಂದರ್ಭ ಬಂತು ಅಂತಾದಾಗ ಹಿಂದೆ ಮುಂದೆ ನೋಡಿದ್ರೆ ಅವ್ರಿಗೆ ಬೇಕು ಖರ್ಚು ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಇದರ ಮುಖಾಂತರ ಅನುಭವಿಸ್ತಾರೆ. ಯಾಕಂದ್ರೆ ಮುಂದೆ ಹೋಗಿ ನಿಮಗೆ ಆ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ. ಓಕೆ, ಯಾಕಂದ್ರೆ ಇವತ್ತು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಬಳಿ ಈಗ ನಿಮಗೆ ಬೇಕಾದಾಗ ನೀವಂತೂ ಖರ್ಚು ಮಾಡಲೇಬೇಕು. ಓಕೆ, ನಿಮಗೆ ಪ್ರಾಬ್ಲಮ್ ಬಂದ್ರೆ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ಬಳಲುವಂತ ಸಾಧ್ಯತೆ ಇರುವುದರಿಂದ ನೀವು ಕೂಡ ಪ್ರಿಕಾಷನ್ ತಗೊಳ್ಬೇಕಾದಂತ ಅನಿವಾರ್ಯತೆ, ಇಲ್ಲಾಂದ್ರೆ ಬೇರೆಯವರಿಗೆ ಬೇಕಾಗಿ ಕೂಡ ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸೊ ಇದ್ರ ಬಗ್ಗೆ ಗಮನ ಕೊಡಿ, ಗೊತ್ತಾಗುತ್ತೆ. ಅದರ ಜೊತೆಗೆ ನೋಡಿ, ಈಗ ತುಲಾ ರಾಶಿಯವರು ವಿದೇಶದಲ್ಲಿ ಇದ್ದಾರೆ ಅಂದಾಗ ಅದು ತುಂಬಾ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆ, ಬಲೆ ಅವರಿಗೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗ್ಬೋದು ತೊಂದ್ರೆ, ಬಟ್ ದುಡ್ಡಂತೂ ಬರುತ್ತೆ. ಅದೇ ನಾವು ಹುಟ್ಟಿದ ಊರಲ್ಲೇ ಇದ್ದೇವೆ ಅಂದಾಗ ಕುಜ 12ನೇ ಮನೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಾನೆ. ಅದರ ಮುಖಾಂತರ ನಿಮ್ಮ ಹಾಸ್ಪಿಟಲ್ಗೆ ಹೆಲ್ತ್ಗೆ ಖರ್ಚಾಗುವಂತ ಸಾಧ್ಯತೆ ತೀರಾ, ಕೆಲವೊಮ್ಮೆ ಟ್ರಾವೆಲಿಂಗ್ಗೆ ಕೂಡ ಖರ್ಚಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ವಿಚಾರ ಏನಾಗುತ್ತೆ, 2ನೇ ಮನೆಯಲ್ಲಿ ಚಂದ್ರನ ಇಂಪ್ಯಾಕ್ಟ್ ಇದೆ ಅಲ್ವಾ. ಚಂದ್ರ ಬಂದು ದಶಮಾಧಿಪತಿ, ಆತ ನಿಮ್ಮ ಧನಸ್ಥಾನದಲ್ಲಿ ನೀಚನಾಗ್ಬಿಟ್ಟಿದ್ದಾನೆ. ಅದರಿಂದಾಗಿ ಮಾತುಗಾರಿಕೆಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಇನ್ನೇನಾದ್ರೂ ನಿಮ್ಗೆ ಯಾರು ದುಡ್ಡು ಕೊಡಬೇಕು ಅಥವಾ ದುಡ್ಡಿನ ವಿಚಾರದಲ್ಲಿ ಹೋಗ್ಬೇಕು ಅಂದಾಗ ಸ್ವಲ್ಪ ಇಮೋಷನಲ್ ಬೇಸ್ಡ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹತ್ತು ಮಾತಾಡೋದು, ಇಮೋಷನಲ್ ಬೇಸ್ಡ್ ಮಾತಾಡೋದು, ಇಮೋಷನಲ್ ಆಗಿ ಇರುವುದು ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಮ 2ನೇ ಮನೆ ಮತ್ತೆ 12ನೇ ಮನೆ ಅಫ್ಲಿಕ್ಷನ್ ಅಲ್ಲಿ ಇರುವುದರಿಂದ ಸ್ವಲ್ಪ ರೇಷನ್ ಅಥವಾ ಅಕ್ಕಿಯನ್ನ ಯಾವುದಾದ್ರೂ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ, ಅಂದ್ರೆ ನೀಡಿ ಪೀಪಲ್ಸ್ಗೆ ನೀವು ದಾನ ಮಾಡೋದ್ರ ಮುಖಾಂತರ, ಸೊ ಇಲ್ಲಿ ದುಡ್ಡಿನ ವಿಚಾರ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓಕೆ, ಅದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ 2 ಬಾರಿ ಮಾಡ್ಕೊಳ್ಳಿ. ಸ್ವಲ್ಪ ಅಕ್ಕಿ ಅಲ್ವಾ, ಒಂದು 25 ಕಿಲೋ 50 ಕಿಲೋ ಅಥವಾ ರೇಷನ್ ಟೋಟಲಿ ಅಲ್ವಾ, ಒಂದಷ್ಟು ರೇಷನ್ ಅನ್ನು ಅವರಿಗೆ ಕೊಟ್ಟು ಅವರಿಂದ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಏನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಗೆ 12ನೇ ಮನೆಯಿಂದ ಅಥವಾ ನಿಮ್ಮ ಧನಸ್ಥಾನದಿಂದ ಬರ್ತಕ್ಕಂಥ ಚಂದ್ರನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ತುಂಬಾ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತೇವೆ. ಓಕೆನಾ, ಗೊತ್ತಾಯ್ತು. ಆನಂತರ ನಿಮ್ಮ ತೃತೀಯಾಧಿಪತಿಯಲ್ಲಿದ್ದಾನೆ, ಭಾಗ್ಯದಲ್ಲಿ ಕೂತಿದ್ದಾನೆ, ಭಾಗ್ಯದಲ್ಲಿ ತೃತೀಯ ಸ್ಥಾನವನ್ನು ನೋಡ್ತಾ ಇದ್ದಾನೆ. ತೃತೀಯ ಸ್ಥಾನ ಬಂದು ನಿಮ್ಮ ಸ್ಟೇಟಸ್ ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕನ್ನೋ ತೀವ್ರ ಇಚ್ಛೆ ಇದ್ರೆ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು. ಕಾರ್ಯಕ್ಷೇತ್ರ ಒಳ್ಳೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ಟ್ರಾವೆಲಿಂಗ್ ಮಾಡ್ಲಿಕ್ಕೂ ಸಿಗುತ್ತೆ ನಿಮ್ಗೆ. ಆನಂತರ ಇಷ್ಟವರೆಗೆ ನಿಮ್ಮ ಪೇಪರ್ ವರ್ಕ್ ಏನಾದ್ರು ಬಾಕಿ ಉಂಟು, ಮನೆಯ ಡಾಕ್ಯುಮೆಂಟ್ ಬಾಕಿ ಉಂಟು, ಸರ್ಟಿಫಿಕೇಟ್ ಬರ್ಲಿಕ್ಕೆ ಉಂಟು, ಏನಾದ್ರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಅಲ್ವಾ, ಅಥವಾ ಕೆಲವರಿಗೆಲ್ಲ ಹೊಸ ಮೊಬೈಲ್ ತಗೊಳ್ಲಿಕ್ಕೆ ಉಂಟು, ಹೊಸ ಲ್ಯಾಪ್ಟಾಪ್ ತಗೊಳ್ಲಿಕ್ಕೆ ಉಂಟು, ಹೊಸ ಮೊಬೈಲ್ ನಂಬರ್ ತಗೊಳ್ಲಿಕ್ಕೆ ಉಂಟು, ಸಿಗ್ನೇಚರ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಉಂಟು, ಹೆಸರಿನಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಉಂಟು, ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಉಂಟು, ಅಥವಾ ಹೆಸರನ್ನೇ ಟೋಟಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಉಂಟು ಅಂದಾಗ ಈಗ ಒಳ್ಳೆಯ ಒಂದು ಪೀರಿಯಡ್ ಬಂದು ನಿಂತಿದೆ. ಗುರು ಮಹಾರಾಜನ ನೇರ ದೃಷ್ಟಿ ತೃತೀಯ ಮನೆಗೆ ಇರುವುದರಿಂದ, ಪರಾಕ್ರಮಕ್ಕೆ ಇರುವುದರಿಂದ, ಸೊ ಎಲ್ಲ ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಒಳ್ಳೆ ರಿಸಲ್ಟ್ ಅನ್ನ ಆತ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಾರೆ. ಅದ್ರ ಜೊತೆಗೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕಲ್ಲ ಅದು ಕೂಡ ಮಾಡುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ, ತೊಂದರೆ ಇಲ್ಲ. ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬೋದು, ಅಂತ ಸಮಸ್ಯೆಗಳು ಡೆಫಿನೆಟ್ ಆಗಿ ಅಲ್ವೇ ಅಲ್ಲ. ಓಕೆನಾ. ಆನಂತರ ನಿಮ್ಮ 4th ಲಾರ್ಡ್ ಆತ ಏನ್ ಮಾಡ್ತಾನೆ, ಆತ ನೇರವಾಗಿ 6ನೇ ಮನೆಯಲ್ಲಿ ಇದ್ದುಕೊಂಡು ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ನೋಡಿ, ಶುಕ್ರ ನೋಡ್ತಾ ಇದ್ದೇನೆ, ಭೂಮಿ ಮನೆ ವಿಚಾರಗಳು ಪ್ರೊಸೀಡ್ ಆಗುವಂತ ಯೋಗ ಅಂತೂ ಇದೆ, ಇಲ್ಲ ಅಂತ ಏನಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಜಾತಕವನ್ನು ಚೆಕ್ ಮಾಡಿಸಿ ಅದರಲ್ಲಿ ಯೋಗ ಇದ್ರೆ ಮನೆ ಕಟ್ಟುವ ವಿಚಾರ ಇರ್ಬೋದು, ಅಥವಾ ಬಾಡಿಗೆ ತಗೊಳ್ಳುವ ವಿಚಾರ ಇರ್ಬೋದು, ಏನ್ ಬೇಕಾದ್ರೂ ವಾಹನದ ವಿಚಾರ ಅದರಲ್ಲಿ ಪ್ರೊಸೀಡ್ ಆಗಿ ಪರವಾಗಿಲ್ಲ. ಬಟ್ ಗೋಚಾರದಲ್ಲಿ ನಾವು ನೋಡಿದಾಗ ಏನಾಗುತ್ತೆ, 4th ಲಾರ್ಡ್ ಮತ್ತೆ 5th ಲಾರ್ಡ್ ಶನಿ 6ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇರುವುದರಿಂದ ಮೇ ಬಿ ನಿಮ್ಮ ಭೂಮಿ ವಿಚಾರದಲ್ಲಿ ಕೆಲವೊಂದು ಬಾರಿ ಮೋಸಗಳಾಗುವಂಥದ್ದು, ಹಿತೈಷಿಗಳಿಂದಲೇ ಮೋಸ, ಅದು ಯಾರನ್ನು ನಂಬಿ ಅವರೇ ಮೋಸ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನೀವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸೊ ಇದನ್ನ, ಈ ಪ್ರಿಕಾಷನ್ ಅನ್ನು ಇಟ್ಟುಕೊಳ್ಳಿ, ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು 5ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಆಗುವುದರಿಂದ ಪ್ರೀತಿ, ಪ್ರೇಮ, ಸ್ನೇಹಿತರು, ವಿದ್ಯೆ ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ವೇರಿಯೇಷನ್ ಬಂದು ಅವ್ರು ನಿಮಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಬಟ್ ಒಂದು ಮಾತು ಆಡ್ ಮಾಡ್ತೇನೆ, ನೀವೇನಾದ್ರು ವಿದೇಶದಲ್ಲಿ ಇದ್ರೆ ಅದು ತೊಂದರೆ ಅಲ್ಲ, ವಿದೇಶದಲ್ಲಿ ಇಲ್ಲ ಇಲ್ಲೇ ಇದ್ದೀರಿ ಅಂದಾಗ ಮೇ ಬಿ ಅದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ಇದ್ದೇ ಇದೆ. ಓಕೆನಾ, ಗೊತ್ತಾಯ್ತು. ಆನಂತರ ನಿಮ್ಮ ಲಾಭಸ್ಥಾನದಲ್ಲಿ ನೋಡಿ ಯಾರೆಲ್ಲ ಇದ್ದಾರೆ, ಲಾಭಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲೇ ಇದ್ದಾನೆ, ಆತನ ಜೊತೆಗೆ ಭಾಗ್ಯಾಧಿಪತಿ ಬುಧ ಕೂಡ ಇದ್ದಾನೆ. ಹಾಗಾದ್ರೆ ನಿಮಗೆ ಸ್ಯಾಲರಿಯಲ್ಲಿ ಹೈಕ್ ಆಗುವಂಥದ್ದು, ಒಳ್ಳೆ ಸ್ಯಾಲರಿ ಬರುವಂಥದ್ದು, ಹಿರಿಯರಿಂದ ಆಶೀರ್ವಾದ ಬರುವಂಥದ್ದು, ಆನಂತರ ನಿಮ್ಮ ಅಣ್ಣ ಅಕ್ಕರಿಂದ ಕೂಡ ಬ್ಲೆಸ್ಸಿಂಗ್ ಬರುವಂಥದ್ದು, ಅವ್ರು ನಿಮಗೆ ಸಪೋರ್ಟ್ ಮಾಡುವಂಥದ್ದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥದ್ದು, ಆನಂತರ ನಿಮಗೆ ಏನು ಲಾಭ ವಿಪರೀತ ಜಾಸ್ತಿ ಬರುವಂಥದ್ದು, ಅದೆಲ್ಲ ಒಂದು ಯೋಗ 100% ಇದೆ. ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದನ್ನ ರಾಹು ನೋಡ್ತಾ ಇದ್ದಾನೆ, ಮೋಸ ಹೋಗದಂತೆ ನೋಡ್ಕೊಳ್ಬೇಕಾಗಿರೋದು ಅತಿ ಆಗತ್ತೆ. ಯಾಕಂದ್ರೆ ಯಾವುದೇ ಪ್ಲಾನ್ಸ್ ಲಾಭಸ್ಥಾನದಲ್ಲಿ ಬಂದಾಗ ಕೆಲವೊಂದು ಬಾರಿ ಆ ಪ್ಲಾನ್ಸ್ಗೆ ಸಂಬಂಧಪಟ್ಟಂತ ಕಾರಕತ್ವಗಳಲ್ಲಿ ನಾವು ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಬರುವುದರಿಂದ ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನೀವು ಗೆದ್ದೇ ಬಿಡ್ತೀರಾ. ಓಕೆನಾ, ತೊಂದರೆ ಇಲ್ಲ. ಆನಂತರ ನಿಮ್ಮ 7th ಲಾರ್ಡ್ ಆತ ಏನ್ ಮಾಡ್ತಾನೆ, ನೇರವಾಗಿ
12ನೇ ಮನೆ ಕರೆಕ್ಟ್ ಆಗಿದ್ದಾನೆ ಕುಜ. ಸೊ ನಿಮ್ಮ ಸಂಗಾತಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ನಿಮ್ಮ ಮದುವೆಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಪ್ಯೂಟ್ಸ್ಗಳು ಉಂಟಾಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಕುಜ ರಾಶಿ ಚೇಂಜ್ ಮಾಡ್ತಾನೆ, ತುಲಾ ರಾಶಿಗೆ ಬರ್ತಾನೆ. ತುಲಾ ರಾಶಿಗೆ ಬಂದಾಗ ಗುರುವಿನ 5ನೇ ದೃಷ್ಟಿಗೊಳಗಾಗ್ತಾನೆ. ಈ ಸಂದರ್ಭದಲ್ಲಿ ಮದುವೆ ಆಗುವಂತ ಯೋಗ, ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಅಥವಾ ಮದುವೆ ಜೀವನದಲ್ಲಿ ಈಗಾಗಲೇ ಸಮಸ್ಯೆ ಇದ್ರೆ ಅದು ದೂರ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಕುಜ ತುಲಾ ರಾಶಿಗೆ ಬರಲಿ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ನಿಮಗೆ ಗುರು ಭಾಗ್ಯದಲ್ಲಿ ಅಂದ್ರೆ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಭ್ರಮಣ ಮಾಡಬೇಕಾದ್ರೆ ರಾಶಿಯಿಂದ ಆತ ಭಾಗ್ಯದಿಂದ ಆತ ರಾಶಿಗೆ ತನ್ನ ಒಂದು 5ನೇ ದೃಷ್ಟಿಯನ್ನು ಇಟ್ಟಿರುವುದರಿಂದ ಮತ್ತೆ ನಿಮ್ಮ ಪಂಚಮಕ್ಕೆ ಕೂಡ ದೃಷ್ಟಿಯನ್ನು ಇಟ್ಟಿರುವುದರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ಸಮಸ್ಯೆಗಳುಂಟು. ಅದನ್ನ ಖುದ್ದು ನೀವು ಸಾಲ್ವ್ ಮಾಡುವಂತದ್ದು, ಖುದ್ದು ನೀವು ನಿಮ್ಮ ಒಂದು ಐಡಿಯಾಸ್ ಅನ್ನು ಇಟ್ಟುಕೊಂಡು ನೀವು ಸಾಲ್ವ್ ಮಾಡುವಂತ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನೀವು ಗೆಲುವನ್ನ ಸಾಧಿಸ್ತೀರಾ. ಬರೇ ಒಂದು ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದು ಹೊರಗಡೆ ಹಾಕುವುದರಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅಷ್ಟಂತೂ ಮಾಡಿ, ಗೆಲುವು ಖಂಡಿತವಾಗಿಯೂ ತುಲಾ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ಲಾಭ ಸ್ಥಾನದಲ್ಲಿಯೇ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಇದು ಸೆಪ್ಟೆಂಬರ್ ತಿಂಗಳಿಗೆ ನಿಮಗೆ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ಪರವಾಗಿಲ್ಲ, ಮುಂದೆ ಹೋಗ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಶನಿ ಮಹಾರಾಜ ನೋಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲೊಂದ್ ಕಡೆ ಏನಾಗುತ್ತೆ, ಸ್ಯಾಲರಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳಾಗುವಂಥದ್ದು, ಲಾಭದ ವಿಚಾರ ಡಿಸ್ಪ್ಯೂಟ್ಗಳಾಗುವಂಥದ್ದು. ನೀವು ಅದರ ಬಗ್ಗೆ ಮಾತಾಡೋದು, ನನಗೆ ಸ್ಯಾಲರಿ ಕಡಿಮೆ ಆಯ್ತು, ಸಾಕಾಗಲ್ಲ, ಇನ್ನೂ ಬೇಕು, ತುಂಬಾ ಕೆಲಸ, ಈ ತರ ಎಲ್ಲ ಒಂದು ಇಂಪ್ಯಾಕ್ಟ್ ಇರುತ್ತೆ. ಆದ್ರೂ ಕೂಡ ಲಾಭ ಸ್ಥಾನದಲ್ಲಿ ಆತ ಇರುವುದರಿಂದ ಒಂದು ಸ್ಯಾಲರಿಯ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು ಅಥವಾ ಸ್ಯಾಲರಿ ನೀವು ಹೇಳುವುದರ ಮುಖಾಂತರ ಸ್ಯಾಲರಿಯನ್ನ ಅವ್ರು ಹೈಕ್ ಮಾಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಖಂಡಿತ ನೀವು ಹೋಗ್ಬೋದು, ತೊಂದರೆ ಇಲ್ಲ. ಒಳ್ಳೆ ರಿಸಲ್ಟ್ ಅಂತೂ ಇದ್ದೇ ಇದೆ, ಪರವಾಗಿಲ್ಲ. ಇಲ್ಲಿ ಧನಾಧಿಪತಿಯನ್ನ ನೋಡ್ಕೊಳ್ಳಿ. ಧನಾಧಿಪತಿ ಎಲ್ಲಿದ್ದಾನೆ, ಆತ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಯಾರು, ಗುರು ಮಹಾರಾಜ. ಓಕೆ, ಅಷ್ಟಮದಲ್ಲಿ ಧನಾಧಿಪತಿ ಅಷ್ಟಮದಲ್ಲಿ ಭ್ರಮಣ ಮಾಡಬೇಕಾದ್ರೆ ಹಣಕಾಸು ಎಲ್ಲಿಂದ ಬರುತ್ತೆ, ಅಷ್ಟಮದಿಂದ ಬರ್ಬೇಕೀಗ, 8ನೇ ಮನೆಯಿಂದ. ಹಾಗಾದ್ರೆ ಇಲ್ಲಿ ಒಂದೇ ವಿಚಾರ ಏನಿರ್ತದೆ, ನಿಮ್ಗೆ ಎಲ್ಲೊಂದ್ ಕಡೆ ಇನ್ಶೂರೆನ್ಸ್ ಹಣ ಬರಬೇಕು, ಅದು ನಿಮ್ಮ ಕೈ ಸೇರ್ಬೋದು. ಗುಪ್ತ ರೀತಿಯಲ್ಲಿ ದುಡ್ಡು ಬರಬೇಕು, ಅದು ನಿಮ್ಮ ಕೈ ಸೇರ್ಬೋದು. ಅಥವಾ ವಿಶೇಷ ಬೋನಸ್ ಬರಬೇಕು, ಅದು ನಿಮ್ಮ ಕೈ ಸೇರ್ಬೋದು. ಅಥವಾ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅಥವಾ ಜ್ಯುವೆಲ್ರಿ, ಅದು ನಿಮ್ಮ ಕೈ ಸೇರ್ಬೋದು. ಇದೆಲ್ಲ ಒಂದು ವಿಷಯ ಇರ್ತದೆ. ಆನಂತರ ಯಾರಿಗಾದ್ರು ದುಡ್ಡು ಕೊಟ್ಟಿರ್ತಾರೆ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ 8ನೇ ಮನೆಯಲ್ಲಿ ಗುರು ಇದ್ದಾನೆಂದಾಗ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ದುಡ್ಡನ್ನ ಹಾಕಿ ನೀವು ಕಳ್ಕೊಂಡಿರ್ತೀರಾ. ಬಟ್ ಅಲ್ಲಿ ಈಗ ಗುರು ಬಂದ್ಬಿಟ್ಟಿದ್ದಾನೆ. ಮೇ ಬಿ ಆತನ ಒಂದು ಮುಖಾಂತರ ದುಡ್ಡು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದರ ಅಧಿಪತಿ ಯಾರು, ಬುಧ. ಬುಧ ಏನ್ ಮಾಡ್ತಾನೆ ಈಗ ಸದ್ಯದ ಮಟ್ಟಿಗೆ, ಆತ ನಿಮ್ಮ 10ನೇ ಮನೆಯಲ್ಲಿ ಸೂರ್ಯನ ಜೊತೆಗೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇದೊಂದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ನಿಮ್ಮ ಒಂದು ಹಣಕಾಸು ಯಾರಿಗೆ ಕೊಟ್ಟು ಸಿಗಾಕೊಂಡಿದ್ದೀರಾ ಅವರಿಂದ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮಾತುಗಾರಿಕೆಯಿಂದ ಅಥವಾ ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ, ತೊಂದರೆ ಇಲ್ಲ. ನೋಡಿ, ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಆಯ್ತಾ. ಈಗ ಗುರು ನೆಕ್ಸ್ಟ್ ಏನ್ ಮಾಡ್ತಾನೆ, ಈಗ ಗುರು ಆತ ವಕ್ರಿಯಾಗಿ ಆತ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಓಕೆನಾ, ಸಾರಿ, ಆತ ಅತಿಚಾರಿಯಾಗಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಗುರು. ಆ ಮೂಮೆಂಟ್ ಅಲ್ಲಿ ಅದರ ಒಂದು ವಿಷಯ ತಪ್ಪಿ ಹೋಗುತ್ತೆ, ಮತ್ತೆ ಕಾಯ್ಬೇಕು ಸ್ವಲ್ಪ ಸಮಯ. ಬಟ್ ಈ ಮೂಮೆಂಟ್ ಅಲ್ಲಿ ಆತ ಇದ್ದಾನೆ ಅಲ್ಲಿ, ಅದರಿಂದಾಗಿ ನೀವು ಈಗಾಗಲೇ ಆ ಒಂದು ಹಣ ಬರ್ಬೇಕಂತ ಪ್ರಯತ್ನ ಮಾಡಿ. ಒಳ್ಳೆ ರಿಸಲ್ಟ್ ಅನ್ನ ವೃಶ್ಚಿಕ ರಾಶಿಯವರು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಗೊತ್ತಾಯ್ತು. ಆನಂತರ ನಾವೇನ್ ಮಾಡ್ಬೇಕು, ವಿಶೇಷವಾಗಿ 4ನೇ ಮನೆ, 4th ಲಾರ್ಡ್. 4ನೇ ಮನೆ ಅಧಿಪತಿ ಎಲ್ಲಿದ್ದಾನೆ, 4ನೇ ಮನೆ. 4ನೇ ಮನೆಗೆ ಬಂದಾಗ 4ನೇ ಮನೆ 5ನೇ ಮನೆಯಲ್ಲಿದ್ದಾನೆ. ಸೊ ಇದು ಒಂದು ಯೋಗ ಕ್ರಿಯೇಟ್ ಮಾಡ್ಕೊಂಡು ಆ ಸ್ನೇಹಿತರ ಸಹಾಯದಿಂದ, ಮಕ್ಕಳ ಸಹಾಯದಿಂದ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಅಂತ. ಬಟ್ ಈಗ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ. ಅದರಿಂದಾಗಿ ಮನೆ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಹೋಗಬೇಡಿ. ಒಂದನೇದಾಗಿ ಏನಾಗುತ್ತೆ, ನಿಮ್ಗೆ 4ನೇ ಮನೆಯಲ್ಲಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮನೆ ವಿಚಾರದಲ್ಲಿ ಹೋದಾಗ ಪೆಟ್ಟು ಕೊಡುವ ಸಾಧ್ಯತೆಗಳು ಇದ್ದೇ ಇರುವುದರಿಂದ ದಯವಿಟ್ಟು ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸದ್ಯಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ವೇಟ್ ಮಾಡಿ ನೋಡಿ. ಹೋಗ್ಲೇಬೇಕಂದಾಗ ನಿಮ್ಮ ಜಾತಕವನ್ನ ತೋರಿಸಿ ಚೆಕ್ ಮಾಡಿಸಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ. ಅನ್ಯಥಾ ನಿಮ್ಗೆ ತೊಂದರೆಗಳನ್ನ ಆತ ಕೊಡುವುದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಬಲೆ ನಿಮ್ಗೆ ಅದು ತಾಕತ್ತಿದೆ ನಿಮ್ಮ ಹತ್ರ, ನೀವು ಏನು ಭೂಮಿಯನ್ನ ತೆಗೆದುಕೊಂಡು ಇಟ್ಟಿದ್ದೀರಾ, ರೆಡಿ ಉಂಟು ಎಲ್ಲವೂ ಕೂಡ, ನಾನು ಮಾಡ್ಲಿಕ್ಕೆ ಹೋಗ್ತೇನೆ ಅಂದಾಗ ಮೇ ಬಿ ಅಲ್ಲಿ ನಿಮ್ಮ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ದುಡ್ಡಿಗೆ ಸಂಬಂಧಪಟ್ಟಂತೆ ಮೋಸ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಉಂಟು. ಇನ್ನು ನಿಮ್ಮ 7th ಲಾರ್ಡ್, 7ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ವಿದೇಶದಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆ ಲಾಭ ಇದೆ, ಅವ್ರಿಗೆಲ್ಲ ಒಳ್ಳೆ ಒಂದು ಯೋಗ ಇದೆ. ಅವ್ರು ತುಂಬಾ ಚೆನ್ನಾಗಿ ಪ್ರೊಸೀಡ್ ಆಗ್ತಾರೆ, ಏನು ಸಮಸ್ಯೆ ಆಗಲ್ಲ. ಮದುವೆ ಮಾತುಕತೆಗಳು ಸಮೇತ ಒಳ್ಳೆ ರೀತಿಯಲ್ಲಿ ಮುಂದುವರಿತೇವೆ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆಗೆ ಸಂಬಂಧಪಟ್ಟಂತೆ ನೀವು ಮಾತಾಡಿದಾಗ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ ಆಗಿದೆ, ತೊಂದರೆ ಇಲ್ಲ. ಓಕೆನಾ, ನೋಡಿ ನೆನ್ಪಿಟ್ಕೊಳ್ಬೇಕು ವೃಶ್ಚಿಕ ರಾಶಿಯವರಿಗೆ. ನೋಡಿ ಏನೆಲ್ಲ ಹೇಳಿದ್ದೇನೆ, ಅಷ್ಟಮ ಸ್ಥಾನ ಇರ್ಬೋದು ನಿಮ್ಮ ಅದಕ್ಕೆ ಬೇಕಾದಂತೆ, ಅಥವಾ ಲಾಭ ಸ್ಥಾನ ಎಲ್ಲ ಹೇಳಿದ್ದೇನೆ. ಓಕೆನಾ, ಬಟ್ ನಿಮ್ಗೆ ಪ್ರಿಕಾಷನ್ ಎಲ್ಲಿ ಕೊಟ್ಟೆ ನಾನು, ನಿಮ್ಮ
ಮನೆ ವಿಚಾರ, ಭೂಮಿ ವಿಚಾರದಲ್ಲಿ. ಸೊ ಇಲ್ಲಿ ಬಹಳ ಪ್ರಿಕಾಷನ್ ತಗೊಳ್ಬೇಕಾದಂತ ಅನಿವಾರ್ಯತೆ, ಬಾಕಿ ವಿಚಾರ ಪರವಾಗಿಲ್ಲ. ಈಗ ನಿಮ್ಗೆ 10ನೇ ಮನೆಯಲ್ಲಿ ಸೂರ್ಯ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ, ಅದರ ಜೊತೆಗೆ ಅಲ್ಲಿ ಯಾರಿದ್ದಾರೆ, ಸೂರ್ಯನ ಜೊತೆಗೆ ಬುಧ ಕೂಡ ಇದ್ದಾನೆ. ಸೊ ಇದೇನ್ ಮಾಡ್ತಾನೆ, ಸೂರ್ಯ ಇಲ್ಲಿ ದಿಗ್ಬಲಿ ಆಗ್ಬಿಡ್ತಾನೆ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು, ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಮ ಮಕ್ಕಳು ಒಳ್ಳೆ ಸ್ಟೇಟಸ್ಗೆ ಹೋಗುವಂಥದ್ದು, ಮಕ್ಕಳು ವಿದೇಶ ಪ್ರಯಾಣ ಮಾಡುವಂಥದ್ದು ಯೋಗ ಅಂತೂ ಖಂಡಿತ ಇದೆ. ಅದರಿಂದಾಗಿ ಎಲ್ಲಿ ಕೂಡ ತುಂಬಾ ತೊಂದರೆಗಳಿಲ್ಲ. ಒಳ್ಳೆಯ ಒಂದು ಪೀರಿಯಡ್ ನಿಮ್ಮ ಪಾಲಿಗೆ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ ಆಗಿ ಇದೆ. ಆ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಒಂದು 4ನೇ ಮನೆ 5ನೇ ಮನೆ ಅಂದ್ರೆ ನಿಮ್ಮ ಭೂಮಿ ಮನೆ ವಿಚಾರಗಳಲ್ಲಿ ಮಾತ್ರ ಪ್ರೊಸೀಡ್ ಆಗುವುದು ಸದ್ಯದ ಮಟ್ಟಿಗೆ ಬೇಡ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಲ್ವಾ. ನಾನು ಹೇಳ್ತೀನಿ, ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದನ್ನ ಪ್ರತಿ ಸೋಮವಾರ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ಇದರ ಮುಖಾಂತರ ಏನಾಗುತ್ತೆ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ, ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ. ವೃಶ್ಚಿಕ ರಾಶಿಯವರು ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಧನುರಾಶಿಯವರಿಗೆ ರಾಷ್ಟ್ರಾಧಿಪತಿ 7th ಹೌಸ್ ಅಲ್ಲಿ ಇದ್ದಾನೆ. ಓಕೆ, ನಾನು ನಿಮ್ಗೆ ಗುರು ಬಲ ಇದೆ ಅಂತ ಆಯ್ತು, ರಾಶಿಗೆನೆ ದೃಷ್ಟಿ ಇಟ್ಬಿಟ್ಟಿದ್ದಾನೆ ಅಂದಾಗ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಆತ ಡೆಫಿನೆಟ್ ಆಗಿ ದೂರ ಮಾಡಿಯೇ ಮಾಡ್ತಾನೆ. ಆನಂತರ ರಾಷ್ಟ್ರಾಧಿಪತಿಯಾಗಿ 7th ಹೌಸ್ ಅಲ್ಲಿ ಗುರು ಬಂದಿರೋದರಿಂದ ಎಲ್ಲೋ ಒಂದ್ ಕಡೆ ಯೋಗ್ಯ ವಯಸ್ಕರಿಗೆ ಒಂದು ಮದುವೆ ಯೋಗ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮ್ಮ ಮದುವೆ ಜೀವನ ಕೂಡ ತುಂಬಾ ಚೆನ್ನಾಗಿ ಹೋಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಓಕೆ, ಸೊ ಇದರ ಬಗ್ಗೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಅಥವಾ ವಿದೇಶ ಪ್ರಯಾಣ ಮಾಡಬೇಕು, ದೂರ ಹೋಗಬೇಕು, ಅಥವಾ ತಾಯಿಯ ಆಸ್ತಿ ಬರಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು, ಅದೆಲ್ಲ ನೀವು ಮಾಡಿದಾಗ ಕೂಡ ಅದರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಧನುರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಆನಂತರ ಧನಾಧಿಪತಿಯಲ್ಲಿದ್ದಾನೆ ಆತ ಶನಿ ಬಂದು ನಿಮ್ಮ 4ನೇ ಮನೆಯಲ್ಲಿ ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ಹಣಕಾಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕು ಎನ್ನುವ ತೀವ್ರ ಇಚ್ಛೆ ನಿಮ್ಮಲ್ಲಿ ಇರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಬಟ್ ಇದೆಲ್ಲ ಸ್ವಲ್ಪ ತಾತ್ಕಾಲಿಕ. ಆನಂತರ ಹೋಗಿ ದುಡ್ಡಿನ ವಿಚಾರದಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನ ನೀವು ಖಂಡಿತ ಅನುಭವಿಸ್ತೀರಾ. ತಾತ್ಕಾಲಿಕ ರೂಪದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್, ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೋಲ್ಡ್ ಆಗಿದೆ, ಆ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುವಂತ ಸಾಧ್ಯತೆಗಳಂತೂ ಇದ್ದೇ ಇದೆ. ಓಕೆನಾ? ನಿಮ್ಗೆ ಒಂದು ಪ್ರಿಕಾಷನ್ ಕೊಡ್ತೀನಿ. ಏನ್ ಗೊತ್ತಾ, ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟು 3ನೇ ಮನೆಗೆ ಹೋಗ್ತಾ ಇದ್ದಾನಲ್ವಾ, ಹಾಗಾದ್ರೆ ಯಾವುದೇ ಕಾರಣ ಕೂಡ ಮನೆ ಮಾರುವಂಥದ್ದು, ಭೂಮಿ ಮಾರುವಂಥ ವಿಚಾರದಲ್ಲಿ ದಯವಿಟ್ಟು ಕೈ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ದೇನೆ. ಅನ್ಯತಾ ಕೈ ಸುಟ್ಕೊಳ್ಬೇಕಾದೀತು, ಪ್ರಾಬ್ಲಮ್ ಆದೀತು, ಲಾಸ್ ಆಗುವಂಥ ಸಾಧ್ಯತೆಗಳು 100% ಇದೆ. ಅದಕ್ಕೋಸ್ಕರ ನಿಮ್ಮ ಅಂಥದ್ದೇನಾದ್ರೂ ಮಾಡಲೇಬೇಕು. ನಿಮ್ಮ ಜಾತಕವನ್ನು ಚೆಕ್ ಮಾಡಿಸಿ ಅದರಲ್ಲಿ ಒಳ್ಳೆ ಯೋಗ ಕ್ರಿಯೇಟ್ ಆಗಿದೆ, ದಶಾಭುಕ್ತಿ ಇದೆ ಅಂದಾಗ ಮಾತ್ರ ಭೂಮಿ ಮನೆ ಮಾರುವ ವಿಚಾರ ಹೇಳ್ತಾ ಇದ್ದೇನೆ, ಕನ್ಸ್ಟ್ರಕ್ಷನ್ ವಿಚಾರ ಹೇಳ್ತಾ ಇಲ್ಲ. ಕನ್ಸ್ಟ್ರಕ್ಷನ್ ಕೂಡ ಸದ್ಯಕ್ಕೆ ಮಾಡ್ಲಿಕ್ಕೆ ಇಲ್ಲ ನಿಮ್ಗೆ, ಬಟ್ ಮಾರುವ ವಿಚಾರ ಅಂತೂ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ. ನಿಮ್ಮಿಂದ ಆ ಕೈ ಸುಟ್ಕೊಳ್ಬೇಕಾದೀತು, ಆ ಪರಿಸ್ಥಿತಿ ಕ್ರಿಯೇಟ್ ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ. ಎದುರಿನ ಪಾರ್ಟಿ ಸ್ಯಾಟಿಸ್ಫೈಡ್ ಆಗುವುದೇ ಇಲ್ಲ. ಮೇ ಬಿ ಕೆಲವೊಂದು ಬಾರಿ ನೀನೇನಪ್ಪ ನನಗೊಂದು ಮನೆ ತೋರಿಸಿದೆ ಅಥವಾ ಮನೆ ಕೊಟ್ಟು ಬಿಟ್ಟೆ, ನಾನು ಬರ್ಬಾದ್ ಆಗಿಬಿಟ್ಟೆ, ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಕೈಯಿಂದ ಯಾವುದೇ ಕಾರಣಕ್ಕೂ ಭೂಮಿ ಮನೆ ವಾಹನ ಮಾರುವಂತಹ ಒಂದು ಪ್ರಯತ್ನ ಡೆಫಿನೆಟ್ ಆಗಿ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಬೇರೆಯವರು ಇದ್ದಾರೆ, ಅವರ ಮುಖಾಂತರ ಪ್ರಯತ್ನ ಮಾಡಿಸಿ ಪರವಾಗಿಲ್ಲ. ಅವರ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ. 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಅಥವಾ ಅವ್ರದ್ದು ಧನುರ್ ಲಗ್ನ, ಈಗ ಶನಿ ಮಹಾರಾಜ ಎಲ್ಲೋ ಒಂದ್ ಕಡೆ ವಕ್ರಿಯಾಗಿ ಹೋಗ್ತಾ ಇದ್ದಾನೆ, ಅಥವಾ ಅವ್ರದ್ದು ಮಕರ ಲಗ್ನ ಅಂದಾಗ ಆಲ್ರೆಡಿ ಈಗ ಶನಿ ಅಲ್ಲೇ ಇದ್ದಾನೆ 3ನೇ ಮನೆಯಲ್ಲಿ. ಸೊ ಅವರೆಲ್ಲರಿಗೂ ಕೂಡ ಈ ಮನೆ ಭೂಮಿ ವಿಚಾರದಲ್ಲಿ ಮಾರುವಂತ ವಿಚಾರದಲ್ಲಿ ಹೊಡೆತ ಬರೋದು 100% ಇದೆ. ಸೊ ಅದಕ್ಕೋಸ್ಕರ ಆ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ, ಬಾಕಿ ವಿಚಾರ ಪರವಾಗಿಲ್ಲ. ಓಕೆ, ಆನಂತರ ಇಲ್ಲೇನಾಗುತ್ತೆ, ನಿಮ್ಮ ಧನಾಧಿಪತಿ ಗೊತ್ತಾಯ್ತು 3ನೇ ಮನೆ, 4ನೇ ಮನೆ ಅಧಿಪತಿ ಎಲ್ಲಿ 4ನೇ ಮನೆ ಅಧಿಪತಿ ತನ್ನಿಂದ 4ನೇ ಮನೆಯಲ್ಲಿ ಇದ್ದಾನೆ. ಅದಕ್ಕೆ ಮನೆ ಚೇಂಜ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ. ಮನೆ ಚೇಂಜ್ ಮಾಡಬೇಕು, ತಾಯಿ ಆಸ್ತಿ ಬರಬೇಕು, ಅದಕ್ಕೆಲ್ಲ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. 5th ಲಾರ್ಡ್ 5ನೇ ಮನೆ ಅಧಿಪತಿ ಇಲ್ಲಿ ಎಲ್ಲಿದ್ದಾನೆ, ಕೇಂದ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಕುಜನಿಗೆ ಆ ಒಂದು ಪಾರ್ಟ್ ಏನಿದೆ ಅದು ದಿಗ್ಬಲಿ ಪಾರ್ಟ್ ಅಂತ ಹೇಳ್ತೇನೆ. ಬಟ್ ಆತ ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಡಿಸ್ಪ್ಯೂಟ್ ಮಾಡ್ಕೊಳ್ಬೇಡಿ. ಕಾರ್ಯಕ್ಷೇತ್ರದಲ್ಲಿ ಮಾತಿನಲ್ಲಿ ಅಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಕನ್ಯಾ ರಾಶಿ ಬಂದ್ರೆ ಅದು ಕ್ಲಾರಿಟಿ. ಕನ್ಯಾ ರಾಶಿ ಬಂದು ನಿಮ್ಮ ವಿಷಯ ಆಡಿಟ್ ಮಾಡುವಂಥದ್ದು. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ಆಡಿಟ್ ಮಾಡ್ಲಿಕ್ಕೆ ನೋಡಬೇಡಿ. ಆ ವ್ಯಕ್ತಿ ಹಾಗಿದ್ದಾನೆ, ಅವನ ತಪ್ಪುಗಳನ್ನು ಹುಡುಕ್ಲಿಕ್ಕೆ ನೋಡಬೇಡಿ. ಈ ವ್ಯಕ್ತಿ ಹೀಗೆ, ಆ ವ್ಯಕ್ತಿ ಹಾಗೆ. ಇದು ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳುಂಟು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕೆಲಸ ಆಯ್ತು, ನಾವಾಯ್ತು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಕಾರ್ಯಕ್ಷೇತ್ರದಲ್ಲಿ ನೀವೇ ಮ್ಯಾನೇಜರ್ ಅಂದಾಗ ಅದನ್ನ ಮಾಡ್ಲೇಬೇಕಾದಿತ್ತು, ಆ ವಿಷಯ ಬೇರೆ. ಬಟ್ ಆ ಮ್ಯಾನೇಜರ್, ನೀವು ಬಾಸ್, ನೀವು ಅವಾಗ ಬೇರೆಯವರ ತಪ್ಪನ್ನು ಹುಡುಕುವುದರಲ್ಲಿ ತಪ್ಪೇನು ಖಂಡಿತ ಅಲ್ಲ, ಖಂಡಿತ ನೀವು ಹುಡುಕ್ಬೋದು, ತೊಂದರೆ ಇಲ್ಲ. ಆದ್ರೂ ಕೂಡ ಡಿಸ್ಪ್ಯೂಟ್ ಆಗದ ಹಾಗೆ ಒಂದು ಜಾಗ್ರತೆಯನ್ನು ವಹಿಸಿ ನೀವು ಮುಂದೆ ಹೋದಾಗ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸಲಿಕ್ಕೆ, ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಬಹುದು. ಯಾಕಂದ್ರೆ ಕಾರ್ಯಕ್ಷೇತ್ರ ಅಧಿಪತಿಯಲ್ಲಿದ್ದಾನೆ, ಆತ ಭಾಗ್ಯದಲ್ಲಿ ಸೂರ್ಯನ ಜೊತೆಗೆ ಹೋಗ್ತಾ ಇದ್ದಾನೆ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಸ್ಟೇಟಸ್ ಬರುವಂತ ಸಾಧ್ಯತೆಗಳು
ಸಮಸ್ಯೆಗಳು ಇರುವುದರಿಂದ ಅದಕ್ಕೆ ಎಲ್ಲೋ ಒಂದ್ ಕಡೆ ನೀವು ಕಲ್ಲು ಹಾಕುವಂತ ಕೆಲಸವನ್ನಂತೂ ಮಾಡಬೇಡಿ. ನಿಮ್ಮ ಒಂದು ಈ ತಪ್ಪು ಹುಡುಕುವುದರಿಂದ ಅಥವಾ ಕ್ಲಾರಿಟಿ ಬೇಕು ಅನ್ನೋ ವಿಚಾರದಲ್ಲಿ ತೀವ್ರಗತಿಯಲ್ಲಿ ಹೋಗಿ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ, ಓಕೆನಾ. ಆನಂತರ ನಿಮ್ಮ ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಇರುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಅಂತೂ 100% ನಿಮಗೆ ಇದ್ದೇ ಇದೆ. ವಿದೇಶ ಪ್ರಯಾಣ ಮಾಡ್ಲಿಕ್ಕೂ ಆಗ್ಬೋದು, ಅಥವಾ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ಅದಕ್ಕೂ ಒಂದು ಒಳ್ಳೆ ಯೋಗನೇ. ಬಟ್ ತಂದೆಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡ್ಬೇಕು. ಯಾಕಂದ್ರೆ ಇಲ್ಲೇನಾಗುತ್ತೆ, ನಿಮ್ಮ 9th ಹೌಸ್ ಏನಿದೆ ಅದಕ್ಕೆ ಎದುರುಗಡೆಗೆ ಯಾರಿದ್ದಾನೆ, ರಾಹು ಇದ್ದಾನೆ ಅಲ್ವಾ, ಮಾರಕ ಸ್ಥಾನ. ನಿಮ್ಮ 9th ಹೌಸ್ಗೆ ಮಾರಕ. ಹಾಗಾದ್ರೆ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ತಂದೆಗೆ ಅನಾರೋಗ್ಯ, ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ 9ನೇ ಮನೆಗೆ ಗುರುವಿನ ದೃಷ್ಟಿ ಇದೆ ಅಂದಾಗ ಪರವಾಗಿಲ್ಲ, ಇಲ್ಲ ಅಂದ್ರೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. ಗೊತ್ತಾಯ್ತು, ಓಕೆನಾ. ಇನ್ನು ಕಾರ್ಯಕ್ಷೇತ್ರಾಧಿಪತಿ ಗೊತ್ತಾಯ್ತು ನಿಮ್ಗೆ, ಎಲ್ಲ ಗೊತ್ತಾಯ್ತು. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಯಾರು, ಚಂದ್ರ ನೀಚನಾಗಿ ಕೂತಿದ್ದಾನಲ್ವಾ, ಇದು ಒಳ್ಳೆ ಲಕ್ಷಣ ಅಲ್ಲ. ಚಂದ್ರ ಯಾರು ಈ ಜಾತಕಕ್ಕೆ, ಚಂದ್ರ ಬಂದು ಅಷ್ಟಮಾಧಿಪತಿಯಾಗಿ ಅಥವಾ 12ನೇ ಮನೆಯಲ್ಲಿ ಇದ್ದಾನಂದಾಗ ಪರವಾಗಿಲ್ಲ. ಚಂದ್ರ ಬಂದು ಮನೋಕಾರಕ. ವೃಶ್ಚಿಕ ರಾಶಿಯಲ್ಲಿ ಇರುವಾಗ ಟ್ರಾವೆಲಿಂಗ್ ಮಾಡುವಾಗ ಟೆನ್ಷನ್ ಆಗುತ್ತೆ. ಟ್ರಾವೆಲಿಂಗ್ ಅಥವಾ ನೀವು ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ, ಅಥವಾ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ಮಾಡ್ತಾ, ಮೇ ಬಿ ಅಲ್ಲಿ ಸ್ವಲ್ಪ ತೊಂದರೆಗಳು, ಡಿಪ್ರೆಸ್ಡ್ ಫೀಲ್ ಮಾಡುವಂತ ಸಾಧ್ಯತೆಗಳುಂಟು. ಅದು ಬಿಟ್ಟರೆ ಅಂಥದ್ದೇನು ಸಮಸ್ಯೆ ಡೆಫಿನೆಟ್ ಕ್ರಿಯೇಟ್ ಆಗಲ್ಲ. ನೀವು ಸದ್ಯದ ಮಟ್ಟಿಗೆ ಪರಿಹಾರ ಏನ್ ಮಾಡಬೇಕು, 4th ಹೌಸಲ್ಲಿ ಶನಿ ವಕ್ರಿ ತುಂಬಾ ತೊಂದರೆ ಕೊಡೋದು ಅವನೇ ನಿಮ್ಗೆ, ವಿಶೇಷವಾಗಿ ಈ ಸಮಯದಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, 4th ಹೌಸ್ ಬಂದು ನಿಮ್ಮ ಸಮಾಜ ಅಂತ ಸಮಾಜ ಅಂತ ನೋಡಿದ್ರೆ, ಸಮಾಜದಲ್ಲಿ ಗರೀಬಿ ವ್ಯಕ್ತಿಗಳು ಅಂದ್ರೆ ತುಂಬಾ ಪಾಪದ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಊಟ ಕೊಡಿಸಿ ಅಂತ ಹೇಳ್ತೇನೆ. ಮೇ ಬಿ ಶನಿವಾರ ದಿವಸ ಆದ್ರೂ ಕೂಡ ಒಂದು 3 ರಿಂದ 4 ಮಂದಿಗೆ ಪ್ರತಿ ಶನಿವಾರ ಊಟ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ 4ನೇ ಮನೆಯಲ್ಲಿ ಶನಿ ಯಾವ ತರ ತೊಂದರೆ ಕೊಡಬೇಕು ನಿಮ್ಗೆ, ಮೇ ಬಿ ಆತ ಕೊಡಲ್ಲ, ಅಥವಾ ಅವನಿಂದ ಬರತಕ್ಕಂಥ ಸಮಸ್ಯೆಗಳಿಂದ ಖಂಡಿತ ನೀವು ಮುಕ್ತರಾಗಿ ಬಿಡ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಧನುರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ವಕ್ರಿಯಾಗಿ 3rd ಹೌಸ್ ಅಲ್ಲಿ ಇದ್ದಾನೆ. ಈಗ ರಾಶಿ ಅಂದ್ರೆ ಚಂದ್ರನಿಂದ 3ನೇ ಮನೆಯಲ್ಲಿ ಶನಿ ಬರುವುದು ಒಳ್ಳೆ ಲಕ್ಷಣ, ಪರವಾಗಿಲ್ಲ. ಬಟ್ ಪರಾಕ್ರಮದಲ್ಲಿದ್ದಾನೆ, ನಿಮ್ಗೆ ತುಂಬಾ ಶ್ರಮ ಪಡಬೇಕಾದಂತ ಅನಿವಾರ್ಯತೆಯನ್ನ ಆತ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಅಂತ ಶನಿ ಯಾರು ಈ ಜಾತಕಕ್ಕೆ, ಆತ ನಿಮ್ಮ ಧನಾಧಿಪತಿ ಕೂಡ, ಆತ ರಾಶ್ಯಾಧಿಪತಿ ಕೂಡ. ಅದರಿಂದಾಗಿ ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ ಅಂದಾಗ ಖಂಡಿತ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಆಯ್ತಾ. ತುಂಬಾ ಜಾಗರೂಕರಾಗಿರ್ಬೇಕು. ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ದುಡ್ಡು ಮೋಸ ಆಗುತ್ತೆ, ಇದ್ದ ಕ್ರೆಡಿಟ್ ಕಾರ್ಡ್ ಎಲ್ಲ ಖಾಲಿ ಆಗ್ಬೋದು, ಬೇರೆಯವರಿಂದ ಸಾಲ ಕೂಡ ಕೇಳ್ಕೊಳ್ಬೇಕಾದಂತ ಅನಿವಾರ್ಯತೆ ಕೆಲವರಿಗೆ ನಿರ್ಮಾಣ ಆಗ್ಬೋದು. ನಾನು ಎಲ್ಲರಿಗೆ ಅಂತ ಖಂಡಿತ ಕೆಲವರಿಗೆ ನಿರ್ಮಾಣ ಆಗೋದು. ಸ್ವಲ್ಪ ಕ್ಯಾರ್ ತಗೊಳ್ಬೇಕು. ಎಲ್ಲಿವರೆಗೆ ಶನಿ ವಕ್ರಿಯಾಗಿದ್ದಾನೆ, ಆನಂತರ ಆತ ಮಾರ್ಗಿ ಆಗ್ತಾನೆ, ಅಲ್ಲಿವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸಲೇಬೇಕಾದ ಅನಿವಾರ್ಯತೆ ಉಂಟು. ಇಲ್ಲಿ 2ನೇ ಮನೆಯಲ್ಲಿ ನಿಮ್ಗೆ ರಾಹು ಇದ್ದಾನೆ ನೋಡಿ. ಇದರ ಅರ್ಥ ಏನಂದ್ರೆ, ಯಾರಾದ್ರೂ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ, ಇದು ಪರಿಚಯ ಇಲ್ಲ ಅಂತ ಹೇಳಕ್ಕಾಗ, ಎಲ್ಲಿಂದಾದ್ರೂ ತಂದು ಅವ್ರಿಗೆ ನೀವು ಕೊಡಬೇಕಾದಂತ ಅನಿವಾರ್ಯತೆ ಬರ್ಬೋದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಕರ ರಾಶಿಯವರಿಗೆ ಈ ಒಂದು ಸಮಯ ದುಡ್ಡಿನ ವಿಚಾರಗಳು, ಕುಟುಂಬದ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವಂತದ್ದೇ ಇರುತ್ತೆ. ನಾನು ಹೇಳ್ತೀನಿ, ಸ್ವಲ್ಪ ಪೇಷನ್ಸ್ ಅನ್ನ ಇಟ್ಟುಕೊಳ್ಳಿ. ಸ್ವಲ್ಪ ಸಮಯ ಬಂದಾಗ ಎಲ್ಲವೂ ಕೂಡ ಸರಿಯಾಗುತ್ತೆ. ಅದರಲ್ಲೂ ಕೂಡ ದೀಪಾವಳಿ ಬಂದಾಗ ಏನಾಗುತ್ತೆ, ಗುರು ಅತಿಚಾರಿಯಾಗಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡುವುದರಿಂದ ಗುರುಬಲ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನ ಆತ ಡೆಫಿನೆಟ್ ಆಗಿ ದೂರ ಮಾಡ್ತಾನೆ. ಅಲ್ಲಿವರೆಗೆ ವೇಟ್ ಮಾಡಿ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಿನ್ನೆ 3ನೇ ಮನೆಯಲ್ಲಿ ಶನಿ ಇರುವಾಗ ಯಾವುದೇ ಕಾರಣಕ್ಕೂ ಭೂಮಿ, ಮನೆ, ವಾಹನಗಳನ್ನ ಮಾರುವಂತ ಪ್ರಯತ್ನ ಮಾಡಬೇಡಿ. ನಿಮ್ಮ ಕೈಯಿಂದ ಮಾರ್ಲಿಕ್ಕೆ ನೋಡಿದಾಗ ಅದು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎದುರಿನ ವ್ಯಕ್ತಿಗೆ ಅದು ಬರ್ಕತ್ ಕೊಡಲ್ಲ, ಮತ್ತೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಆಗುತ್ತೆ. ದುಡ್ಡು ಪೂರ್ತಿಯಾಗಿ ನಿಮ್ಮ ಕೈಗೆ ಬರುವುದಿಲ್ಲ. ಅದರಿಂದಾಗಿ ಯಾರೆಲ್ಲ ಲ್ಯಾಂಡ್ಲಿಂಗ್ಸ್ ಮಾಡ್ತಾ ಇದ್ದಾರೆ ಅಲ್ವಾ, ಯಾರೆಲ್ಲ ಮನೆ ಕಟ್ಟಿ ಮಾರುವವರು ಇರ್ತಾರೆ, ಅಥವಾ ನಿಮ್ಮ ಮನೆಯನ್ನೇ ಮಾರಬೇಕು, ಜಾಗವನ್ನೇ ಮಾರ್ಬೇಕನ್ನೋ ತೀವ್ರ ಇಚ್ಛುಕರು ನೀವಾಗಿರ್ತೀರಾ, ಸ್ವಲ್ಪ ಜಾಗೃತೆಯಲ್ಲಿ ಇರಬೇಕಾದಂತ ಅನಿವಾರ್ಯತೆ ಉಂಟು. ಅನ್ಯथा ಕೈ ಸುಟ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು. ಓಕೆನಾ. ಇನ್ನು 4ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ, 4th ಲಾರ್ಡ್ ಯಾರು, ಕುಜ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ ಆತ. ಸೊ ಸ್ವಲ್ಪ ಮಟ್ಟಿಗೆ ಆತ ನಿಮ್ಮ ಮನೆಯಲ್ಲಿ ತಾಯಿಗೆ ಅನಾರೋಗ್ಯ ಮತ್ತೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾನೆ, ತನ್ನಿಂದ 6ನೇ ಮನೆಯಲ್ಲಿ ಇದ್ದುಕೊಂಡು ಕ್ರಿಯೇಟ್ ಮಾಡಿ. ನಾನು ಹೇಳ್ತೀನಿ, ಈ ಸಮಯದಲ್ಲಿ ಎಲ್ಲಿವರೆಗೆ ಶನಿ ಮಾರ್ಗಿ ಆಗುವುದಿಲ್ಲ ಅಲ್ಲಿವರೆಗೂ ಕೂಡ ಭೂಮಿ ವಿಚಾರದಲ್ಲಿ ಹೋಗುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಸುಮ್ಮನೆ ಇರುವುದೇ ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಿರೋ ತೊಂದರೆ ಇಲ್ಲ. ನೋಡಿ ಏನಾಗುತ್ತೆ, ಎಲ್ಲದಕ್ಕೂ ಪರಿಹಾರ ಅನ್ನೋದು ಓಕೆ ಪರವಾಗಿಲ್ಲ, ಬಟ್ ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋದು, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳುವುದು ಉಂಟಲ್ವಾ, ಅದು ದೊಡ್ಡದಾದಂತಹ ಒಂದು ಪರಿಹಾರ. ಸೊ ಇದನ್ನ ಮಾಡ್ಕೊಂಡಾಗ, ಅದರಲ್ಲೂ ನೀವೊಂದು ಮಕರ ರಾಶಿಯವರು, ನೆಕ್ಸ್ಟ್ ಕುಂಭ ರಾಶಿಯವರು
ರಾಶಿಯವರು ಮತ್ತು ಧನು ರಾಶಿಯವರು ಇವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ. ಆನಂತರ ನಿಮ್ಮ ಯೋಗಕಾರಕ ಮತ್ತೆ ದಶಮಾಧಿಪತಿ ಅಲ್ವಾ ಶುಕ್ರ, ಆತ 7th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಲ್ವಾ, ಗಂಡಿಗಾದ್ರೆ ಅವ್ರ ಹೆಂಡತಿ, ಹೆಂಡತಿಗಾದ್ರೆ ಗಂಡ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವರ ಸಹಾಯವನ್ನ ನೀವು ಪಡ್ಕೊಳ್ಬೇಕು. ಅವ್ರ ಜೊತೆಗೆ ನೀವು ಇಮೋಷನ್ ಆಗಿ ಟಚ್ ಆಗಿಬಿಡ್ತೀರಾ, ಅವರಿಂದ ಹೆಲ್ಪ್ ಸಿಗುತ್ತೆ, ಅಥವಾ ಅವರಿಂದಾಗಿ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಅಥವಾ ಅವರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಸ್ನೇಹಿತರಿಂದ ಸಿಗ್ಬೋದು, ನಿಮ್ಮ ಮಕ್ಕಳಿಂದ ಸಿಗ್ಬೋದು, ನಿಮ್ಮ ಪಾರ್ಟ್ನರ್ನಿಂದ ಸಿಗ್ಬೋದು, ಯಾವುದೇ ಒಂದು ರೂಪದಲ್ಲಿ ಸಿಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಒಂದು ಮಕರ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮಕ್ಕಳು, ಸ್ನೇಹಿತರಿಂದ ಒಂದು ಒಳ್ಳೆಯ ಪರಿಹಾರಗಳನ್ನ ಅಥವಾ ಒಂದು ಒಳ್ಳೆಯ ಜೀವನವನ್ನು ನೋಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ, ಎಲ್ಲವೂ ಒಳ್ಳೇದಾಗುತ್ತೆ. ಆನಂತರ 6ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಅದು ನಿಮ್ಮ ಚಂದ್ರನಿಗೆ 6ನೇ ಮನೆಯಲ್ಲಿ ಏನಾಗುತ್ತೆ, ದುತ್ ಅಂತ ನಿಮ್ಗೆ ದುಡ್ಡು ಬೇಕಾಗುತ್ತೆ. ಅಂದ್ರೆ ಷಡಾಷ್ಟಕ ಯೋಗ ಇದೆ ಅಲ್ವಾ, ಚಂದ್ರ ಮತ್ತೆ ಗುರುವಿನ ಷಡಾಷ್ಟಕ ಯೋಗ, ಇದನ್ನ ಶಕಟ ಯೋಗ ಅಂತ ಕರೀತಾರೆ. ಈ ಶಕಟ ಯೋಗ ಇರುವುದರಿಂದ ಏನಾಗುತ್ತೆ, ಅಚಾನಕ್ಕಾಗಿ ಒಮ್ಮೆಲೆ ದುಡ್ಡು ಬೇಕಾಗುತ್ತೆ, ಲಕ್ಷಗಟ್ಟಲೆ ಈಗಿಂದೀಗಲೇ ಬೇಕು, ಎಲ್ಲಿಂದ ತರೋದು, ಈ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಪೇಷನ್ಸ್ ಇಟ್ಕೊಳ್ಳಿ, ದುಡ್ಡು ಬರುತ್ತೆ, ಚಿಂತೆ ಇಲ್ಲ. ಮಕ್ಕಳು ಅಥವಾ ಸ್ನೇಹಿತರನ್ನ ಆಶ್ರಯಿಸಿ, ಸ್ನೇಹಿತರ ಮುಖಾಂತರ ಸಹಾಯ ಕೇಳ್ಕೊಳ್ಬೋದು, ಪರವಾಗಿಲ್ಲ. ಸೊ ಅವ್ರು ನಿಮ್ಗೆ ಹೆಲ್ಪ್ ಅಂತೂ 100% ಮಾಡಿಯೇ ಮಾಡ್ತಾರೆ, ಚಿಂತೆ ಮಾಡುವಂತಾಗತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆನಂತರ ಗುರು ಏನ್ ಮಾಡಿದ್ರೆ ನೇರವಾಗಿ 12ನೇ ಮನೆ ನೋಡ್ತಾ ಇದ್ದಾನಲ್ಲ, ಧನು ರಾಶಿಯನ್ನ. ಹಾಗಾದ್ರೆ ಯಾರೆಲ್ಲ ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದ್ದಾರೆ ಅಥವಾ ಯಾವುದೇ ವಿದ್ಯೆಯನ್ನ ಕಲಿತಾ ಇದ್ದಾರೆ, ಕೆಲವರು PhD ಮಾಡ್ತಾ ಇರ್ತಾರೆ, ಇನ್ನೇನೋ ರಿಸರ್ಚ್ ಅವರಿಗೆಲ್ಲ ಒಳ್ಳೆ ಗುರುಗಳು ಸಿಗ್ತಾರೆ, ದೂರದಲ್ಲಿರುವ ಗುರುಗಳು ಸಿಗ್ತಾರೆ, ಒಳ್ಳೆ ನಾಲೆಜಬಲ್ ಗುರುಗಳು ಸಿಗ್ತಾರೆ, ಒಳ್ಳೆ ಆಧ್ಯಾತ್ಮದಲ್ಲಿ ಹೋಗುವಂತ ಗುರುಗಳು ಸಿಗ್ತಾರೆ. ಅವರ ಮುಖಾಂತರ ವಿದ್ಯೆಯನ್ನ ಕಲಿತು ಲೈಫಲ್ಲಿ ಸಕ್ಸಸ್ ಆಗುವಂತ ಯೋಗ ಭಾಗ್ಯ ನಮ್ಮ ಮಕರ ರಾಶಿಯವರಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಮಾತ್ರ ಪ್ರಯತ್ನ ಮಾಡಬಹುದು. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ನಿಮ್ಮ ಪಾಲಿಗೆ. ಆನಂತರ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಆರೋಗ್ಯದ, ಎಲ್ಲದರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಿದೆ. ಓವರ್ ಆಲ್ ಒಳ್ಳೆ ಪೀರಿಯಡ್ ಅನುಭವಿಸಿ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ವಿದೇಶಕ್ಕೆ ಹೋಗುವವರೆಗೂ ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ, ವಿದೇಶಕ್ಕೆ ಹೋಗ್ಬೋದು, ವಿದೇಶಕ್ಕೆ ಹೋಗಿ ಕೂಡ ನಿಮ್ಮ ಒಂದು ಕಾರ್ಬಾರನ್ನ ತೋರಿಸಬಹುದು, ಪರವಾಗಿಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು ಏನ್ ಹೇಳ್ಬೋದು, ನಾವು ಒಂದು ಅಧ್ಯಾತ್ಮದಲ್ಲಿ ಹೋಗುವಂಥದ್ದು, ದೈವಿ ಕಾರ್ಯಗಳನ್ನು ಮಾಡುವಂಥದ್ದು, ಆನಂತರ ನೀವು ಹೆಚ್ಚಾಗಿ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಭೇಟಿ ಮಾಡುವಂಥದ್ದು, ತಿರುಗಾಟ ನಡೆಸುವಂಥದ್ದು ಇದ್ದೇ ಇದೆ ಜಾತಕದ ಪ್ರಕಾರ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆನಾ, ಗೊತ್ತಾಯ್ತು. ಆನಂತರ ನಿಮ್ಮ 7th ಲಾರ್ಡ್ ಯಾರು ಇರ್ತಾನೆ, 7ನೇ ಮನೆ ಅಧಿಪತಿ ಚಂದ್ರ, ನೀಚನಾಗಿ ಆತ ಏನ್ ಮಾಡ್ತಾನೆ, ಪಂಚಮವನ್ನು ನೋಡ್ತಾನೆ. ಯಾರೆಲ್ಲ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದೀರಾ, ಅನಂತರ 7th ಹೌಸ್ ಶುಕ್ರ ಇದ್ದ ನೋಡಿ, ಪ್ರೀತಿ ಪ್ರೇಮ ಬಲೆಯಲ್ಲಿ ಬಿದ್ದಿದ್ದೀರಾ, ಅವರಿಗೆಲ್ಲ ಮದುವೆ ಆಗುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಗುರು ಕರ್ಕಟಕ ರಾಶಿನ ಪ್ರವೇಶ ಮಾಡಿದಾಗ ಮೇ ಬಿ ಈ ಮದುವೆ ಡನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ನೀವು ಏನು ಮಾಡ್ಬೇಕಂತೇನಿಲ್ಲ, ಒಳ್ಳೆ ಪೀರಿಯಡ್ ಉಂಟು ನಿಮ್ಗೆ, ಪರವಾಗಿಲ್ಲ. ಆದ್ರೂ ಕೂಡ ಶನಿಯಿಂದಾಗಿ ಸ್ವಲ್ಪ ವೇರಿಯೇಷನ್ ಪೀರಿಯಡ್ ಉಂಟು, ಪರಿಹಾರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಸೊ ಇದನ್ನ ಗಮನದಲ್ಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆನಂತರ ನಿಮ್ಗೆ ಅಷ್ಟಮದಲ್ಲಿ ಸೂರ್ಯ ಅಲ್ವಾ, ಸೂರ್ಯ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇದ್ದಾನೆ. ಆನಂತರ ಜೊತೆಗೆ ಕೇತು ಇದ್ದಾನೆ. ಸ್ವಲ್ಪ ಟ್ರಾವೆಲಿಂಗ್ ಮಾಡುವಾಗ ಜಾಗರೂಕರಾಗಿರಿ, ಬಿದ್ದು ಕಾಲು ನೋವಾಗುವಂಥದ್ದು, ಕಾಲಿಗೆ ಪೆಟ್ಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಪ್ರಿಕಾಷನ್ ತಗೊಂಡಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ, ಅದನ್ನ ಫಾಲೋ ಮಾಡೋದ್ರ ಮುಖಾಂತರ ನಮ್ಮ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಒಳ್ಳೆ ದಿನಗಳನ್ನ ನೋಡುವಂತ ಯೋಗ ಭಾಗ್ಯ 100% ಕ್ರಿಯೇಟ್ ಅಂತೂ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿ. ಓಕೆ, ಕುಂಭರಾಶಿಯವರಿಗೆ ರಾಶಿಯಾಧಿಪತಿಯಲ್ಲಿದ್ದಾನೆ, ಆತ 2ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ, ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ದುಡ್ಡಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಳ್ತವೆ ಅಂತ ಒಂದು ಇಂಡಿಕೇಶನ್ ಇದೆ. ಅಂದ್ರೆ ಶನಿ ಇದ್ದಾರೆ ಅಂದ್ರೆ ದುಡ್ಡಿನಲ್ಲಿ ಕಷ್ಟ ಆಗುತ್ತೆ, ದುಡ್ಡಿನ ವಿಚಾರದಲ್ಲಿ ಕಷ್ಟ ಆಗುತ್ತೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಶನಿ ಏನ್ ಮಾಡ್ತಾನೆ, ವಕ್ರಿಯಾಗಿ ಬರ್ತಾ ಇದ್ದಾನೆ, ಟೋಟಲಿ ಟೆನ್ಷನ್ ಅನ್ನ ನೀವೇ ಪಡ್ಕೊಳ್ಬೇಕಾಗತ್ತೆ ಅಲ್ವಾ. ಶನಿ ವಕ್ರಿಯಾಗಿ ರಾಶಿಗೇನೆ ಬರ್ತಾ ಇದ್ದಾನೆ ಅಂದಾಗ ನೀವೇ ಟೆನ್ಷನ್ ಅನ್ನ ಪಡ್ಕೊಳ್ಬೇಕಾಗಿದ್ದೆ, ದುಡ್ಡಿನ ವಿಚಾರದಲ್ಲಿ ನಿದ್ದೆನೂ ಬರ್ಲಿಕ್ಕಿಲ್ಲ. ಆ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಅಂತೂ ಆಗ್ತದೆ. ಬಟ್ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಧನಾಧಿಪತಿ ಗುರು ಏನ್ ಮಾಡ್ತಾನೆ, ಪಂಚಮದಲ್ಲಿದ್ದಾನೆ ಅಲ್ವಾ, ನಿಮ್ಗೆ ರಾಶಿಯಿಂದ 5ನೇ ಮನೆಯಲ್ಲಿದ್ದಾನೆ, ಗುರುಬಲ ಇದೆ. ಹಾಗಾದ್ರೆ ಗುರು ನಿಮ್ಮ ರಾಶಿಗೂ ದೃಷ್ಟಿ ಇಟ್ಟಿದ್ದಾನೆ. ಆನಂತರ ಧನಾಧಿಪತಿ ಪಂಚಮದಲ್ಲಿದ್ದಾನೆ ಅಂದಾಗ ಮಕ್ಕಳು ಅಥವಾ ಸ್ನೇಹಿತರು ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಇದ್ರು ಕೂಡ, ಅಥವಾ ಪ್ರೀತಿ ಪಾತ್ರರು ಅಥವಾ ನಿಮ್ಮ ವಿದ್ಯೆ ನಿಮ್ಗೆ ಆ ಒಂದು ಸಮಸ್ಯೆಯಿಂದ ಮುಕ್ತರನ್ನವಾಗುವಂತೆ ಮಾಡಿಯೇ ಮಾಡ್ತದೆ. ಅದರಿಂದ ಹಣಕಾಸಿಗೆ ಸಂಬಂಧ ವಿಚಾರಗಳಲ್ಲಿ ತೊಂದರೆ ಉಂಟು, ಬಟ್ ನಿಮ್ಮ ಸ್ನೇಹಿತರು ಮಕ್ಕಳು ಯಾರೇ ಇದ್ರು ಕೂಡ ಹಿತೈಷಿಗಳು ನಿಮ್ಗೆ ಸಹಾಯವನ್ನಂತೂ 100% ಮಾಡಿಯೇ ಮಾಡ್ತಾರೆ. ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಓಕೆನಾ, ಗೊತ್ತಾಯ್ತು ಈಗ. ಅನಂತರ ನೋಡಿ ಏನಾಗುತ್ತೆ, ನಿಮ್ಮ 4ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಬಂದು ಕೂತ್ಬಿಟ್ಟಿದ್ದಾನೆ. ಓಕೆನಾ, ಯಾರು 4th ಲಾರ್ಡ್, 4ನೇ ಮನೆ ಅಧಿಪತಿ ಶುಕ್ರ 6ನೇ ಮನೆಗೆ ಬಂದಿದೆ. ಅಂದ್ರೆ ತನ್ನಿಂದ 3ನೇ ಮನೆ ಮತ್ತೆ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಬಂದಿದ್ದಾನೆ. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಬಾರಿ ಸರ್ ಖರ್ಚಿಗೇನೆ ದುಡ್ಡಿಲ್ಲ ಸರ್,
ನನ್ನ ಮನೆಯನ್ನು ಅಡವಿಟ್ಟು ಬಿಡ್ತೇನೆ, ನನ್ನ ಜಾಗವನ್ನು ಅಡವಿಟ್ಟು ಬಿಡ್, ಆ ಒಂದು ಥಾಟ್ಸ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ಪಾಲಿಗೆ. ಅರ್ಥ ಆಗುತ್ತಾ? ಸೊ ನೋಡಿ, ನಿಮ್ಗೆ ಅದು ಕಂಫರ್ಟೇಬಲ್ ಆಗುತ್ತೆ, ನೀವು ಮಾಡ್ಬೋದು, ಇಲ್ಲ ಅಂತ ಏನಿಲ್ಲ. ಇಲ್ಲ ಅಂದ್ರೆ ಕೆಲವೊಂದು ಬಾರಿ ಆಗುವುದಿಲ್ಲ ಅಂದಾಗ ಅದನ್ನ ಬಿಟ್ಟು ಬಿಡಬೇಕಾದಿತ್ತು. ಬಟ್ ನಾನು ಹೇಳಿದ್ನಲ್ವ ನಿಮ್ಗೆ, ಸ್ನೇಹಿತರು ಸಹಾಯ ಮಾಡಿ ಅವರ ಸಹಾಯವನ್ನು ಪಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ ಏನು ಕ್ರಿಯೇಟ್ ಆಗುತ್ತೆ, ಭೂಮಿ ಮನೆ ವಿಚಾರದಲ್ಲಿ ನಿಮ್ಗೆ ಪ್ರೊಸೀಡ್ ಆಗಬೇಕಾದ್ರೆ ಅಲ್ಲಿ ಸಾಲ ಪಡ್ಕೊಳ್ಬೇಕಾಗುತ್ತೆ. ಸಾಲ ಕೇಳ್ಕೊಳ್ಬೇಕಾದ್ರೆ ಬ್ಯಾಂಕಿಂದ ಸಾಲವನ್ನು ಪಡಿಬೇಕಾಗುತ್ತೆ. ಹಾಗಾದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಲೋಕಲ್ ಬ್ಯಾಂಕ್ ಇದೆ ಅಥವಾ ನಿಮ್ಮ ಹತ್ತಿರದ ಅಲ್ಲಿ ಹೋಗಿ ನೀವು ಸಾಲ ಪಡ್ಕೊಳ್ಳುವಂತ ಯೋಗ ಕೂಡ ಇದೆ. ಖಂಡಿತ ಸಾಲ ಪಡ್ಕೊಂಡು ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಇದೆ. ಯಾಕೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗ, ಯಾಕಂದ್ರೆ ಇದರ ಅಧಿಪತಿ 10ನೇ ಮನೆಯಲ್ಲಿ ಕೂತ್ಕೊಂಡು ಚಂದ್ರ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆ ನೋಡ್ತಾ ಇದ್ದಾನೆ. ಅದರಿಂದಾಗಿ ಭೂಮಿ ಮನೆ ವಿಚಾರದಲ್ಲಿ ಇನ್ನೇನು ಹೋಗ್ಬೇಕು, ಹಾಗಾದ್ರೆ ಅಲ್ಲೆಲ್ಲೋ ಒಂದು ದುಡ್ಡು ಬರಬೇಕು, ಸಾಲ ಬರ್ಬೇಕಂದಾಗ ಅದು ಬಂದು ಅದರಲ್ಲಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ವಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ನಿಮ್ಗೆ ಒಂದು ಭೂಮಿಯನ್ನು ಅಡವಿಡುವಂತದ್ದುಂಟು ಅಥವಾ ಭೂಮಿ ಮನೆ ಮಾಡ್ಲಿಕ್ಕೆ ಬೇಕಾಗಿ ಸಾಲ ಪಡ್ಕೊಳ್ಳುವಂತದ್ದುಂಟು. ಹಾಗಾದ್ರೆ ಎರಡು ಕೂಡ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗಿರುವುದರಿಂದ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ನಮ್ಮ ಕುಂಭರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ. 7th ಹೌಸಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, 7th ಹೌಸಲ್ಲಿ ಬುಧ ಇದ್ದಾನೆ, ಸೂರ್ಯ ಇದ್ದಾನೆ. 7th ಲಾರ್ಡ್ ಯಾರು, ಸೂರ್ಯ ಅಲ್ಲಿನೇ ಇದ್ದಾರೆ. ಓಕೆ, ಬುಧ ಕೂಡ ಅದರ ಜೊತೆಗೆ ಇದ್ದಾನೆ. ಬುಧ ಬಂದ ಅಷ್ಟಮಾಧಿಪತಿ. ಹಾಗಾದ್ರೆ ಯಾರೆಲ್ಲ ಮದುವೆ ಆಗಿರ್ತಾರಲ್ವಾ, ಮದುವೆ ಆಗಿದ್ದವರಿಗೆ ಬಹಳ ವಿಶೇಷವಾಗಿ ನಾನು ಹೇಳ್ತೇನೆ, ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದರ ಬಗ್ಗೆ ಗಮನ ಕೊಡ್ಬೇಕು. ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು, ಯಾಕಂದ್ರೆ ಅಷ್ಟಮಾಧಿಪತಿಯಾಗಿ ಬುಧ ಬಂದಿರ್ತಾನೆ, ಪಂಚಮಾಧಿಪತಿಯಾಗಿ ಕೂಡ ಬಂದಿರ್ತಾನೆ. ಬಟ್ ಅಷ್ಟಮ ಸ್ಥಾನದಲ್ಲಿ ಕುಜ ಇರುವುದರಿಂದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸೊ ನಿಮ್ಮ ಪಾರ್ಟ್ನರ್ಗೆ ಅದನ್ನ ಹೇಳಬೇಕಾದಂತ ಅನಿವಾರ್ಯತೆ ಉಂಟು. ಎರಡನೇದಾಗಿ ಏನಾಗುತ್ತೆ, ಆ ಅಲ್ಲಿ ಸೂರ್ಯ ಕೂಡ ಇದ್ದಾನೆ. ಈಗ ವಿದೇಶ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ಹೋಗ್ಬೇಕು ಅನ್ನುವರಿಗೆ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಖಂಡಿತ ನೀವು ಟ್ರಾವೆಲಿಂಗ್ ಮಾಡ್ಬೋದು, ಮುಂದೆ ಹೋಗ್ಬೋದು. ಆನಂತರ ಮದುವೆ, ಸರ್ ಮದುವೆ ಆಗ್ಬೇಕಾ ಬೇಡವಾ, ಈಗ ಸದ್ಯದ ಮಟ್ಟಿಗೆ ಬೇಡ. ಮದುವೆ ಆಗ್ಬೇಕಾದ್ರೆ ನಿಮಗೆ ಸೂರ್ಯ ತುಲಾ ರಾಶಿಗೆ ಪ್ರವೇಶ ಮಾಡಬೇಕು ಅಥವಾ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಬೇಕು. ಆ ಸಮಯದಲ್ಲಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅಥವಾ ನಿಮ್ಮ ಜಾತಕವನ್ನು ತೋರಿಸಿ ದಶಾಭುಕ್ತಿ ಸಪೋರ್ಟ್ ಮಾಡ್ತಾ ಉಂಟು ಅಂತ ಆದಾಗ ಯೋಗ್ಯ ವಯಸ್ಕರು ಮದುವೆ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು, ಏನು ಸಮಸ್ಯೆ ಆಗಲ್ಲ. ಓಕೆ, ಗೊತ್ತಾಯ್ತು. ಈಗ ಆನಂತರ ನಿಮ್ಮ ಭಾಗ್ಯಾಧಿಪತಿ 6ನೇ ಮನೆಯಲ್ಲಿ ಇದ್ದಾನೆ. ಓಕೆ, ಭಾಗ್ಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಬಂದಿದ್ದಾನೆ ಅಂದಾಗ ಯಾಕೋ ಗೊತ್ತಿಲ್ಲ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾನೇ ಬಾಸ್ ಆಗ್ಬೇಕು, ಕಾರ್ಯಕ್ಷೇತ್ರದಲ್ಲಿ ನಾನು ಆ ಮಟ್ಟಕ್ಕೆ ಹೋಗ್ಬೇಕು, ನನಗೆ ಸಾಧಾರಣದ್ದು ಯಾವುದು ಕೂಡ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿ ನಾನು ಕೆಲಸವನ್ನ ಚೇಂಜ್ ಮಾಡ್ಕೊಳ್ತೇನೆ ಅಂತ ಇದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆಲಸ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸದ್ಯದ ಮಟ್ಟಿಗೆ ನಿಮ್ಗೆ ಆಗಲ್ಲ. ಯಾಕಂದ್ರೆ ನಿಮ್ಮ 12th ಲಾರ್ಡ್ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ರಾಹು ಕಡೆಗೆ ಬರ್ತಾ ಇದ್ದಾನೆ. ಕೆಲಸ ಚೇಂಜ್ ಮಾಡ್ತೇನೆ ಅಂದಾಗ 12ನೇ ಮನೆ ಆಕ್ಟಿವೇಟ್ ಆಗಿರ್ಬೇಕಾಗುತ್ತೆ. ಬಟ್ ಅದ ವಕ್ರಿಯಾಗಿ ರಾಹು ಕಡೆಗೆ ಬರುವುದರಿಂದ ಕೆಲಸ ಚೇಂಜ್ ಮಾಡ್ತೇನೆ ಅಂದಾಗ ಮೇ ಬಿ ಮೋಸಗಳಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡಿ. ಆನಂತರ ನಿಮ್ಮ 10ನೇ ಮನೆಯಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದು ಟ್ರಾವೆಲಿಂಗ್ ಅಂದೊಂದು, ಕೆಲಸಕ್ಕೆ ಬೇಕಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು, ಕೆಲಸದಲ್ಲಿ ಬದಲಾವಣೆಗಳನ್ನು ತೋರಿಸ್ತಾ ಇದ್ದಾನೆ, ಇಲ್ಲ ಅಂತೇನಿಲ್ಲ. ಬಟ್ 10ನೇ ಮನೆಗೆ 3ನೇ ಮನೆ ಯಾವುದು, ನಿಮ್ಮ 12ನೇ ಮನೆ ಅಧಿಪತಿ ವಕ್ರಿಯಾಗಿರುವುದರಿಂದ ಇದು ಆಗುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಅದರ ಮಟ್ಟಿಗೆ ಗಮನ ಕೊಡಬೇಕು. ಆನಂತರ ನಿಮಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ, ಹೊಸ ಕೆಲಸ ಬೇಕು ಸಿಗುತ್ತೆ, ಕೆಲಸದಲ್ಲಿ ಪರಿವರ್ತನೆ ಬೇಕು ಸಿಗುತ್ತೆ. ಯಾಕಂದ್ರೆ ಚಂದ್ರ ಯಾರು, ಚಂದ್ರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಭಾಗ್ಯಾಧಿಪತಿ ಆತ. ಓಕೆ, ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಅಂತಹ ಸಮಸ್ಯೆಗಳನ್ನು ಖಂಡಿತ ಇಲ್ಲ. ಈಗ ಅಲ್ಲೇನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮೆಂಟಲ್ ಟಾರ್ಚರ್, ಯಾರೋ ನಿಮ್ಗೆ ಇರಿಟೇಷನ್ ಮಾಡುವಂಥದ್ದು ಅದೆಲ್ಲ ಒಂದು ಇದ್ದೇ ಇರ್ತದೆ, ಇರುವುದಿಲ್ಲ ಅಂತೇನಿಲ್ಲ. ಆದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಚೇಂಜಸ್, 180 ಡಿಗ್ರಿಯಲ್ಲಿ ಪರಿವರ್ತನೆ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಕಾರ್ಯಕ್ಷೇತ್ರ ಅಧಿಪತಿ ಯಾರು, ಆತ ಕುಜ. ಆತ ಏನ್ ಮಾಡ್ತಾನೆ, ಕನ್ಯಾ ರಾಶಿಯಲ್ಲಿ ಇದ್ದಾನೆ, ಎಂಟನೇ ಮನೆ ಪರಿವಾರ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರಬಹುದು. ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ವಿಚಾರ ಬೇರೆ, ಇದ್ದಲ್ಲಿನೇ ಪರಿವರ್ತನೆಗೊಳಗಾಗುವುದು ಬೇರೆ. ಹಾಗಾದ್ರೆ ಇದ್ದಲ್ಲಿನೇ ಪರಿವರ್ತನೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕುಂಭರಾಶಿಯವರಿಗೆ ಗುರುಬಲ ಇರುವುದರಿಂದ, ಗುರು ಏನ್ ಮಾಡ್ತಾನೆ, ನಿಮ್ಮ ರಾಶಿಗೇನೆ ವೀಕ್ಷಣೆ ಮಾಡುವುದರಿಂದ ಡೆಫಿನೆಟ್ ಆಗಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಇಷ್ಟವರೆಗೆ ಏನೆಲ್ಲ ಸಮಸ್ಯೆ ಇತ್ತು ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಇನ್ನು ಶನಿ ರಾಹು ಕಡೆಗೆ ಬರುವುದಿದೆಯಲ್ವಾ, ಶನಿ ಬಂದು 12th ಲಾರ್ಡ್ ವ್ಯಯಾಧಿಪತಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನಲ್ಲ, ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಇದರಿಂದ ಕೆಲವರಿಗೆಲ್ಲ ಪೊಲೀಸ್ ಸ್ಟೇಷನ್, ಕಾರಾಗೃಹವಾಸ, ಇನ್ನು ಕೆಲವರಿಗೆಲ್ಲ ಸ್ವಲ್ಪ ಕೋರ್ಟ್ ಕಚೇರಿ ಅಲಿಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಅಂತಹ ತಪ್ಪುಗಳನ್ನ ಡೆಫಿನೆಟ್ ಆಗಿ ಮಾಡಬೇಡಿ, ಅನ್ಯಥಾ ತೊಂದರೆಯಲ್ಲಿ ಸಿಗಾಕೊಳ್ತೀರಾ ನೀವು. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಓಕೆನಾ. ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ, ನೀವು ಖಂಡಿತ ಗೆದ್ದೇ ಗೆಲ್ತೀರಾ ಅಲ್ವಾ. ಓವರ್ ಆಲ್ ನಿಮ್ಮನ್ನ ಗುರು ರಕ್ಷಣೆ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿದೆ. ಈಗ ತುಂಬಾ ತೊಂದರೆ ಕೊಡುವಂತ ಪ್ಲಾನೆಟ್ಸ್, ತುಂಬಾ ತೊಂದರೆ ಯಾರು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾನು ಹೇಳ್ತೀನಿ ಮಂಗಳ, ಕುಜ
8ನೇ ಮನೆಯಲ್ಲಿ ಇದ್ದುಕೊಂಡು ಒಂದಷ್ಟು ವೇರಿಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಒಂದಷ್ಟು ಫ್ಲಕ್ಚುಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಉಂಟು. ನಾನು ಹೇಳ್ತೀನಿ, ಒಂದು ಮುಷ್ಟಿ ತೊಗರುಬೇಳೆಯಿಂದ ಬೆಳಗಿನ ಹೊತ್ತು ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸಿ ತೆಗೆದು ಅದನ್ನ ಒಂದು ಪೇಪರ್ ಅಲ್ಲಿ ಕಟ್ಟಿ ಹೊರಗೆ ಹಾಕಿ ಪ್ರತಿದಿನ ಮಾಡಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಮಾಡಿ ಅಂತ ಹೇಳ್ತೇನೆ. ಕುಂಭರಾಶಿಯವರಿಗೆ ಯಾವ ತರದ ಪ್ರಾಬ್ಲಮ್ ಬರಬೇಕು ಅಥವಾ ಮೆಂಟಲ್ ಟಾರ್ಚರ್ ಆಗಬೇಕು ಅಥವಾ ಸಮಸ್ಯೆ ಆಗಬೇಕು, ಮೇ ಬಿ ಅದರಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಸ್ವಲ್ಪ ನಿಮ್ಮ ರಾಷ್ಟ್ರಾಧಿಪತಿ ಶನಿನೇ ಆಗಿರುವುದರಿಂದ ಸ್ವಲ್ಪ ಪೇಷನ್ಸ್ ಅನ್ನ ಇಟ್ಕೊಳ್ಬೇಕು. ಬಹಳ ಬಹಳ ಒಂದು ಕೂಲ್ ಆಗಿ ಕಾಮ್ ಆಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಕೊನೆಯದಾಗಿ ಬಂದ್ಬೇಡ ನಮ್ಮ ಮೀನರಾಶಿ. ಮೀನರಾಶಿಯವರಿಗೆ ಏನಾಗುತ್ತೆ, ರಾಶಿಯಲ್ಲಿನೇ ಶನಿಯ ಭ್ರಮಣ ಅಲ್ವಾ, ಸಾಡೆ ಸಾತಿ 2ನೇ ಹಂತ ನಡೀತಾ ಉಂಟು. ಈಗ ಹೆದರುವಂತ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಏನು ಕೂಡ ಮಾಡಲ್ಲ ನಿಮಗೆ. ಸಾಡೆ ಸಾತಿ ಏನ್ ಮಾಡಿದೆ, ನಿಮ್ಮ ಮನಸ್ಸಿನ ಮೇಲೆ ವಿಪರೀತ ರೀತಿಯಲ್ಲಿ ಈಗ ಕುಂಭರಾಶಿಯವರಿಗೆ ಇದೆ, ಕೊನೆಯ ಹಂತ ನಡೀತಾ ಉಂಟು, ಪರವಾಗಿಲ್ಲ. ಮೇಷರಾಶಿಯವರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಸಾಡೆ ಸಾತಿ ಬಂದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಶನಿಯಿಂದಾಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಅದು ಅನುವು ಮಾಡಿಕೊಡುತ್ತೆ. ಹಾಗಾದ್ರೆ 29 ವರ್ಷಗಳಿಂದ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ, ಸಾಡೆ ಸಾತಿ ಬಂದಾಗ ಆ ಕೆಲಸ ಕಾರ್ಯಗಳು ಆಗ್ಲಿಕ್ಕೆ ಶುರು ಆಗ್ತವೆ. ಮದುವೆ ಆಗದವರಿಗೆ ಮದುವೆ, ಮಕ್ಕಳಾಗದವರಿಗೆ ಮಕ್ಕಳು, ಮನೆ ಮಾಡದವರಿಗೆ ಮನೆ, ವಾಹನ ಮಾಡದವರಿಗೆ ವಾಹನ, ಜಮೀನು ಮಾಡದವರಿಗೆ ಜಮೀನು, ಹಣ ಬೇಕನ್ನೋ ಹಣಕಾಸು, ಪ್ರೊಫೆಷನ್ ಚೆನ್ನಾಗಿರ್ಬೇಕಂತವ್ರಿಗೆ ಎಲ್ಲ ಕೊಡಿಸ್ತಾನೆ. ಅದರಿಂದಾಗಿ ಈ ವಿಚಾರದಲ್ಲಿ ಚಿಂತೆ ಬೇಕಾಗಿಲ್ಲ. ಓಕೆನಾ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ಶನಿ ಮಹಾರಾಜ ಎಲ್ಲಿದ್ದಾನೆ, ನಿಮ್ಮ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಮೆಂಟಲ್ ಟಾರ್ಚರ್ ಇರುತ್ತೆ. ಬಟ್ ನಾನು ಹೇಳಿದ್ದೀನಿ ಏನ್ ಮಾಡ್ಬೇಕಂತ. ಓಕೆನಾ, ಬಟ್ ಆರೋಗ್ಯವನ್ನ ನೋಡ್ಕೊಳ್ಬೇಕಾದ ಒಂದು ಅನಿವಾರ್ಯತೆ ನೋಡಿ. ನಾನು ಆರೋಗ್ಯದಲ್ಲಿ ಸಮಸ್ಯೆ ಯಾರಿಗಾದ್ರೂ ಉಂಟು, ನಾನು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ. ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನ ಗುಳುಗುಳು ಮಾಡಿ ಮಾಡಿ ನೀವು ಕುಡಿಬೇಕಾಗುತ್ತೆ. ಅದನ್ನ ಕುಡಿದಾಗ ಪ್ರತಿದಿನ ಪ್ರತಿಯೊಬ್ರು ಕೂಡ ಕುಡಿದಾಗ ಹಾಸ್ಪಿಟಲ್ಗೆ ಹೋಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ. ಇಮ್ಯುನಿಟಿ ಪವರ್ ತುಂಬಾನೇ ಪವರ್ಫುಲ್ ಆಗಿ ಬರ್ಲಿಕ್ಕೆ ಶುರುವಾಗುತ್ತೆ. ಸಣ್ಣ ಸಣ್ಣ ಕಾಯಿಲೆಗಳು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಾಧಿಸುವುದಿಲ್ಲ. ಯಾಕಂದ್ರೆ ನಾನು 2013ರಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ. ಕೊರೋನಾ ಆಗಿ ಅಲ್ಲಿಂದ ಕೂಡ ಗೆದ್ದು ಬಂದಿದ್ದೇನೆ ನಾನು, ರೈಟಾ? ಓಕೆನಾ, ಅಂತದ್ದು ಸಾಧಾರಣ ಮಟ್ಟಿಗೆ ಯಾವುದು ಕೂಡ ನಮಗೆ ಅಟ್ಯಾಕ್ ಅಂತೂ ಆಗಲ್ಲ. ಇದನ್ನ ಆಲ್ಮೋಸ್ಟ್ ಮನೆಯವರು ಫಾಲೋ ಮಾಡ್ತಾ ಇದ್ದಾರೆ, ನಾನು ಫಾಲೋ ಮಾಡ್ತಾ ಇದ್ದೇನೆ. ನೀವು ಕೂಡ ಫಾಲೋ ಮಾಡಿ, ಒಂದಷ್ಟು ಜನಕ್ಕೆ ಹೇಳಿಕೊಡಿ. ಖಂಡಿತ ಇಮ್ಯುನಿಟಿ ಪವರ್ ಜಾಸ್ತಿ ಆದಾಗ ನಿಮ್ಗೆ ಹಾಸ್ಪಿಟಲ್ಗೆ ಒಂದು ಸಣ್ಣ ಸಣ್ಣ ವಿಚಾರ ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕಾದಂತ ಅನಿವಾರ್ಯತೆ ನನ್ನ ಲೆಕ್ಕದಲ್ಲಿ ಖಂಡಿತ ಬರಲ್ಲ. ಯಾರೆಲ್ಲ ಇದನ್ನ ಪ್ರತಿದಿನ ಮಾಡ್ತಾರೆ ಅವ್ರಿಗೆ ಬೇರೆ ವಿಚಾರಗಳು ಬೇಕಾಗೇ ಇಲ್ಲ, ಅವರು ಸ್ವಸ್ಥರಾಗಿರ್ತಾರೆ. ಓಕೆನಾ, ಅದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ. ಏನು ಸಮಸ್ಯೆ ಇಲ್ಲ, ತುಂಬಾನೇ ಚೆನ್ನಾಗಿರ್ತಾರೆ. ಓಕೆನಾ, ಬಟ್ ಬಾಯಿ ತೊಳಿಯದೆ ಕುಡಿಬೇಕಾಯ್ತಾ. ಬಾಯಿ ತೊಳ್ತಾನಂತ ಕುಡಿದ್ರೆ ಅದಕ್ಕೆ ಇದಿಲ್ಲ. ನಿಮ್ಮ ಸಲೈವ ಏನುಂಟು, ಎಷ್ಟು ಸಲೈವವನ್ನ ಒಳಗೆ ಹೇಳ್ಕೊಳ್ತೀರಾ ಬಾಯಿ ಮುಕ್ಕಳಿಸುವುದರ ಮುಖಾಂತರ. ಓಕೆನಾ, ನೀರು ಕುಡಿಯೋದು ಬಾಯಿಯನ್ನ ಮಾಡಿ ಕುಡಿಯಬೇಕು. ಸಲೈವ ಎಷ್ಟು ಸಾಧ್ಯನ ಅಷ್ಟು ಹೊಟ್ಟೆ ಒಳಗೆ ಹೋಗ್ಬೇಕು. ಇದರ ಮುಖಾಂತರ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೇನೆ. ನಿಮ್ಮೆಲ್ಲ ಸಮಸ್ಯೆ ನಿವಾರಣೆ. ನಮ್ಮ ಮೀನರಾಶಿಯವರು ಕಂಪಲ್ಸರಿ ಆಗಿ ಅದನ್ನ ಮಾಡ್ಬೇಕು. ಯಾಕಂದ್ರೆ ವ್ಯಯಾಧಿಪತಿ ಮತ್ತೆ ಲಾಭಾಧಿಪತಿ ಶನಿನೇ ಅಲ್ಲಿ ಬಂದು ವಕ್ರಿಯಾಗಿ ಬಿಟ್ಟಿದ್ದಾನೆ, 12ನೇ ಮನೆಗೆ ಹೋಗ್ತಾ ಇದ್ದಾನೆ ಅಂದಾಗ ಈ ಸಮಯದಲ್ಲಿ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಬೇಕಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಟ್ರಾವೆಲಿಂಗ್ ಮಾಡಬೇಕು, ವಿದೇಶ ಹೋಗ್ಬೇಕು, ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡ್ಬೇಕಂದ ಕೂಡ ಬಹಳಷ್ಟು ಪ್ರಿಕಾಷನ್ ತಗೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಉಂಟು. ನಮ್ಮ ಮೀನ ರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಮೇಡ, ನಿಮ್ಮ ರಾಷ್ಟ್ರಾಧಿಪತಿ 4th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾರೆ, 4ನೇ ಮನೆ ಭ್ರಮಣ ಮಾಡಿ. ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಗೂ ಕೂಡ ಕ್ರಿಯೇಟ್ ಆಗಿದೆ. ಅದರಿಂದಾಗಿ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ಆಸೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂದ ಗುರು ಮಹಾರಾಜ ನೇರವಾಗಿ ನಿಮ್ಮ ಧನುರಾಶಿಯನ್ನು ನೋಡ್ತಾ ಇದ್ದಾನೆ, 10ನೇ ಮನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಬೇಕು, ಕಾರ್ಯಕ್ಷೇತ್ರದಲ್ಲಿ ಕನ್ಫರ್ಟ್ ಫೀಲ್ ಆಗುವಂತ ಜಾಬ್ ಬೇಕಪ್ಪ. ನಾನು ಕಷ್ಟಪಡ್ತಾ ಇದ್ದೇನೆ, ನಂಗೆ ಆಗಲ್ಲ, ಕನ್ಫರ್ಟ್ ಆಗ್ಬೇಕು ಅಲ್ವ, ಕನ್ಫರ್ಟ್ ಆಗಿ ಕೂತ್ಕೊಂಡು ಮಾಡುವಂತ ಕೆಲಸ ಬೇಕು ನನಗೆ ಅಂತ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಥವಾ ಅದಕ್ಕೆ ಬೇಕಾಗಿ ಒಂದು ಹೊಸ ಅರ್ಜಿಯನ್ನೇ ಹಾಕ್ತಾ ಇದ್ರೆ ಮೇ ಬಿ ಅದು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕೋದು ಬಂದೇ ಬರುತ್ತೆ. ಓವರ್ ಆಲ್ ಕಾರ್ಯಕ್ಷೇತ್ರದಲ್ಲಿ ಕೂಡ ಬದಲಾವಣೆಗಳು, ಕಾರ್ಯಕ್ಷೇತ್ರ ಒಂದು ಒಳ್ಳೆಯ ಸ್ಟೇಟಸ್ ಅಂತ ಹೇಳಲ್ಲ, ಕಂಫರ್ಟೆಬಿಲಿಟಿ ಅಂತ ಹೇಳ್ತೇನೆ, ಕಂಫರ್ಟೆಬಿಲಿಟಿ ಉಂಟಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ನೀವು ಗೆದ್ದೇ ಗೆಲ್ತೀರಾ, ತೊಂದರೆ ಇಲ್ಲ. ಓಕೆನಾ, ನಿಮ್ಮ ಧನಾಧಿಪತಿ ಎಲ್ಲಿದ್ದಾನೆ ನೋಡಿ, ಧನಾಧಿಪತಿ 7th ಹೌಸ್ ಅಲ್ಲಿ ಬಂದ್ಬಿಟ್ಟಿದ್ದಾನೆ ಅಲ್ವಾ. ಹಾಗಾದ್ರೆ ಹಣಕಾಸಿನ ವಿಚಾರಗಳು ಹೇಗಿರ್ತವೆ, ಹಣಕಾಸಿನ ವಿಚಾರಗಳು ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ದುಡ್ಡಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ನ ಆಶ್ರಯಿಸಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಅವರು ವಿಪರೀತ ಲೆಕ್ಕಾಚಾರ. ಯಾಕಂದ್ರೆ ಇಲ್ಲೇನಾಗುತ್ತೆ, ಒಂದನೇದಾಗಿ ಕನ್ಯಾ ರಾಶಿ ಇದೆ, ಕನ್ಯಾ ರಾಶಿ ಮೊದಲೇ ಲೆಕ್ಕಾಚಾರ. ಓಕೆನಾ, ಆಡಿಟ್ ಮಾಡುವಂತ ರಾಶಿ ಅದು. ಓಕೆ, ಆನಂತರ ಡೈಲಿ ಅದು ಡೈಲಿ ರೊಟೀನ್ ರಾಶಿ ಅದು. ಆನಂತರ ಆಡಿಟ್ ಮಾಡುವಂತ ರಾಶಿ. ಇದರ ಅಧಿಪತಿ 6ನೇ ಮನೆಯಲ್ಲಿದ್ದಾನೆ, ಮತ್ತೆ ಅದೇ ಬಂತು, ಆಡಿಟ್ ಮಾಡುವಂತದ್ದೇ ಬಂತು ಅಲ್ವಾ. ಆನಂತರ ಕುಜ ಬಂದ್ಬಿಟ್ಟ, ವಿಶೇಷ ರೀತಿಯಲ್ಲಿ ಆಡಿಟ್ ಮಾಡ್ತಾರಂತ ಆಯ್ತು. ಓಕೆನಾ, ಹಾಗಾದ್ರೆ ಏನಾಗುತ್ತೆ, ಖರ್ಚು ವೆಚ್ಚಗಳಲ್ಲಿ ವಿಪರೀತ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಹೋಗುವಂತವರೇ ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ದುಡ್ಡಿಗೆ ಬೇಕಾಗಿ ಅವರನ್ನ ಆಶ್ರಯಿಸಬೇಕಾದಂತಹ
ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು, ಖಂಡಿತ ಬೇಕು, ಅದಕ್ಕೆ ಪ್ರಯತ್ನ ಮಾಡಿ, ಏನು ತೊಂದರೆ ಇಲ್ಲ ಅಲ್ವಾ. ನಾನು ಹೇಳ್ತೀನಿ, ಯಾಕಂದ್ರೆ ವಾಣಿ ಆತ ವಾಣಿಯ ಅಧಿಪತಿಯಾಗಿ ಬಂದಿದ್ದಾನೆ ಅಲ್ವಾ, ನಿಮ್ಮ ಸೆಕೆಂಡ್ ಹೌಸ್ ಅಂದ್ರೆ ನಿಮ್ಮ ಧನಸ್ಥಾನ ವಾಣಿ ಸ್ಥಾನದ ಅಧಿಪತಿಯಾಗಿ ಕುಜ 7th ಹೌಸ್ ಅಲ್ಲಿ ಇರುವುದರಿಂದ ಒಂದನೇದಾಗಿ ಏನ್ ಮಾಡ್ಬೇಕು, ನಿಮ್ಮ ಕುಟುಂಬದ ವಿಚಾರಗಳನ್ನ ನಿಮ್ಮ ಪಾರ್ಟ್ನರ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು, ಎರಡನೇದಾಗಿ ದುಡ್ಡು ಬೇಕು ಅವ್ರ ಹತ್ರ ಕೇಳಿಸ್ಕೊಳ್ಳಿ, ಬಟ್ ಚರ್ಚೆ ಬೇಡ. ಅವ್ರು ಏನ್ ಕೊಡ್ತಾರೋ ಅದನ್ನ ಎತ್ಕೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದನ್ನ ಮಾಡಿ ನೀವು ಗೆಲ್ತೀರಾ. ನಿಮ್ಗೇನು ಅವರು ಹಾರ್ಮ್ ಉಂಟು ಮಾಡೋದಿಲ್ಲ, ದುಡ್ಡು ಕೊಟ್ಟೇ ಕೊಡ್ತಾರೆ, ಬಟ್ ಲೆಕ್ಕಾಚಾರ ಲೆಕ್ಕ ಇಟ್ಟುಕೊಂಡು ಕೊಡ್ತಾರೆ, ಬರೆದಿಟ್ಟುಕೊಂಡು ಕೊಡ್ತಾರೆ. ಯಾವುದೇ ಒಂದು ರೂಪದಲ್ಲಿ ಅದು ಆಗುವಂತ ಸಾಧ್ಯತೆಗಳು ಇದ್ದೇ. ಅದು ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಂದಾಗ ನಿಮ್ಮ ಎದುರಿನ ಪಾರ್ಟಿ ಏನುಂಟು ಅವರ ಮುಖಾಂತರ ದುಡ್ಡನ್ನ ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಗೆಲುವು ಕೂಡ ನಿಮ್ಮದಾಗುತ್ತೆ. ಓಕೆ, ನಾ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ, 5th ಲಾರ್ಡ್ ಪಂಚಮಾಧಿಪತಿ ಅಲ್ವಾ, ನಿಮ್ಮ ಪೂರ್ವ ಪುಣ್ಯ. ಪೂರ್ವ ಪುಣ್ಯದ ಅಧಿಪತಿ ಇಲ್ಲಿದ್ದಾನೆ, ಆತ ಭಾಗ್ಯದಲ್ಲಿದ್ದಾನೆ, ಇದು ಒಳ್ಳೆ ಲಕ್ಷಣ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಯಾರಿದ್ದಾರೆ, ಅಲ್ಲಿ ಬಂದು ಶುಕ್ರ ಇದ್ದಾನೆ. ಶುಕ್ರ ಯಾರು ಈ ಜಾತಕಕ್ಕೆ, ಶುಕ್ರ ಬಂದು ಈ ಜಾತಕಕ್ಕೆ 8ನೇ ಮನೆ ಅಧಿಪತಿ, ಮತ್ತೆ ಆತ 3rd ಲಾರ್ಡ್ 3ನೇ ಮನೆ ಅಧಿಪತಿಯಾಗಿ 5ನೇ ಮನೆ ಕೂತಿದ್ದಾನೆ. ಪರವಾಗಿಲ್ಲ, ಅನಿಸ್ವಷ್ಟರ ಮಟ್ಟಿಗೆ ಒಂದು ರಿಸಲ್ಟ್ ಅಂತೂ ಖಂಡಿತ ಇದ್ದೇ ಇರ್ತದೆ ನಿಮ್ಗೆ ಅಲ್ವಾ. ಅದರ ಅಧಿಪತಿ ಭಾಗ್ಯದಲ್ಲಿರುವುದರಿಂದ ಇಲ್ಲೇನಾಗದೆ, ಮಕ್ಕಳಿಗೆ ಹೈಯರ್ ಎಜುಕೇಶನ್ ಮಾಡಬೇಕು, ಮಕ್ಕಳಿಗೆ ಹೈಯರ್ ಎಜುಕೇಶನ್ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಅದು ನಿಮಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತದೆ. ಇನ್ನು ಯಾರೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲ್ತಿದ್ದೀರಾ, ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ ಅಥವಾ ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬಾನೇ ಫೇವರಬಲ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ ಅಲ್ವ. ಯಾಕಂದ್ರೆ ಅಷ್ಟಮಾಧಿಪತಿಯಾಗಿ ಶುಕ್ರ ಎಲ್ಲಿದ್ದಾನೆ, ನಿಮ್ಮ 5th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ರಹಸ್ಯ ವಿದ್ಯೆಗಳನ್ನು ಕಲಿಯೋರಿಗೆ, PhD ಮಾಡುವವರಿಗೆ ಯಾವುದೇ ಒಂದು ರೂಪದಲ್ಲಿ ಅದು ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು 100% ಇದ್ದೇ ಇದೆ. ನೀವು ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಗೊತ್ತಾಯ್ತು ಈಗ. ಓಕೆ, ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಹೇಳಿದೆ ನಿಮಗೆ, ಇದರ ಅಧಿಪತಿ ಯಾರು, ಗುರು ಏನ್ ಮಾಡ್ತಾನೆ, 4th ಹೌಸ್ ಅಲ್ಲಿ ಇದ್ದುಕೊಂಡು 10ನೇ ಮನೆ ನೋಡಿದ್ರೆ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಹೋಗುವಂತ ಯೋಗ ಭಾಗ್ಯ ಇದೆ ನಿಮ್ಗೆ. ಓಕೆ, ಆನಂತರ ನಿಮ್ಮ ಲಾಭಸ್ಥಾನದ ಅಧಿಪತಿ ಯಾರು, ಶನಿ ಮಹಾರಾಜ. ಲಾಭಸ್ಥಾನದ ಅಧಿಪತಿ ಶನಿ ಮಹಾರಾಜ ಏನ್ ಮಾಡ್ತಾನೆ, ಆತ ವಕ್ರಿಯಾಗಿ ಆತ 12ನೇ ಮನೆಗೆ ಹೋಗ್ತಾ ಇದ್ದಾನೆ ಅಂದಾಗ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ, ಕಾರ್ಯಕ್ಷೇತ್ರ ಅಂತ ಹೇಳಲ್ಲ ನಾನು, ನಿಮ್ಮ ಸ್ಯಾಲ್ರಿ ಮತ್ತೆ ಲಾಭದ ವಿಚಾರಗಳು ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅಷ್ಟೇ ಪೇಷನ್ಸ್ ಅನ್ನ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನೋಡಿ, 12ನೇ ಮೇಲೆ ರಾಹು ಇದ್ದಾನಂದಾಗ ಆತ ವಿಶೇಷ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಗೊತ್ತಾ. ಯಾವಾಗ ಕೆಲಸವನ್ನ ಬದಲಾವಣೆ ಮಾಡ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ. ಟ್ರಾವೆಲಿಂಗ್ ಮಾಡ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ. ವಿದೇಶಕ್ಕೆ ಹೋಗ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಅಲ್ಲಿ ಹೋದ ನಂತರ ಏನು ಮಾಡಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಕೆಲವೊಂದು ಬಾರಿ ಆತ ಮೋಸ ಕೂಡ ಮಾಡಿಸ್ತಾನೆ. ಈಗ ಪರಿಹಾರ ನೀವು ಏನ್ ಮಾಡ್ಕೊಳ್ತೀರಾ, ನಿಮ್ಗೆ ತೊಂದರೆ ಕೊಡುವಂತ ತುಂಬಾ ತೊಂದರೆ ಈಗ ಯಾರಿಂದ ಬರ್ತಾ ಉಂಟು, ನಾನು ಹೇಳ್ತೀನಿ ರಾಹುನಿಂದ ಬರ್ತಾ ಉಂಟು. ಓಕೆನಾ, ಯಾಕಂದ್ರೆ 12th ನಿದ್ದೆನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆತ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ, ಒಂದು ಮುಷ್ಟಿ ಕಪ್ಪು ಉದ್ದು, ಓಕೆನಾ, ಒಂದು ಮುಷ್ಟಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಒಂದು ಪೇಪರ್ ಅಲ್ಲಿ ಕಟ್ಟಿ ಹೊರಗಡೆ ಹಾಕಿ ಪ್ರತಿ ದಿನ ಇದನ್ನ ಮಾಡ್ಕೊಳ್ಳಿ, ಸೆಪ್ಟೆಂಬರ್ ತಿಂಗಳು ಪೂರ್ತಿ. ಅವಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಮೀನರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಯ್ತು. ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡೋದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸಬಹುದು. ನಿಮ್ಮ ಸೆಪ್ಟೆಂಬರ್ ತಿಂಗಳು ತುಂಬಾನೇ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಇದರ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಟೆಕ್ನಿಕ್ ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ, ಸೆಪ್ಟೆಂಬರ್ ತಿಂಗಳಲ್ಲಿ 12 ರಾಶಿಗಳವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರ್ತದೆ, ಆ ಗ್ರಹಗತಿಗಳು ಯಾವ ತರ ಕೆಲಸ ಮಾಡ್ತವೆ, ಸ್ವಲ್ಪ ಸ್ವಲ್ಪ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.